IVM. ನಮ್ ದೇಶದ ಮಿಡಲ್ ಕ್ಲಾಸ್ ಜನರ ಮನಸ್ಸಲ್ಲಿ ಒಂದಷ್ಟು ಕಾಮನ್ ಲೈಫ್ ಗೋಲ್ಸ್ ಇದೆ ಅಲ್ವಾ? ಚೆನ್ನಾಗಿ ಓದ್ಬೇಕು, ಒಳ್ಳೆ ಸಂಬಳ ಸಂಪಾದಿಸ್ಬೇಕು, ಕಾರ್ ತಗೋಬೇಕು, ಮದುವೆ ಆಗಿ ಮಕ್ಕಳ ಎಜುಕೇಶನ್ ಮೇಲೆ ಎಷ್ಟಾಗುತ್ತೋ ಅಷ್ಟು ಖರ್ಚು ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಆ ಮನೆ ಕಟ್ಟಿಬಿಟ್ಟು ಆರಾಮವಾಗಿ ನಮ್ಮ ರಿಟೈರ್ಮೆಂಟ್ನ ನಾವು ಎಂಜಾಯ್ ಮಾಡಬೇಕು. ಇನ್ನು ಸಾಕಷ್ಟು ಮನೆಗಳಲ್ಲಿ ಮಕ್ಕಳು ಮದುವೆನೂ ಜೋರಾಗಿ ಮಾಡಬೇಕು, ಅದಕ್ಕೂ ಖರ್ಚು ಮಾಡಬೇಕು ಅಂತಾನು ಪ್ಲಾನ್ ಇದೆ. ಇದೆಲ್ಲದಕ್ಕೆ ನಾವು ದುಡ್ಡು ಹೇಗೆ ಸೇರಿಸಬಹುದು? ನಮ್ಮ ಆದಾಯ, ಉಳಿತಾಯ, ಹೂಡಿಕೆ ಮತ್ತು ಎಲ್ಲಾ ತರದ ಸಂಪತ್ತನ್ನು ನಾವು ಹೇಗ್ ಬಳಸಬಹುದು? ಬನ್ನಿ ಮಾತಾಡೋಣ ಲೇಖಕ ಮತ್ತು ಕ್ಯಾಪಿಟಲ್ ಮೈಂಡಿನ ಸ್ಥಾಪಕ ದೀಪಕ್ ಶೆನಾಯ್ ಅವ್ರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ. ತಲೆಯೆಲ್ಲ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ ಮತ್ತು ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ನಿಮ್ಮ ಹೋಸ್ಟ್ ಪವನ್ ಶ್ರೀನಾಥ್. ನನ್ನ ಜೊತೆ ಇವತ್ತು ಸೂರ್ಯ ಕೂಡ ಇದ್ದಾರೆ. ಸೂರ್ಯ ಅವರೇ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಪವನ್. ಹೊಸ ವರ್ಷದ ಇನ್ನೇನು ಬರ್ತಾ ಇದೆ, ಹಾರ್ದಿಕ ಶುಭಾಶಯಗಳು. ನಾವ್ ರೆಕಾರ್ಡ್ ಮಾಡೋವಾಗ ಬರ್ತಾ ಇದೆ, ಈ ಎಪಿಸೋಡ್ ಕೇಳುವಾಗ ಹೊಸ ವರ್ಷ ಬಂದಿರುತ್ತೆ. ಸೊ ಕೇಳುಗರೆ, ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅಫ್ಕೋರ್ಸ್ ನಮ್ಮ ಎಪಿಸೋಡ್ ನೀವ್ ಯಾವಾಗ್ಲಾದ್ರೂ ಕೇಳ್ಬೋದು. ಸೊ ನೀವು 2022 ನಲ್ಲೇ ಕೇಳ್ತಾ ಇದ್ದೀರಾ ಇಲ್ಲ ಮುಂದಿನ ವರ್ಷ ಕೇಳ್ತಾ ಇದ್ದೀರಾ ಅಂತ ಗೊತ್ತಿಲ್ಲ, ಬಟ್ ವೆರಿ ವಾರ್ಮ್ ವಿಶಸ್ ಫಾರ್ ಅ ನ್ಯೂ ಇಯರ್. ಸೊ ಇವತ್ತು ನಮ್ ಜೊತೆ ದೀಪಕ್ ಶೆನಾಯ್ ಅವ್ರು ಬಂದಿದ್ದಾರೆ. ದೀಪಕ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಪವನ್ ಅವರೇ. ನಮಸ್ಕಾರ ಸೂರ್ಯ ಅವರೇ. ಥ್ಯಾಂಕ್ ಯು, ನೀವು ನಮ್ಮನ್ನ ಇನ್ವೈಟ್ ಮಾಡಿದ್ದೀರಾ ನಿಮ್ಮ ಪಾಡ್ಕಾಸ್ಟ್ಗೆ. ಅಂಡ್ ನಮ್ ಕಡೆಯಿಂದಾನು ಎಲ್ಲರಿಗೂ ಹ್ಯಾಪಿ 2022. ಸೊ ದೀಪಕ್ ಅವರ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು ನಮ್ಮ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ. ಇವತ್ ನಾವು ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್, ನಮ್ಮ ಪರ್ಸನಲ್ ಫೈನಾನ್ಸ್, ನಾವು ಇದನ್ನ ಒಂದು ಏನಂತ ಉಳಿತಾಯ ಅಂತ ಮಾತಾಡ್ಬೇಕಾ, ಇಲ್ಲ ಅಂದ್ರೆ ನಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತ ಮಾತಾಡ್ಬೇಕಾ, ಬೇರೆ ಬೇರೆ ವಿಷಯದ ಮೇಲೆ ಮಾತಾಡ್ತೀವಿ. ದೀಪಕ್ ಅವರು ಕಂಪ್ಯೂಟರ್ ಸೈನ್ಸ್ ಮತ್ತೆ ಬೇರೆ ವಿಷಯಗಳು ಓದಿ ಕಳೆದ 10-15 ವರ್ಷದಿಂದ ಫೈನಾನ್ಸ್ ಕ್ಷೇತ್ರದಲ್ಲಿದ್ದಾರೆ. ಕ್ಯಾಪಿಟಲ್ ಮೈಂಡ್ ಅನ್ನೋ ಒಂದು ಕಂಪನಿಯನ್ನ ಸ್ಥಾಪಿಸಿದ್ದಾರೆ. ಅದರ ಫೌಂಡರ್ ಮತ್ತೆ ಸಿಇಒ. ಕ್ಯಾಪಿಟಲ್ ಮೈಂಡ್ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸೈಟ್ಸ್ ಕೊಡ್ತಾರೆ ಅವರ ಕಸ್ಟಮರ್ಸ್ಗೆ. ಜೊತೆಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್, ಅಂದ್ರೆ ಯಾರ ಸಾಕಷ್ಟು ಹಣ ಇದೆಯೋ ಅದನ್ನ ಮ್ಯಾನೇಜ್ ಮಾಡಕ್ಕೂ ಹೆಲ್ಪ್ ಮಾಡ್ತಾರೆ. ಅದು ಕರೆಕ್ಟ್ ದೀಪಕ್? ಇಲ್ಲ ಇಸ್ ಇಟ್ ವೆರಿ ರಿಡಕ್ಟಿವ್? ಇಲ್ಲ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಇದೆ, ನಮ್ ಕಾಂಟೆಂಟು ಇದೆ, ನಮ್ ಬೋತ್ ಪೇಡ್ ಮತ್ತೆ ಪ್ರೀಮಿಯಂ ಮತ್ತೆ ಫ್ರೀ ಕಾಂಟೆಂಟು ಇದೆ. ನಾವು ಎಲ್ಲ ಇದನ್ನ 2014 ಸ್ಟಾರ್ಟ್ ಮಾಡಿದೀನಿ ಬಿಸ್ನೆಸ್ ತರ. ಅದಕ್ಕಿಂತ ಮುಂಚೆ ಆಕ್ಚುಲಿ ನಾನು ಹಂಗೆ ಬರಿತಾ ಇದ್ದೆ ಆಸ್ ಅ ಬ್ಲಾಗ್. ಅದನ್ನ 2005 ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಆರ್ಟಿಕಲ್ ನೋಡಿದ್ರೆ 3000ಕ್ಕಿಂತ ಜಾಸ್ತಿ ಆರ್ಟಿಕಲ್ಸ್ ಇದೆ ಬ್ಲಾಗ್ ಅಲ್ಲಿ. ಕ್ಯಾಪಿಟಲ್ ಮೈಂಡ್ ಓದಿದ್ರೆ ನಮ್ಮ ಇವಾಗ ಅಬೌಟ್ 650 crores ಮ್ಯಾನೇಜ್ ಮಾಡ್ತಾ ಇದ್ವಿ ಕಸ್ಟಮರ್ ಹಣನ. ಸ್ಟಾಕ್ ಮಾರ್ಕೆಟ್ಸ್ ಮತ್ತೆ ಬಾಂಡ್ ಮಾರ್ಕೆಟ್ಸ್ ನಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಅಂಡ್ ಇನ್ನು ಕ್ಯಾಪಿಟಲ್ ಮೈಂಡ್ ಇಂದ ಬೇರೆ ಬೇರೆ ತರದ ಆಫರ್ಸ್ ಅಂತೆ, ಸರ್ವಿಸಸ್ ಅಂತೆ ಬರ್ತಾ ಇರ್ಲಿ ಅಂತ ನಮ್ದು ಇಚ್ಛೆ. ಹೇಳಿ ಸೂರ್ಯ. ಸಾರಿ ಪವನ್, ನನಗೆ ಯಾಕೆ ಇದು ಈ ಕಾಲ ಘಟ್ಟದಲ್ಲಿ ಯಾಕೆ ನಮ್ಗೆ ಈ ಎಪಿಸೋಡ್ ತುಂಬಾ ಮುಖ್ಯ ಆಗುತ್ತೆ ಅಂದ್ರೆ, ಯೂಶಲಿ ಜನವರಿ ಅಂದ್ರೆ ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡ್ತೀವಲ್ವಾ. ಸೊ ಈ ವರ್ಷ ನಾನು ಎಷ್ಟು ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಸೇವಿಂಗ್ ಮಾಡೋದು. ಯೂಶಲಿ ಫೈನಾನ್ಷಿಯಲ್ ಗೋಲ್ಸ್ಗೆ ಇದು ತುಂಬಾ ಒಳ್ಳೆ ಕಾಲ. ಇದು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಮಾಡೋದು ಇವಾಗ ತಗೊಂಡ್ರೆ ರೆಸೊಲ್ಯೂಷನ್ ಮೋಸ್ಟ್ಲಿ ಅಟ್ಲೀಸ್ಟ್ ಏಪ್ರಿಲ್ ಅಂದ್ರೂ ಯು ಕ್ಯಾನ್ ಇಂಪ್ಲಿಮೆಂಟ್ ಅಂತ ಒಂದು ನನಗೆ ಆಸೆ ಇದೆ. ನಂದಂತೂ 2 ರೆಸೊಲ್ಯೂಷನ್ ಈ ವರ್ಷದಲ್ಲಿ. ಫಸ್ಟ್ ಒನ್ ಇಸ್ ತಲೆಹರಟೆಗೆ ರೆಗ್ಯುಲರ್ ಆಗಿ ಇನ್ನ ಜಾಸ್ತಿ ಬರಬೇಕು. ಸೆಕೆಂಡ್ ಒನ್ ಇಸ್ ಇನ್ನ ಸ್ವಲ್ಪ ಸೇವಿಂಗ್ಸ್ ನ ನಾವು ಇನ್ಕ್ರೀಸ್ ಮಾಡ್ಬೇಕು. ಸೊ ಪರ್ಸನಲ್ ಆಗಿ ದೀಪಕ್, ನನಗಂತೂ ತುಂಬಾ ಕಾತರವಾಗಿ ಕಾಯ್ತಾ ಇದ್ದೀನಿ ಈ ಎಪಿಸೋಡ್ ಬಗ್ಗೆ. ಪುಸ್ತಕ ನಿಮ್ದು ಓದಿದ್ದೀನಿ ನಾನು ಮೊನ್ನೆ ತಗೊಂಡು. ಇನ್ನು ಅನೌನ್ಸ್ ಮಾಡಿಲ್ಲ, ಬಾಕಿ ಎಲ್ಲ ಹೇಳಿದ್ವಿ. ಸೊ ಕ್ಯಾಪಿಟಲ್ ಮೈಂಡ್ ನೀವು 15 ವರ್ಷದಿಂದ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ, ಬರೀತಾ ಇದ್ದೀರಾ. ಪ್ಲಸ್ ಈಗ ನಾ ಇನ್ನೊಂದು ಸೂರ್ಯ ಹೇಳ್ಬೇಕಂದ್ರೆ, ನಾನು ದೀಪಕ್ ಸ್ವಲ್ಪ ವರ್ಷದಿಂದ ಪರಿಚಯ ಇದ್ದಾರೆ. ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬೇರೆ ಕಡೆ ಅವರ ಪೇಯ್ಡ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಇದ್ರೇನು ವೆರಿ ವೆರಿ ಫ್ರೀ ಅಂಡ್ ಲಿಬರಲ್. ಅವರ ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲಿ. ಅಂಡ್ ತುಂಬಾ ಜನ ಫೈನಾನ್ಷಿಯಲ್ ಅಡ್ವೈಸ್ ಅಂದ್ರೆ ಯಾವ ಸ್ಟಾಕ್ ಅನ್ನು ಹೋಗಿ ಖರೀದ್ಕೋಬೇಕು ಅಂತ ಅನ್ಸುತ್ತೆ. ಆದ್ರೆ ದೀಪಕ್ ಅವರು ಯಾವತ್ತೂ ಒಂದು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿಲ್ಲ. ಅವ್ರು ಹೇಗ್ ಯೋಚನೆ ಮಾಡ್ಬೇಕು, ಯಾವ ತರದ್ರಲ್ಲಿ ದುಡ್ಡು ಹಾಕಬಹುದು ಅಂತಾನೆ ಮಾತಾಡೋದು. ಸೊ ಈಗ ದೀಪಕ್, ನಾನು ಅರ್ಧಂಬರ್ಧ ಬೇರೆ ಬೇರೆ ಕಡೆಯಿಂದ ಈ ತರ ಮೆಸೇಜಸ್ ಅಲ್ಲಿ ಸ್ವಲ್ಪ ಜ್ಞಾನ ಬಂದಿದೆ. ನಿಮ್ಮ ವೆಬ್ಸೈಟ್ ಅಲ್ಲಿ ಈಗ ಒಂದು ಫೈನಾನ್ಷಿಯಲ್ ಪ್ಲಾನರ್ ಅಂತಾನು ಜನ ಹೋಗಿ ಮಾಡಬಹುದು. ಬಟ್ ಈಗ ನಿಮ್ಮ ಪುಸ್ತಕ
ನನ್ನ ನೀವ್ ಯಾರಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಕೇಳಿದ್ರೆ ಸ್ವಲ್ಪ ಕಾಣಿಸುತ್ತಿಲ್ಲಿ ದೀಪಕ್ ಶೆನಾಯ್ ಫೇಕ್ ಅಂಡ್ ಫ್ಯಾಕ್ಟ್ ಅಂತ ತುಂಬಾ ಚೆನ್ನಾಗಿದೆ ಕವರು. ಮನಿ ವೈಸ್ ಟೈಮ್ಲೆಸ್ ಲೆಸನ್ಸ್ ಆನ್ ಬಿಲ್ಡಿಂಗ್ ವೆಲ್ತ್, ಜಗನ್ನಾಥ್ ಪಬ್ಲಿಕೇಶನ್ಸ್ ಜೊತೆ ಬರ್ದಿದ್ದಾರೆ. ಸೊ ದೀಪಕ್ ಅವರೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಾನು ಫುಲ್ ಓದಿದ್ದೀನಿ ಬರೋಕ್ ಮುಂಚೆ. ನಿಮ್ಮ ಬೇರೆ ಬೇರೆ ಬರಹಣೆಗಳು ಒಂದೇ ಕಡೆ ಹಾಕಿದ್ದೀರಾ. ಸೊ ನಿಮಗೆ ಮತ್ತೆ ಐ ಥಿಂಕ್ ಜಗನ್ನಾಥಿನ ಚಿಕ್ಕಿ ಸರ್ಕಾರಗೂ ನಮ್ಮಿಂದ ಒಂದು ಧನ್ಯವಾದ. ಸೊ ದಟ್ ಒಂದ್ ಕಡೆ ಹೋಗಿ ಸ್ವಲ್ಪ ಬೇಸಿಕ್ಸ್ ಅನ್ನ ರೆಫರ್ ಮಾಡಬಹುದು ಅಂತ. ನಿಮ್ಗೂ ನಮ್ ಧನ್ಯವಾದ, ನೀವು ಓದಿದೀರಾ. ಸೊ ಈ ಪುಸ್ತಕ ಬಗ್ಗೆ ನೀವು ಇನ್ನೇನಾರು ಅಫ್ಕೋರ್ಸ್ ನಾವು ಎಲ್ಲ ಡಿಸ್ಕಸ್ ಮಾಡ್ತೀವಿ, ಬಟ್ ಮೇನ್ ಅಂದ್ರೆ ಎಂಟರ್ಟೈನಿಂಗ್ ಆಗಿರ್ಬೇಕು ಮತ್ತೆ ಎಜುಕೇಶನ್ ಇರ್ಬೇಕು ಜೊತೆಗೆ. ಇಲ್ಲಾಂದ್ರೆ ಯಾರೋ ಓದಲ್ಲ, ಸ್ವಲ್ಪ ನೀವು ತಲೆ ಹರಟೆ ಅಂತ ಹೇಳಿದಾಗ ಹಂಗೆ ಬುಕ್ ಎಲ್ಲಾ ಬುಕ್ ಹಂಗೆ ಆ ತರಾನೇ ಓದ್ಬೇಕು. ಅಂದ್ರೆ ಸ್ವಲ್ಪ ಎಂಟರ್ಟೈನಿಂಗ್ ಇರ್ಬೇಕು, ಸ್ವಲ್ಪ ಎಜುಕೇಟಿವ್ ಇರ್ಬೇಕು. ಹೌದು ಹೌದು. ನಾವ್ ಹೇಗೆ ಪವನ್ ಹೇಳೋದು ತುಂಬಾ ನನ್ಗೆ ಹಿಡಿಸ್ತದು. ತಾವು ತಮ್ಮ ಕ್ಲೈಂಟ್ಸ್ಗೋಸ್ಕರನೇ ಬರೆಯೋದಲ್ದೆ ಜನರಲ್ ಪಬ್ಲಿಕ್ ಅವೇರ್ನೆಸ್ ಇನ್ಕ್ರೀಸ್ ಮಾಡುತ್ತೀರಲ್ಲ, ಅದು ತುಂಬಾನೇ ಒಳ್ಳೆ ಕೆಲಸ ಅದು. ಯಾಕೆಂದ್ರೆ ನಮ್ ದೇಶದಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ಲೆವೆಲ್ಸ್ ತುಂಬಾನೇ ಕಮ್ಮಿ ಇದೆ. ಲಿಟ್ರಸಿ ಲೆವೆಲ್ಸ್ ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಿದೆ, ಫಿನಾನ್ಷಿಯಲ್ ಲಿಟ್ರಸಿ. ಸೊ ಈ ಒಂದು ತರಹದ ಒಂದು ಸಿಸ್ಟಮೇ ಚೇಂಜ್ ಆಗ್ತಾ ಇರೋ ಈ ಕಾಲದಲ್ಲಿ ನಾವ್ ನೋಡ್ದಂಗೆ ನಮ್ ತಂದೆ ತಾಯಿ ಕಾಲದಲ್ಲಿ ಇವಾಗ್ಲೂ ಎಷ್ಟೋ ಚೇಂಜ್ ಆಗಿದೆ, ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ. ಸೊ ಆ ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಟಿಂಗ್ ದ ಪಬ್ಲಿಕ್ ಪ್ರಾಯಶಃ ನಮ್ಮ ಸಮಾಜಕ್ಕೆ ತುಂಬಾನೇ ದೊಡ್ಡ ಕೊಡುಗೆ. ಸೋ ಗ್ಲಾಡ್ ಯು ಆರ್ ಡೂಯಿಂಗ್ ದಟ್. ನೀವು ಹೇಳಿದ್ ಸರಿ, ಬಟ್ ಆಕ್ಚುಲಿ ನಾನ್ ನೋಡಕ್ ಹೋದ್ರೆ ಅದ್ರಲ್ಲಿ ಸೆಲ್ಫಿಶ್ ಮೋಟಿವ್ ಇದೆ. ಹೌದು, ಹಾಗೆ ಇರ್ಲೇಬೇಕು, ಇಲ್ಲಾಂದ್ರೆ ಯು ವಿಲ್ ನಾಟ್ ಡೂ ಇಟ್ ವೀಕ್ ಆಫ್ಟರ್ ವೀಕ್. ಸೊ ಒಂಥರ ನಾನು ಕ್ರೆಡಿಟ್ ತಗೋತೀನಿ, ನೀವು ಕೊಡ್ತಾ ಇದ್ದೀರಾ ಅಂದ್ರೆ ಥ್ಯಾಂಕ್ ಯು ಅಂತ. ಬಟ್ ಆಕ್ಚುಲಿ ಇದನ್ನ ನಂದು ಬೆನಿಫಿಟ್ ಆಗತ್ತೆ ಲಾಂಗ್ ಟರ್ಮ್ ಅಲ್ಲಿ. ಜನಕ್ಕೆ ಅವ್ರ ಫೈನಾನ್ಷಿಯಲ್ ಬಗ್ಗೆ ಅವ್ರು ಸ್ವಲ್ಪ ಓದಿದ್ರೆ, ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ಅವ್ರದ್ದು ಸಹಾಯತ ಆಗತ್ತೆ. ಆಮೇಲೆ ಒಂಥರ ಎಲ್ಲ ಇಂಡಸ್ಟ್ರಿಗೂ ನಾವು ಆಸೆಟ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ ಇಲ್ಲಾಂದ್ರೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಅಂತಾರೆ. ಸೊ ನಮ್ಗೆಲ್ಲ ಲಾಂಗ್ ಟರ್ಮ್ ಅಲ್ಲಿ ಆ ಹಣ ಜನ ಸೇವ್ ಮಾಡಿದ್ರೆ ಆ ಹಣ ಇಂಡಸ್ಟ್ರಿಗೆ ಬರುತ್ತೆ. ಸೊ ಒಂಥರ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಇದೆ ನಮ್ಗೆ. ಹೌದು. ಬಟ್ ಮೋರ್ ಇಂಪಾರ್ಟೆಂಟ್ ಅಂದ್ರೆ ಜನಕ್ಕೆ ಸ್ವಂತ ಹೆಲ್ಪ್ ಆಗ್ಬೇಕು. 90% ಜನ ಓದಿದ್ರೆ ನಾನು ಏನ್ ಬರ್ದಿದ್ದೋ ಅದಕ್ಕೆ ಅವ್ರ ಹೆಲ್ಪ್ ಆಗ್ಬಿಟ್ಟು ಅವ್ರು ಆಕ್ಚುಲಿ ಒಂದ್ ಚೂರ್ ಸೇವಿಂಗ್ಸ್ ಎಕ್ಸ್ಟ್ರಾ ಮಾಡಿದ್ರೆ ಅದ್ರಲ್ಲಿ ಬೆನಿಫಿಟ್ ಫುಲ್ ಕಂಟ್ರಿಗೂ ಇದೆ, ಅವ್ರಿಗೂ ಇದೆ, ಅವ್ರ ಫ್ಯಾಮಿಲಿಗೂ ಇದೆ. ಸೊ ಐ ಥಿಂಕ್ ಸ್ಪ್ರೆಡ್ ದ ಲವ್ ಅಂತಾರಲ್ವಾ, ಸೊ ಇಂತರ ಸ್ಪ್ರೆಡ್ ದ ಇನ್ವೆಸ್ಟ್ಮೆಂಟ್, ಸ್ಪ್ರೆಡ್ ದ ಸೇವಿಂಗ್ಸ್ ಹಂಗೆ ಇರ್ಬೇಕು ಅಂತ. ಸೊ ದೀಪಕ್ ಅವರೇ, ನಮ್ಮ ಚರ್ಚೆ ಶುರು ಮಾಡ್ಬೇಕು ಅಂದ್ರೆ ಮೊದಲು ನಾವೀಗ ಉಳಿತಾಯ, ನಾವೇನಾದ್ರೂ ಸ್ವಲ್ಪ ಹಣ ಬಚಾವ್ ಮಾಡ್ಬೇಕು ಅಂದ್ರೆ ಹೇಗ್ ಯೋಚನೆ ಮಾಡ್ಬೇಕು? ನಾನೀಗ ಜಸ್ಟ್ ಒಂದು ಕೆರಿಯರ್ ಶುರು ಮಾಡಿರ್ಬೋದು, ಇಲ್ಲ ಈಗ ಮಾಡಿ 10 ವರ್ಷ ಆಗಿದೆ, ಈಗ್ಲೂ ಏನೋ ಸೇವಿಂಗ್ಸ್ ಅಂತಾನೆ ಇದೆ ಅಂದ್ರೆ ತುಂಬಾ ಸತಿ ಸೇವಿಂಗ್ಸ್ ಅಂತ ಯೋಚನೆ ಮಾಡುವಾಗ್ಲೇ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೇಕಾ, ಯಾವ್ದೋ IPO ಬರ್ತಾ ಇದೆ ಅಲ್ಲಿ ಹೋಗ್ಬೇಕಾ, ಬೇರೆ ಎಲ್ಲೋ ಹೋಗ್ಬೇಕಾ, 100 ದಿಕ್ಕಲ್ಲಿ ಮನ್ಸು ಹೊಟ್ಟೋಗುತ್ತೆ. ಅಂಡ್ ಕೊನೆಗೆ ನಾ ಸುಮ್ನೆ ಕೂತ್ಕೊಂಡ್ ಬಿಡ್ತೀನಿ, ಮುಂದಿನ ತಿಂಗಳು ಇದ್ರ ಬಗ್ಗೆ ಯೋಚನೆ ಮಾಡಿ ಸೇವಿಂಗ್ ಶುರು ಮಾಡ್ತೀನಿ ಅಂತ. ಸೊ ಮೊದಲು ನಾವು ನಮ್ಮ ಸೇವಿಂಗ್ ಶುರು ಮಾಡ್ಬೇಕಂದ್ರೆ ಹೇಗ್ ಯೋಚನೆ ಮಾಡ್ಬೇಕು ಅದ್ರ ಬಗ್ಗೆ? ಸೊ ಆಕ್ಚುಲಿ ಇದು ಎರಡ್ ತರ ಯೋಚನೆ ಮಾಡ್ಬೇಕು. ಫಸ್ಟ್ ಹೈಜೀನ್ ಅಂತೀವಿ. ಹೈಜೀನ್ ಅಂದ್ರೆ ನೀವು ಸೇವಿಂಗ್ಸ್ ಮಾಡಿದಾಗ ಫಸ್ಟ್ ಏನ್ ನೋಡ್ಬೇಕಂದ್ರೆ ನಿಮ್ಗೆ ಏನಾದ್ರೂ ಆದ್ರೆ, ಅಂದ್ರೆ ನಿಮ್ಗೆ ಆಕ್ಸಿಡೆಂಟ್ ಆಗಿ ನಿಮ್ ಜಾಬ್ ಹೋಯ್ತು, ನೀವು ಅವಾಗ ಜಾಬ್ ಮಾಡಕ್ ಆಗಲ್ಲ, ಇಲ್ಲಾದ್ರೆ ನೀವು ಜಾಬ್ ಕ್ವಿಟ್ ಮಾಡ್ಬೇಕು, ಏನೋ ವಿಷಯ ಆಗಿತ್ತು ನಿಮ್ಮ ಆಫೀಸಲ್ಲಿ, ಆವಾಗ ಅಟ್ಲೀಸ್ಟ್ 6 months 6 ತಿಂಗಳು ಸಂಬಳ ಅಲ್ಲ, ಬಟ್ ಆಕ್ಚುಲಿ ಎಕ್ಸ್ಪೆನ್ಸಸ್ 6 ತಿಂಗಳು ನೀವು ಎಷ್ಟು ಖರ್ಚೆ ಮಾಡ್ತೀರಾ 6 ತಿಂಗಳು ಸೇರಿಸಿ ಅದನ್ನ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಎಮರ್ಜೆನ್ಸಿ ಫಂಡ್ ತರ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಹಾಕಿ, ಇಲ್ಲಾದ್ರೆ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಾಕ್ಬಿಡಿ. ಆ ಸೇಫ್ ಇನ್ವೆಸ್ಟ್ಮೆಂಟ್ ನ ನೀವು ಯಾವಾಗ್ಲೂ ನಿಮ್ಗೆ ಬೇಕಾದ್ರೆ ಅಲ್ಲಿಂದ ತಗೋಬಹುದು ನೀವು 6 months ಅಟ್ಲೀಸ್ಟ್. ನಾವು 6 months ಅಂತೀವಿ, ಬಟ್ ಬೇರೆ ಜನಕ್ಕೆ ಬೇರೆ ಅಂದ್ರೆ ನಾನು ಆಂಟ್ರಪ್ರನರ್. ಸೊ ನಾವು ಕಂಪನಿ ಸ್ಟಾರ್ಟ್ ಮಾಡಿದಾಗ ಆವಾಗ ನನಗೆ ಅಟ್ಲೀಸ್ಟ್ 12 months ಬೇಕಾಗಿತ್ತು. ಅಂದ್ರೆ ನನ್ನ ಕಂಪನಿಯಿಂದ ಏನೋ ಸಂಬಳ ಬರ್ತಾ ಇರ್ಲಿಲ್ಲ. ಆವಾಗ ಸ್ಟಾರ್ಟ್ ಮಾಡಿದಾಗ ಅಟ್ಲೀಸ್ಟ್ ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಜಾಸ್ತಿ ಬೇಕಾಗಿತ್ತು. ಸ್ವಲ್ಪ ಜನ ಇವಾಗ ಜಾಬ್ ಮಾಡ್ತಾ ಇದ್ರೆ, ನಿಮ್ಗೆ ಸಂಬಳ ಬರ್ತಾ ಇದ್ರೆ ನಿಮ್ಗೆ 6 months ಅಟ್ಲೀಸ್ಟ್ ಇರ್ಬೇಕು. ಇದನ್ನ ಫಸ್ಟ್ ಪ್ರಯಾರಿಟಿ ಇರ್ಬೇಕು, ಹೈಯೆಸ್ಟ್. ಅಂದ್ರೆ ಇಲ್ಲ ಅಂದ್ರೆ ಬೇರೆ ವಿಷಯ ಆಲೋಚನೆ ಮಾಡ್ಬಿಡಿ. IPO, ಮ್ಯೂಚುವಲ್ ಫಂಡ್ ಅದೆಲ್ಲ ಆಮೇಲೆ ಬರುತ್ತೆ, ಫಸ್ಟ್ ಇದನ್ನ ಮಾಡಿ ಅಂತ. ಸೆಕೆಂಡ್ ಸೇಫ್ ಆಗಿರ್ಬೇಕು,
ಯಾವಾಗ ಬೇಕೋ, ಯಾವ ಕ್ಷಣ ಬೇಕೋ ಅದನ್ನ ನಾವು ತಗೊಳ್ಳೋ ತರ ಇರ್ಬೇಕು. ಇದನ್ನ ನೀವು ಬೇರೆ ಬೇರೆ ತರ ಮಾಡ್ಬೋದು. ಇದು ಹೇಗಾದ್ರು ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ, ನೀವು ನೋಡಿ ಇದನ್ನ ದುಡ್ಡು ತಗೊಂಡು ಮನೆ ಕಟ್ಟಿದ್ರೆ ನೀವು ಹೇಳ್ಬೋದು ನಾನು ಮನೆ ಯಾವಾಗಾದ್ರೂ ಮಾರ್ಬೋದು ಅಂತ. ಬಟ್ ಮನೆಗೆ ಮಾರಕ್ಕೆ ಅಟ್ಲೀಸ್ಟ್ 2-3 months ಬೇಕು. 2-3 ತಿಂಗಳಲ್ಲಿ ನಿಮ್ಗೆ ಎಮರ್ಜೆನ್ಸಿ ದುಡ್ಡು ಬೇಕು ಅಂದ್ರೆ ಅವಾಗ ಬರಲ್ಲ ನಿಮ್ಗೆ. ಮತ್ತೆ ಮಾರಕ್ಕೂ ಆಗಲ್ಲ, ಮಾರ್ಕೆಟ್ ಸರಿ ಇರಲ್ಲ, ಯಾರೋ ಇರಲ್ಲ ಅವಾಗ ತಗೊಳಕ್ಕೆ, ಅದೆಲ್ಲ. ಸೊ ಇಲ್ಲಿಕ್ವಿಡ್ ಇರಬಾರ್ದು. ಇದನ್ನ ಇಲ್ಲಿಕ್ವಿಡ್ ಅಂತಾರೆ. ಇಲ್ಲಿಕ್ವಿಡ್ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ನಿಮ್ಗೆ ಸೇಲ್ ಮಾಡಿ ಅದ್ ಹಣ ನಿಮ್ಗೆ ಬರಲ್ಲ. ಸೊ ಲಿಕ್ವಿಡ್ ಇರಬೇಕು. ಫಿಕ್ಸ್ ಡಿಪಾಸಿಟ್ ಇದೆ, ಲಿಕ್ವಿಡ್ ಇದೆ. ನೀವು ಬ್ಯಾಂಕಿಗೆ ಹೋಗಿ ಹೇಳಿ ನನ್ಗೆ ದುಡ್ಡು ಬೇಕು, ಅವ್ರು ಏನೋ ಪೆನಲ್ಟಿ ಹಾಕ್ತಾರೆ, ಬಟ್ ದುಡ್ಡು ಅಂತೂ ಕೊಟ್ಬಿಡ್ತಾರೆ ವಾಪಸ್. ಸೊ ಆವಾಗ ಅಟ್ಲೀಸ್ಟ್ ಆ ಎಮರ್ಜೆನ್ಸಿ ದುಡ್ಡನ್ನ ನೀವು ರಿಸ್ಕ್ ಮಾಡಬಾರ್ದು. ಅಂದ್ರೆ ಏನೋ IPO ಅದ್ರ ಯಾವ್ದ್ರಲ್ಲೂ ಹಾಕ್ಬಾರ್ದು. ಸ್ಟ್ರೇಟ್ ಆಗಿ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ಸ್, ನೋ ರಿಸ್ಕ್, ಅದನ್ನ ಫಸ್ಟ್ ಮಾಡಿ. ಸೆಕೆಂಡ್ ಅಂದ್ರೆ ಇದು ಇನ್ವೆಸ್ಟ್ಮೆಂಟ್ ಅಲ್ಲ, ಬಟ್ ಮೋಸ್ಟ್ಲಿ ನಿಮ್ಗೋಸ್ಕರನೇ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್. ಅವಾಗ ಹೆಲ್ತ್ ಇನ್ಶೂರೆನ್ಸ್ ಎಲ್ಲರಿಗೂ ಬೇಕಾಗತ್ತೆ. ಏನೋ ಆದ್ರೆ ಇವಾಗ ನೋಡಿ ಕೋವಿಡ್ ಬಂತು, ಆವಾಗ ನಿಮ್ಗೆ ಏನಾದ್ರೂ ಆಯ್ತಂದ್ರೆ, ಅಂದ್ರೆ ಕೋವಿಡ್ ಇರ್ಲಿ, ಬಟ್ ಕೋವಿಡ್ ಇಲ್ಲ ಅಂದ್ರೆ ಏನೋ ಬೇರೆ ತರ ಹೆಲ್ತ್ ಪ್ರಾಬ್ಲಮ್ ಆಗಿದ್ರೆ ಆವಾಗ ICU ಎಕ್ಸ್ಪೆನ್ಸಸ್ ಡಬಲ್ ಆಗಿತ್ತು, ನಿಮ್ ಹಾಸ್ಪಿಟಲ್ ಬೆಡ್ ಎಕ್ಸ್ಪೆನ್ಸಸ್ ಡಬಲ್ ಆಗಿತ್ತು. ಸೊ ನೀವು ನಿಮ್ ಕಡೆಯಿಂದ ಕೊಟ್ರೆ ಅದೊಂದು ವಿಷಯ, ಬಟ್ ಬೇರೆ ಹೆಲ್ತ್ ಇನ್ಶೂರೆನ್ಸ್ ಸಿಗತ್ತೆ. ಇದೆಲ್ಲ ನಿಮ್ ಮೊದ್ಲಿಂದ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ ಏನಾಗತ್ತೆ ಅಂತ. ಸೊ ಆಕ್ಸಿಡೆಂಟು ಆಗ್ಬೋದು, ಬೈ ಚಾನ್ಸ್ ನಿಮ್ಗೇನೋ ಅಪೆಂಡಿಸೈಟಿಸ್ ಆಗ್ಬೋದು, ನಿಮ್ಗೆ ಏನಾದ್ರೂ ಆಗ್ಬೋದು. ಹೆಲ್ತ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕೆ ಇವಾಗ ಬಹಳ ಕಡಿಮೆ. ಇವಾಗ ನೀವು 20-25 ವರ್ಷ ಇದ್ರೆ ನಿಮ್ಮೊಬ್ಬರಿಗೆ 5 lakh rupeesಗೆ ಇನ್ಶೂರೆನ್ಸ್ ತಗೊಂಡ್ರೆ 5 ಲಕ್ಷ, ಅದಕ್ಕೆ ನೀವು ವರ್ಷಕ್ಕೇನೋ 5-6 ಸಾವಿರ ರೂಪಾಯಿ ಅಷ್ಟೇ ಕೊಡೋದು ನೀವು. ಅಫ್ಕೋರ್ಸ್ ನಿಮ್ಗೆ ಏನೋ ಆಗಿಲ್ಲ ಅಂದ್ರೆ ದುಡ್ಡು ವಾಪಸ್ ಬರಲ್ಲ, ಬಟ್ ದುಡ್ಡು ವಾಪಸ್ ಬರಬಾರ್ದು. ಬಿಕಾಸ್ ಬಂದ್ರೆ ಅಂದ್ರೆ ನಿಮ್ಗೇನೋ ಆಗಿದೆ. ಎಷ್ಟಾದ್ರೂ ವೆಲ್ತ್ ಇರ್ಲಿ, ಅದು ಹೆಲ್ತ್ ಗಿಂತ ಜಾಸ್ತಿ ಏನೋ ಕಂಪೇರ್ ಆಗಲ್ಲ. ಸೊ ಮೇನ್ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಅದೊಂದು ಇರ್ಬೇಕು. ಇವಾಗ ಲೈಫ್ ಇನ್ಶೂರೆನ್ಸ್ ಅಂತ ಇನ್ನೊಂದಿದೆ. ನೀವು ಮೊದ್ಲೆಲ್ಲ ಏನೋ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮೇಲೆ ಯಾರೋ ಡಿಪೆಂಡ್ ಆಗಲ್ಲ, ಅಂದ್ರೆ ನಿಮ್ ಡಿಪೆಂಡೆಂಟ್ಸ್ ಯಾರು ಇರಲ್ಲ. ನಿಮ್ ಪೇರೆಂಟ್ಸ್ ಅವ್ರ ಸಂಬಳ ಇರುತ್ತೆ, ಅವರು ಕೆಲಸ ಮಾಡಿರ್ತಾರೆ, ಅವ್ರ ಹತ್ರ ಸ್ವಂತದೇನೋ ಸೇವಿಂಗ್ಸ್ ಏನಾದ್ರು ಇರುತ್ತೆ. ಸೊ ನಿಮ್ ಮೇಲೆ ಯಾರೋ ಡಿಪೆಂಡ್ ಆಗ್ತಾ ಇಲ್ಲ. ಸೊ ನಿಮ್ ಮೇಲೆ ಯಾರೋ ಡಿಪೆಂಡ್ ಆಗ್ತಾ ಇಲ್ಲ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಲೈಫ್ ಇನ್ಶೂರೆನ್ಸ್ ಒಂದೇ ಇದಿರುತ್ತೆ ಸೆಲ್ಲಿಂಗ್ ಪಾಯಿಂಟ್ ಅಂದ್ರೆ ನಿಮ್ಗೆ ಏನಾದ್ರೂ ಆದ್ರೆ, ನೀವು ಬೈ ಎನಿ ಚಾನ್ಸ್ ಇಫ್ ಯು ಡೈ, ನಿಮ್ ಡಿಪೆಂಡೆಂಟ್ಸ್ ಅವ್ರು ಇದ್ದಾರೆ, ಅವ್ರಿಗೆ ಇನ್ಕಮ್ ಸ್ಟ್ರೀಮ್ ಇರಲ್ಲ, ನೀವ್ ಇನ್ಕಮ್ ಮಾಡ್ತಾ ಇರೋರು. ಸೊ ಅದಕ್ಕೋಸ್ಕರ ನೀವು ಒಂದ್ ಹಣ ಬರೋದು, ಒಂದು ಲಂಪ್ಸಮ್ ದೊಡ್ಡ ಹಣ ಬರೋದು, ಆವಾಗ ಇನ್ಕೋತೀರಾ ನನ್ಗೆ ಇಫ್ ಐ ಡೈ ಮೈ ಡಿಪೆಂಡೆಂಟ್ಸ್ ವಿಲ್ ಗೆಟ್ ಎಕ್ಸ್ ಅಮೌಂಟ್ ಆಫ್ ಮನಿ ಅಂತ. ಸೊ ನಿಮ್ ಮದ್ವೆ ಆಗಿದ್ದಿದ್ರೆ, ಮಕ್ಕಳಾಗಿದ್ದಿದ್ರೆ, ಇಲ್ಲ ನಿಮ್ ಪೇರೆಂಟ್ಸ್ ನಿಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಆ ತರ ಆಗಿದ್ದಿದ್ರೆ ನೀವು ನಿಮ್ ಮೇಲೆ ಲೈಫ್ ಇನ್ಶೂರೆನ್ಸ್ ತಗೋಬೇಕು. ಇದನ್ನ ಟರ್ಮ್ ಇನ್ಶೂರೆನ್ಸ್ ಅಂತ ಇದೆ, ಬೆಸ್ಟ್ ಅದು. ನಾನು ಆಮೇಲೆ ಹೇಳ್ತೀನಿ ಯಾಕಂದ್ರೆ, ಬಿಕಾಸ್ ಬೇರೆಯವರೆಲ್ಲ ಬೇರೆ ಇನ್ಶೂರೆನ್ಸ್ ನಿಮಗೆ ಕೊಡ್ತಾರೆ, ಬಿಕಾಸ್ ಅವ್ರ ಕಮಿಷನ್ ಜಾಸ್ತಿ ಸಿಗುತ್ತೆ. ಬಟ್ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ವೆರಿ ಬೋರಿಂಗ್. ಅದು ನಿಮ್ಗೇನೋ ಆದ್ರೆ ದುಡ್ಡು ಲಂಪ್ಸಮ್ ನಿಮ್ ಡಿಪೆಂಡೆನ್ಸಿ ಬರುತ್ತೆ, ನಿಮ್ಗೇನೋ ಆಗಿಲ್ಲ ಅಂದ್ರೆ ಯಾರಿಗೂ ಏನೋ ದುಡ್ಡು ಸಿಗಲ್ಲ. ಬಟ್ ಇದೇನಾಗತ್ತೆ ಅಂದ್ರೆ 1 ಕೋಟಿ ಇನ್ಶೂರೆನ್ಸ್ ತಗೊಂಡ್ರೆ, ನಿಮ್ಮ ಏಜ್ ಏನೋ ಲೆಟಸ್ 25 or 35 ಅನ್ಕೊಳ್ಳಿ, 35 ಏಜ್ ಅಲ್ಲಿ ಇವಾಗ ನೀವು ಒಂದು 15,000 ರೂಪಾಯಿ ಕೊಡ್ತೀರ ಅಷ್ಟೇ 1 ಕೋಟಿಗೆ. ಇದ್ರಲ್ಲಿ ಟ್ಯಾಕ್ಸ್ ಸೇವಿಂಗು ಇದೆ, ಬೇರೆ ಅದೆಲ್ಲ ಏನೋ ಇದೆ. ಬಟ್ ಟ್ಯಾಕ್ಸ್ ಸೇವಿಂಗ್ಗೋಸ್ಕರ ಅಂತ ಮಾಡಬೇಡಿ, ಆಕ್ಚುಲಿ ಸ್ವಂತಕ್ಕೋಸ್ಕರ, ಅಂದ್ರೆ ನಿಮ್ ಡಿಪೆಂಡೆಂಟ್ಸ್ಗೋಸ್ಕರ, ಅಂದ್ರೆ ಜಸ್ಟ್ ಇನ್ ಕೇಸ್ ಏನೋ ಆದ್ರೆ ಅವ್ರಿಗೇನೋ. ಸೊ ಇದೇನೋ ಹೈಜೀನ್ ಅಲ್ಲ. ಇದು ಹೈಜೀನ್ ಅಂದ್ರೆ ನನ್ಗೇನೋ ಆದ್ರೆ ನಮ್ ಡಿಪೆಂಡೆಂಟ್ ಸೇಫ್ ಆಗಿರ್ತಾರೆ, ನನ್ಗೇನೋ ಆದ್ರೆ ನಾನು ಹಾಸ್ಪಿಟಲ್ಗೆ ಹೋದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತೆ, ನಾನು ಜಾಬ್ ಹೋದ್ರೆ ನನ್ನ ಹತ್ರ ಎಮರ್ಜೆನ್ಸಿ ಫಂಡ್ ಇದೆ 6 ತಿಂಗಳದು. ಸೊ ಅದೆಲ್ಲ ಸೇರಿಸಿ ಇದೆಲ್ಲ ಹೈಜೀನ್ ಆಗ್ಬಿಡುತ್ತೆ. ಇದಾದ್ಮೇಲೆ ಬರೋದು ಸೇವಿಂಗ್ಸ್. ಫಸ್ಟ್ ಇದೆಲ್ಲ ಆಗ್ಬಿಟ್ರೆ ಆಮೇಲೆ ಸೇವಿಂಗ್ಸ್ ಮಾಡೋದು. ಯಾಕೆ ಸೇವಿಂಗ್ ಮಾಡ್ತೀರಾ? ನಿಮ್ಮ ಮಕ್ಕಳಿದ್ರೆ ಅವ್ರು ಎಜುಕೇಟ್ ಮಾಡಬೇಕು. ನಮ್ಗೆಲ್ಲ ಗೊತ್ತು ಇವಾಗ ಎಜುಕೇಶನ್, ನೀವು ಸ್ಕೂಲ್ ಫೀಸ್ ಎಲ್ಲ ಕೊಟ್ಬಿಡ್ತೀರಾ, ಅದೊಂದು ವಿಷಯ. ಬಟ್ ಹೈಯರ್ ಎಜುಕೇಶನ್ ಅಂದ್ರೆ ಮೆಡಿಕಲ್ಲು ಒಂದು 40 ಲಕ್ಷ ಫೀಸು, ಮತ್ತೆ ಇಲ್ಲಾದ್ರೆ ಇನ್ನೊಂದು 50 ಲಕ್ಷ ಫೀಸು, ಅಮೆರಿಕ ಹೋದ್ರೆ 1 ಕೋಟಿ ಫೀಸು. ಅದೆಲ್ಲ ನೀವೆಲ್ಲ ನೋಡಿದ್ರೆ, ಇವಾಗ ಯೋಚನೆ ಮಾಡಿದ್ರೆ ಸಡನ್ ಆಗಿ 1 ಕೋಟಿ ಬರಲ್ಲ.
ಬಟ್ ಅವ್ರು ಮಕ್ಳು ಚಿಕ್ಕದಿದ್ದಾಗ ನೀವು ಆವಾಗಿಂದ ಸೇವ್ ಮಾಡ್ತಾ ಇದ್ರೆ 1 ಕೋಟಿ ಬರೋದು ಬಾರಿ ಈಸಿ. ಈವನ್ ಇಫ್ ಯು ಕನ್ಸಿಡರ್ ಇನ್ಫ್ಲೇಷನ್ ಅಂದ್ರೆ ನಿಮ್ಗೆ 1 ಕೋಟಿ ಇವತ್ತು 15 ವರ್ಷ ಆದ್ಮೇಲೆ 1 ಕೋಟಿ ಇರಲ್ಲ. 1 ಕೋಟಿ ಅದ್ ಸೇಮ್ ಕಾಸ್ಟ್ 2 ಕೋಟಿ 2.5 ಕೋಟಿ ಇರುತ್ತೆ. ಬಟ್ ನೀವು ಸೇವ್ ಮಾಡ್ತಾ ಹೋದ್ರೆ, ಇವಾಗ ನಿಮ್ಗೆ ಹೇಳಿದ್ರೆ ನೀವು 2.5 ಕೋಟಿ ಕೊಡಿ ಅಂದ್ರೆ ನೀವು ಹೇಳ್ತೀರಾ ಏನ್ ಸರ್ ನೀವು ಸಡನ್ ಆಗಿ 2.5 ಕೋಟಿ ಅಂದ್ರೆ ಎಲ್ಲಿಂದ ತರಲಿ. ಬಟ್ ನೀವು ಸೇವ್ ಮಾಡಕ್ ಹೋದ್ರೆ ತಿಂಗಳಿಗೆ 5-6 ಸಾವಿರ ರೂಪಾಯಿ 10,000 ರೂಪಾಯಿ ಅಷ್ಟೇ ಸಾಕು. ಲಾಂಗ್ ಟರ್ಮ್ 15 ವರ್ಷದಲ್ಲಿ ಅದು ಆಟೋಮ್ಯಾಟಿಕ್ ಆಗಿ ಗ್ರೋ ಆಗಿ ಅಷ್ಟೊಂದು ಆಗ್ಬಿಡುತ್ತೆ. ನಿಜ ಹೇಳ್ತೀನಿ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಎಷ್ಟೊಂದು 15 ವರ್ಷ ಆದ್ರೆ ನಿಮ್ಗೆ ಆಕ್ಚುಲಿ ಇವತ್ತು ಸೇವಿಂಗ್ಸ್ ಮಾಡ್ಬೇಕಾಗಿದ್ದು ಸ್ವಲ್ಪ ಕಡಿಮೆನೆ. ಆಕ್ಚುಲಿ ನಂಬರ್ ಸ್ವಲ್ಪ ಚೇಂಜ್ ಆಗ್ಬೋದು, 25 ಇರ್ಬೋದು, 10-20 ಸಾವಿರ ಇರ್ಬೋದು. ಬಟ್ ಆಕ್ಚುಲಿ 2.5 ಕೋಟಿ ಅನ್ನೋದು ಮತ್ತೆ 25,000 ಅನ್ನೋದು ಬಹಳ ಡಿಫ್ರೆನ್ಸ್. ಬಟ್ ಆಕ್ಚುಲಿ ಸೇಮ್ ನೀವು ಇವಾಗ ಸೇವ್ ಮಾಡಿದ್ರೆ ಸ್ಲೋಲಿ ಎವ್ರಿ ಮಂತ್ ಅದನ್ನ ಆಡ್ ಮಾಡಿ ಸ್ಲೋಲಿ ಗ್ರೋ ಆಗ್ಬಿಟ್ಟು ಅದು ಸೇವಿಂಗ್ಸ್ ಲಾಂಗ್ ಟರ್ಮ್ ಆಗುತ್ತೆ. ಈ ತರಾನೇ ನಿಮ್ ರಿಟೈರ್ಮೆಂಟ್. ನೀವು 35 ವರ್ಷ ಇದ್ರೆ ನಿಮ್ಗೆ ಬಟ್ 25 ವರ್ಷ ನೀವು ಕೆಲಸ ಮಾಡ್ತೀರಾ, ಮೇ ಬಿ ಮ್ಯಾಕ್ಸಿಮಮ್ 30 ವರ್ಷ. ಅದಾದ್ಮೇಲೆ ಕೆಲಸ ಮಾಡೋಕ್ ನಿಮ್ ಕ್ಷಮತೆನೂ ಇರಲ್ಲ, ಮತ್ತೆ ನಿಮ್ಗೆ ಒಂಥರ ಸ್ವಲ್ಪ ಬ್ರೇಕು ಬೇಕಾಗತ್ತೆ ಕೆಲ್ಸದಿಂದ. ಸೊ ನಿಮ್ ಪ್ಲಾನಿಂಗ್ ಅಂದ್ರೆ ಏನಾಗ್ಬೇಕಂದ್ರೆ ಒಂದ್ ದಿವಸ ಹೀಗಾಗ್ಬೇಕು, ನಿಮ್ ಹಣನ ನೀವು ಸೇವ್ ಮಾಡಿದ್ದು ನಿಮ್ ಮಕ್ಕಳಿಗೆ ಬೇರೆ, ನಿಮ್ ಎಮರ್ಜೆನ್ಸಿ ಬೇರೆ ಇದೆಲ್ಲ ಎಕ್ಸ್ಟ್ರಾ ಉಳಿದಿರೋದು ನೀವು ಸೇವ್ ಮಾಡಿರೋದು ಅಷ್ಟೊಂದು ಆಗ್ಬೇಕು. ಅಂದ್ರೆ ಆ ದುಡ್ಡನ್ನ ನೀವು ಫಿಕ್ಸ್ ಡಿಪಾಸಿಟ್ ಅಲ್ಲಿ ಹಾಕಿ ಅದ್ರ ಇಂಟ್ರೆಸ್ಟ್ ಬರೋದು ನಿಮ್ ಖರ್ಚಿಗೆ ಸಾಕಾಗಬೇಕು. ಅಂದ್ರೆ ಅಷ್ಟು ನಾವು ಹೂಡಿಕೆ ಮಾಡಬೇಕು. ಬರೀ ಇಂಟ್ರೆಸ್ಟ್ ಇಂದಾನೇ ನಮ್ ಖರ್ಚು ನೋಡ್ಕೊಳ್ಳೋ ತರ ಅಷ್ಟು ಹೂಡಿಕೆ ಹಾಕ್ಬೇಕು. ಮತ್ತೆ ನಿಮ್ ಖರ್ಚು ಇವತ್ತಲ್ಲ, ಬಿಕಾಸ್ ಇವತ್ತಿರೋ ಖರ್ಚ ನೀವು ನೋಡಿ ತಿಂಗಳಿಗೆ 25,000 ಖರ್ಚು ಮಾಡ್ತೀರ. ಸೊ ಅದನ್ನ ವರ್ಷಕ್ಕೆ ಎಷ್ಟಾಯ್ತು? ಅಬೌಟ್ 3 ಲಕ್ಷ. ನೀವು ಸೇವ್ ಮಾಡಿರೋದು ನೋಡಿ 50 ಲಕ್ಷ ನೀವು ಸೇವ್ ಮಾಡಿದ್ರಿ. 50 ಲಕ್ಷ ನೀವು ಫಿಕ್ಸ್ ಡಿಪಾಸಿಟ್ ಅಲ್ಲಿ ಹಾಕಿದ್ರೆ 6% ಸಿಗತ್ತೆ. 6% 50 ಲಕ್ಷಕ್ಕೆ 3 ಲಕ್ಷ. ಇವಾಗ ಆಯ್ತು ನಿಮ್ 50 ಲಕ್ಷನೂ ಇದೆ, 3 ಲಕ್ಷ ಬಂತು, ನೀವು ಖರ್ಚು ಮಾಡಿದ್ರಿ. ಬಟ್ ನೆಕ್ಸ್ಟ್ ಇಯರ್ ನಿಮ್ ಖರ್ಚು ಜಾಸ್ತಿ. ಅಂದ್ರೆ ಸುಮ್ನೆ ಇನ್ಫ್ಲೇಷನ್, ಹಾಲಿನ ಕಾಸ್ಟ್ ಜಾಸ್ತಿ ಆಗುತ್ತೆ, ರೆಂಟ್ ಆವಾಗ ಮೇ ಬಿ ರೆಂಟ್ ಇರಲ್ಲ ಬಿಕಾಸ್ ನೀವು ರಿಟೈರ್ ಆಗಿರ್ತೀರಾ. ಸೊ ನಿಮ್ ಸ್ವಂತದ ಮನೆ ಇರುತ್ತೆ, ಬಟ್ ಮೇಂಟೆನೆನ್ಸ್ ಮನೆಗೆ ಅದನ್ನ 10% ಇನ್ಕ್ರೀಸ್ ಮಾಡ್ತಾರೆ. ಸೊ ಖರ್ಚು ಮಾಡಿರೋದು 25,000 ಇವಾಗ 30,000 ಆಯ್ತು. ಸೊ ಇವಾಗ ನಿಮ್ಗೆ 3.6 lakhs 3,60,000 ರೂಪಾಯಿ ಬೇಕು. ಬಟ್ ಇರೋದೇ ನಿಮ್ಮ ಹತ್ರ 50 ಲಕ್ಷ. ಅದರಿಂದ ನೀವು 3,60,000 ಹೆಂಗ್ ಮಾಡ್ತೀರಾ? ಬರೋದ್ ಬರೀ ಇಂಟ್ರೆಸ್ಟ್ 6%. ಸೊ ಬರೋದ್ ನಿಮ್ ಬರೇ 3 ಲಕ್ಷ, ಒಂದ್ 60,000 ಕಡಿಮೆ ಆಯ್ತು. ಏನ್ ಮಾಡ್ತೀರಾ ನೀವು? 50 ಲಕ್ಷದಿಂದ 60,000 ತಗೊಂಡ್ಬಿಡ್ತೀರಾ. ಅದು ತೆಗಿದ್ರೆ 49,40,000 ಉಳಿತು ಅಲ್ಲಿ. ಸೊ ಹೀಗೆ ಹೋದಾಗ ಒಂದ್ 10 ವರ್ಷದಿಂದ ಆಮೇಲೆ ನಿಮ್ 50 lakhs ಇರೋದು ಅದು 10 lakhs ಆಗ್ಬಿಡುತ್ತೆ. ಇವಾಗ ನೀವು 60 ಆಗಿದ್ರಿ, 60ಇಂದ ಅಬೌಟ್ 15 years 75. ಆವಾಗ ಬೈ ಚಾನ್ಸ್ ನಿಮ್ ಡೆತ್ ಆಯ್ತು ಅಂದ್ರೆ ಓಕೆ. ಬಟ್ ಆಕ್ಚುಲಿ ನೀವು ಇದ್ರೆ ಆವಾಗ 80-85. ಇವಾಗ ನಾರ್ಮಲ್ ಇಂಡಿಯನ್ ಲೈಫ್ ಸ್ಪ್ಯಾನ್ ಇದೆಯಲ್ವಾ, ಇವಾಗ ಮೊದಲು 1947 ಅಲ್ಲಿ 51 ಅಲ್ಲಿ ಫಸ್ಟ್ ಸೆನ್ಸಸ್ ಮಾಡಿದಾಗ ಇಂಡಿಯನ್ ಲೈಫ್ ಸ್ಪ್ಯಾನ್ ಇತ್ತು 37 years. ಅಂದ್ರೆ ಆವರೇಜ್ ಇಂಡಿಯನ್ ವುಡ್ ಡೈ at 37. ತುಂಬಾ ಕೇಳಿದೀವಿ ಆತರ. ಸೊ ಈಗ 2021 ಅಲ್ಲಿ ಇವಾಗ ಸೆನ್ಸಸ್ ಆಗ್ತಾ ಇಲ್ಲ, ಬಟ್ 2011 ಸೆನ್ಸಸ್ ನೋಡಿದ್ರೆ ಆವರೇಜ್ ಏಜ್ 78. ಸೊ ನೀವ್ ಇವಾಗ ಪ್ಲಾನ್ ಮಾಡಿದ್ರೆ ನೀವು 90 ತನಕ ಪ್ಲಾನ್ ಮಾಡ್ಬೇಕು. ಹೌದು, ಎಕ್ಸಾಕ್ಟ್ಲಿ ಮಿನಿಮಮ್. ಸೊ 75 ತನಕ ನಿಮ್ದು ಹಣ ಲಾಸ್ಟ್ ಆದ್ರೆ ಸಾಕಾಗಿಲ್ಲ, ಆಕ್ಚುಲಿ ನೀವು 90 ತನಕ ಲಾಸ್ಟ್ ಆಗ್ಬೇಕು. ಸೊ ಅದಕ್ಕೆ ಇವಾಗ ಇರೋ ಖರ್ಚೆ ಇದನ್ನ ಇನ್ಫ್ಲೇಷನ್ ಜೊತೆ ಇನ್ಫ್ಲೇಟ್ ಮಾಡ್ಬೇಕು, ಅಂದ್ರೆ ಇನ್ಕ್ರೀಸ್ ಮಾಡಬೇಕು. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ ಒಂದು ಫಾರ್ಮುಲಾ ಇದೆ. ಅದನ್ನ ಕಾಂಪ್ಲಿಕೇಟೆಡ್ ಫಾರ್ಮುಲಾ ನಮ್ಮೊಂದು ವೆಬ್ಸೈಟು ಮಾಡಿದೀವಿ. ಅದಕ್ಕೆ ನೀವು ಹೋಗಿ ಇಲ್ಲಿ ನೀವು ಹೇಳಿ ಎಷ್ಟು ಪ್ಲಾನ್ ಮಾಡ್ಬೇಕಂತ ಹೇಳುತ್ತೆ. ಅದು ನಿಮ್ಗೆ 3 ಲಕ್ಷ ಖರ್ಚ ವರ್ಷಕ್ಕೆ. ಈಗ ನಿಮ್ಗೆ ಆಕ್ಚುಲಿ ಬೇಕಾಗಿರೋದು ಅಬೌಟ್ 80 lakh rupees ರಫ್ಲಿ. ತುಂಬಾನೇ ಇಂಟ್ರೆಸ್ಟಿಂಗ್. ಕೇಳಿದ್ರೆ ಇವಾಗ ಒಂದು ಸಣ್ಣ ವಿರಾಮ ತಗೊಂಡು ಮತ್ತೆ ವಾಪಸ್ ಬರೋಣ. ಹಲೋ, ನಮಸ್ಕಾರ. ನಾನು ಸ್ಫೂರ್ತಿ ತೇಜ್. ಪರ್ಸನಲಿ ನಂಗೆ ನಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರ ಒಂದು ಪಾಸಿಟಿವ್ ಚೇಂಜಸ್, ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಟಿಪ್ಸ್ ಅಂದ್ರೆ ಸೂಪರ್ ಫೇವರಿಟ್. ಈ ಅದ್ಭುತವಾದಂತ ಹ್ಯಾಬಿಟ್ಸ್ ನ ನೀವು ಕಲ್ತು ನಿಮ್ಮ ಲೈಫ್ ಕೂಡ ಆಸಮ್ ಆಗ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಸೊ ಕೇಳಿ ದಿ ಹ್ಯಾಬಿಟ್ ಕೋಚ್ ಪಾಡ್ಕಾಸ್ಟ್. ಇವಾಗ ಬರೀ ಇಂಗ್ಲಿಷ್ ಅಲ್ಲಿ ಮಾತ್ರ ಅಲ್ಲ, ಕನ್ನಡದಲ್ಲೂ ಕೂಡ. ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ ಪ್ರತಿ ಸೋಮವಾರ ಹಾಗೂ ಗುರುವಾರ IVM ನೆಟ್ವರ್ಕ್ ಅಲ್ಲಿ.
ಸುಸ್ವಾಗತ ಮತ್ತೆ ತಲಹರಟೆ ಪಾಡ್ಕಾಸ್ಟ್ ಇಂದಿನ ಸಂಚಿಕೆಗೆ. ನಮ್ ಜೊತೆ ದೀಪಕ್ ಶೆನಾಯ್ ಇದ್ದಾರೆ, ಪವನು ಇದ್ದಾರೆ. ದೀಪಕ್ ಅವರೇ, ತಾವು ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗಿರೋದ್ರಿಂದ ನಮ್ಮ ಖರ್ಚು ಮತ್ತು ನಾವು ಮುಂದಾಲೋಚನೆ ಮಾಡೋದು ಅನಿವಾರ್ಯ ಆಗ್ತಾ ಇರೋದು ತಾವು ಹೇಳಿದ್ರಿ. ತಾವು ಪುಸ್ತಕದಲ್ಲಿ ಒಂದ್ ಕಡೆ ಬರ್ದಿದ್ದೀರಾ, ಹೇಗೆ ಈ ಅರ್ಲಿ ಕೆರಿಯರ್ ಪಾರ್ಟ್ ನಲ್ಲಿ ಕೆಲವು ಸತಿ ಸೇವ್ ಮಾಡೋದಕ್ಕಿಂತ ಅಪ್ಸ್ಕಿಲಿಂಗ್ ಬಗ್ಗೆ ಮಾಡೋದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದು ಇನ್ಕಮ್ ಲೆವೆಲ್ನೇ ರೇಸ್ ಮಾಡೋದು ಅದನ್ನು ಒಂದು ಸ್ಟ್ರಾಟಜಿ. ನಾನು ಯಾಕೆ ಅದಕ್ಕೆ ಮಾಡಿದೆ ಅಂದ್ರೆ, ಇಷ್ಟೊಂದು ಲೈಫ್ ಸ್ಪ್ಯಾನ್ ಇರುವಾಗ 60 ವರ್ಷಕ್ಕೆ ಅಥವಾ 58 ವರ್ಷಕ್ಕೆ ಸಂಪಾದನೆ ನಿಲ್ಸೋದು ಇಟ್ ಮೇ ನಾಟ್ ಬಿ. ಯಾರೋ ಹೇಳಿದ್ರು ಮೊನ್ನೆ ಯಾವ್ದೋ ಡಿಸ್ಕಷನ್ ಅಲ್ಲಿ, ಇನ್ನು ಮುಂದೆ ಪ್ರೊಫೆಷನಲ್ಸ್ ಅಟ್ಲೀಸ್ಟ್ 3 ಕೆರಿಯರ್ಸ್ಗೆ ಅವರು ಪ್ರಿಪೇರ್ ಆಗಿರ್ಬೇಕು ಅಂತ. ಒಂದು 15 ವರ್ಷದ 3 ಕೆರಿಯರ್ ಇರುತ್ತೆ ಅವ್ರಿಗೆ, ಬೇಕಾಗುತ್ತೆ ಅವ್ರಿಗೆ ಅಂತ. ಸೊ ಈ ಅಪ್ಸ್ಕಿಲಿಂಗು, ಟ್ರೈನಿಂಗು ಈ ಅರ್ಲಿ ಪಾರ್ಟ್ ಅಲ್ಲಿ, ಯಾಕೆಂದ್ರೆ ನಮ್ ಕೇಳುಗರು ಆ ವಯಸ್ಸಿನವ್ರು ತುಂಬಾ ಜನ ಇದ್ದಾರೆ. ಪ್ಲಸ್ ಆ ಕಾಂಪೌಂಡಿಂಗ್ ಪವರ್ ಇದೆಯಲ್ಲ, ತಾವು ಅದ್ರ ಬಗ್ಗೆನೂ ಸ್ವಲ್ಪ ವಿವರವಾಗಿ ತಿಳಿಸ್ಬೇಕು. ಆ ಕಾಂಪೌಂಡಿಂಗ್ ಪವರ್ ಸ್ಟಾರ್ಟ್ ಆಗದೆ ನೀವು ಅರ್ಲಿ ಸ್ಟಾರ್ಟ್ ಮಾಡಿದಾಗ. ಸೊ ಆ ಟೈಮಲ್ಲಿ ಡಿಸಿಷನ್ಸ್ ಮಾಡುವಾಗ ಇನ್ವೆಸ್ಟ್ಮೆಂಟ್ ವರ್ಸಸ್ ಅಪ್ಸ್ಕಿಲಿಂಗ್ ವರ್ಸಸ್ ಸೇವಿಂಗ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ತಾವು ಪುಸ್ತಕದಲ್ಲಿ ಬರ್ದಿದ್ದೀರಾ? ಅದು ಆಕ್ಚುಲಿ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಹೇಳ್ತಾರೆ, ನಿಜ ಹೇಳಿದ್ರೆ ಈ ಪಾಡ್ಕಾಸ್ಟ್ ಅಲ್ಲಿ ಕೇಳೋರು ಮೋಸ್ಟ್ಲಿ ಯಂಗ್ ಇರೋರು. ಅವ್ರಿಗೆ ಸೇವಿಂಗ್ ಮಾಡಿ ಅಂದ್ರೆ ಅದು ಒಂಥರ ಆಯ್ತು ಆಗತ್ತಪ್ಪ, ನಮ್ ತಂದೆ ತಾಯಿನೂ ಹೇಳ್ತಾ ಇರ್ತಾರೆ, ಇವರು ಅದೇ ಹೇಳ್ತಾರೆ. ಆಕ್ಚುಲಿ ಬರೋದು ಮಕ್ಕಳಾದ್ಮೇಲೆ ಸಡನ್ ಆಗಿ ಯೋಚನೆ ಬರುತ್ತೆ, ನನ್ನೆಲ್ಲ ಸೇವ್ ಮಾಡ್ಬೇಕಂತ 35 ಆಗ್ಬಿಡುತ್ತೆ. ಇವಾಗ ಏನ್ ಮಾಡ್ಲಿ, ಇವರೆಲ್ಲ ಹೇಳ್ತಾ ಇದಾರೆ 25 ಮಾಡ್ಬೇಕು, ಇಲ್ಲಾಂದ್ರೆ ನಾನು ಸತ್ತೋಗ್ಬಿಟ್ಟೆ ಹಂಗೆ. ಸೊ ಆಕ್ಚುಲಿ ಬರೋದೆಲ್ಲ ಒಂದು ಫಿಯರ್ ತರ ಮಾಡ್ಬಿಡ್ತಾರೆ. ನೀವು ಮಾಡೇ ಇಲ್ಲ ಅಷ್ಟೇ, ನೀವು ಏನೇನೋ ಮಾಡ್ಬೇಕು ಅಂತ. ಅದ್ರಲ್ಲಿ 3-4 ನೀವು ಒಂಥರ ಆಲೋಚನೆ ಮಾಡ್ಬೇಕು. ಅದನ್ನ ಏನಾಗತ್ತಂದ್ರೆ, ನೀವು ಮೊದಲು ಸೇವ್ ಮಾಡಿಲ್ಲ ಅಂದ್ರೆ ನಿಮ್ ಆಕ್ಚುಲಿ ಆಪ್ಷನ್ಸ್ ಇದೆ. ಇವಾಗ ನೀವು ಹೇಳಿದ್ರಿ, ಆಕ್ಚುಲಿ ಕರೆಕ್ಟ್ ಆಗಿ ಹೇಳಿದ್ರಿ. ಇವಾಗ ಕೆರಿಯರ್, ಒಂದೇ ಕೆರಿಯರ್ ಅಂತ ಯಾರ್ದು ಇರಲ್ಲ. ಬರೀ ಚೂರ್ ಜನ ಡಾಕ್ಟರು, ಲಾಯರು, ಅವ್ರು ಅದೇ ಮಾಡ್ತಾರೆ ಲೈಫ್ ಲಾಂಗ್. ಆಕ್ಚುಲಿ ಲಾಯರು ಬೇರೆ ಕೆರಿಯರ್ ಮಾಡ್ತಾರೆ. ಡಾಕ್ಟರು ಆಕ್ಚುಲಿ ನಾರ್ಮಲಿ ನೀವು ಹೇಳಿದ್ರೆ, ಡಾಕ್ಟರ್ ದೊಡ್ಡದಾಗ್ತಾ ಇರ್ಲಿ, ಅವರು ಲಾಂಗ್ ಟರ್ಮ್ ಅಲ್ಲಿ ಅವ್ರ ಎಕ್ಸ್ಟ್ರಾ ಮನೆ ತಗೋತಾರೆ, ಅದರಿಂದ ರೆಂಟ್ ಬರುತ್ತೆ. ಮತ್ತೆ ಅವರು ಕ್ಲಿನಿಕಲ್ ಇನ್ವೆಸ್ಟ್ ಮಾಡ್ತಾರೆ, ಅದರಿಂದ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂದ್ರೂ ಆವಾಗ ಕ್ಲಿನಿಕ್ ಇಂದ ಸ್ವಲ್ಪ ಪ್ರಾಫಿಟ್ಸ್ ಅಲ್ಲಿ ಅವ್ರ ಶೇರ್ ಇರುತ್ತೆ. ಸೊ ಈ ತರ ಸೆಕೆಂಡ್ ಸೋರ್ಸ್, ಥರ್ಡ್ ಸೋರ್ಸ್ ಆಫ್ ಇನ್ಕಮ್ ಇದನ್ನ ಮಾಡಕ್ಕೆ ಯೂಶಲಿ ಸ್ಕಿಲ್ಸ್ ಬೇಕಾಗಿರುತ್ತೆ. ನಾರ್ಮಲ್ ಆಗಿ ಇವಾಗ ಏನಾಗತ್ತಂದ್ರೆ, ಇವಾಗ ಡಾಕ್ಟರ್ಸ್ ಹಂಗೆ ಯಾವ್ದೋ, ನಾವು ಇವಾಗ ಪಾಡ್ಕಾಸ್ಟ್ ಮಾಡ್ತಾ ಇದ್ವಿ. 10 ವರ್ಷ ಮುಂಚೆ ನೀವು ಏನಾದ್ರೂ ಮೆಸೇಜ್ ಪ್ರಚಾರ ಮಾಡ್ಬೇಕಾದ್ರೆ ನಿಮ್ಗೇನೋ ರೇಡಿಯೋ ಲೈಸೆನ್ಸ್ ಬೇಕಾಗಿತ್ತು, ಮತ್ತೆ ಇವಾಗ ನೀವು ಒಂದು ಮೈಕ್ ತಗೊಳ್ಳಿ, ಒಂದು ಲ್ಯಾಪ್ಟಾಪ್ ತಗೊಳ್ಳಿ, ಏನೋ ಸಾಫ್ಟ್ವೇರ್ ಹಾಕಿ ಅದು ಪಾಡ್ಕಾಸ್ಟ್ ಆಗತ್ತೆ. ಅದಕ್ಕೆ ಅಫ್ಕೋರ್ಸ್ ಎಡಿಟಿಂಗ್ ಕೆಲಸ ಎಲ್ಲ ಇದೆ, ಇದೇನು ಇದಿಲ್ಲ. ಬಟ್ ಇವಾಗ ಆಕ್ಚುಲಿ ನೀವು ಫೋನಲ್ಲೂ ಮಾಡ್ಬೋದು, ರೆಕಾರ್ಡಿಂಗ್ ಫುಲ್ ಎಂಡ್ ಅಲ್ಲಿ, ಆಮೇಲೆ ಯೂಟ್ಯೂಬ್ ಅಲ್ಲಿ ಇಲ್ಲ ಬೇರೆ ಕಡೆ ಹಾಕಿ, ಅವಾಗ ಅದನ್ನೆಲ್ಲ ಹಾಕಿದ್ರೆ ಅಲ್ಲಿಂದ ರೆವೆನ್ಯೂನು ಬರುತ್ತೆ ಲಾಂಗ್ ಟರ್ಮ್. ಇವಾಗ ನೀವು ಫಸ್ಟ್ ಆಗಿ ಬರಲ್ಲ, ಬಟ್ ಇದಕ್ಕೆಲ್ಲ ನೀವೇನೋ ಕಲ್ತ್ಕೋಬೇಕಾದ್ರೆ ನೀವು ಸ್ಕಿಲ್ಸ್ ಅಲ್ಲಿ ಸ್ವಲ್ಪ ಮೇ ಬಿ ಎಜುಕೇಶನಲ್ ಕೋರ್ಸ್ ತಗೋಬೇಕು, ಇಲ್ಲಾಂದ್ರೆ ಒಂದು ಸರ್ಟಿಫಿಕೇಶನ್ ತಗೋಬೇಕು, ಒಂದು ಎಕ್ಸಾಮ್ ಬರೀಬೇಕು. ಇದಕ್ಕೆಲ್ಲ ನಿಮ್ಗೆ ಬೋತ್ ಟೈಮು ಮತ್ತೆ ಹಣನೂ ಆಗುತ್ತೆ. ಸೊ ನೀವು ಸೇವಿಂಗ್ ಮಾಡಿದ್ರೆ ಅದನ್ನ ನೀವು ಫಿಕ್ಸ್ ಡಿಪಾಸಿಟ್ ಅಲ್ಲಿ ಹಾಕ್ಬೇಕಾ, ಇಲ್ಲ ಇದನ್ನ ಕೋರ್ಸ್ ತಗೊಂಡು ಎಕ್ಸ್ಟ್ರಾ ನಿಮ್ ಕೆರಿಯರ್ ಮಾಡ್ಬೇಕಾ, ಇಲ್ಲಾಂದ್ರೆ ಇನ್ನೇನೋ ಮಾಡ್ಬೇಕಾ, ಅಂದ್ರೆ ನೀವು IPO ನಲ್ಲಿ ರಿಸ್ಕ್ ತಗೊಂಡು ಸೇವಿಂಗ್ಸ್ ಎಲ್ಲ ಮಾಡೋದು, ಅದು ಆ ತರ ಮಾಡ್ಬೇಕಾ. ಡಿಫ್ರೆಂಟ್ ಆಪ್ಷನ್ಸ್ ಇದೆ. ನಾನು ಹೇಳ್ತೀನಿ ಅಂದ್ರೆ, ನೀವು ಆಕ್ಚುಲಿ ಯಂಗ್ ಇದ್ರು ಓಲ್ಡ್ ಇದ್ರು ಇದು ಅಪ್ಸ್ಕಿಲ್ಲಿಂಗ್ ಅಲ್ಲಿ ನಿಮ್ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಇನ್ನ ಜಾಸ್ತಿ ಬರುತ್ತೆ. ಅಂದ್ರೆ ನಿಮ್ ಒಂದ್ ಎಕ್ಸ್ಟ್ರಾ ಸ್ಕಿಲ್ ಇದ್ರೆ ನಿಮ್ ಸ್ಯಾಲ್ರಿನೂ ಇನ್ಕ್ರೀಸ್ ಆಗುತ್ತೆ, ನಿಮ್ಗೆ ಬೇರೆ ಕಡೆ ಜಾಬ್ ಸಿಗ್ಬೋದು, ಅದರಿಂದ ಸ್ಯಾಲ್ರಿ ಇನ್ಕ್ರೀಸ್ ಆಗ್ಬೋದು. ಇಲ್ಲಾಂದ್ರೆ ನೀವು ಸೈಡ್ ಅಲ್ಲಿ ನಿಮ್ ಪಾಡ್ಕಾಸ್ಟ್ ಇಲ್ಲಾಂದ್ರೆ ನೀವು ಇದು ಮಾಡಿದ್ರೆ ಅದರಲ್ಲಿ ಇವಾಗಲ್ಲ, ಬಟ್ ಅಟ್ಲೀಸ್ಟ್ 4-5 years ಲೇಟರ್ ನಿಮ್ಗೆ ಅದರಿಂದ ಅಡ್ವರ್ಟೈಸಿಂಗ್ ರೆವೆನ್ಯೂ ಮತ್ತೆ ಸಬ್ಸ್ಕ್ರಿಪ್ಷನ್ ರೆವೆನ್ಯೂ ಆ ತರ ಬರಕ್ ಸ್ಟಾರ್ಟ್ ಆಗತ್ತೆ. ಸೊ ಅದನ್ನ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಒಂದು ಇನ್ಕಮ್ ಸ್ಟ್ರೀಮ್ ಬರುತ್ತೆ. ಆ ಇನ್ಕಮ್ ಸ್ಟ್ರೀಮ್ ಅನ್ನ ನೀವು ಯೂಸ್ ಮಾಡಿ ಅಟ್ ಸಮ್ ಪಾಯಿಂಟ್ ನೋಡಿ, ನೀವು ಒಂದು ಪಾಡ್ಕಾಸ್ಟ್ ಮಾಡಿದ್ರೆ ಅದು ಬಹಳ ಪಾಪ್ಯುಲರ್ ಆಗ್ಲಿ, ಆ ಬಹಳ ಪಾಪ್ಯುಲರ್ ಆದಾಗ ನಿಮ್ಗೆ ಅಡ್ವರ್ಟೈಸಿಂಗ್ ರೆವೆನ್ಯೂ ಬರ್ತಾ ಇದೆ. ಸಡನ್ಲಿ ಅಡ್ವರ್ಟೈಸಿಂಗ್ ರೆವೆನ್ಯೂ ಇಂದ ಇಷ್ಟು ದುಡ್ಡು ಬರ್ತಾ ಇದೆ ಅಂದ್ರೆ ನಿಮ್ಗೆ ನಿಮ್ ಮನೆಯದು ಖರ್ಚೇನೆ ಆ ಹಣದಿಂದ ಇದಾಗ್ಬೋದು. ಅಂದ್ರೆ ಫುಲ್ ಸ್ಪೆಂಡಿಂಗ್ ಅದರಿಂದೇ ಆಗ್ಬೋದು. ಸೊ ಅದನ್ನ ಯೂಸ್ ಮಾಡಿ ನೀವು ಆಕ್ಚುಲಿ ನಿಮ್ ಜಾಬೇ ಕ್ವಿಟ್ ಮಾಡ್ಬೋದು.
ನಾನು ಹಾಲಿಡೇ ತಗೋತೀನಿ, ನಾನು ಇಲ್ಲಿಂದ ದುಡ್ಡು ಬರ್ತಾನೆ ಇದೆ, ಸೊ ನೋ ಪ್ರಾಬ್ಲಮ್. ಆವಾಗ ಹಾಲಿಡೇ ತಗೊಂಡಟ್ಟಿ ಸ್ವಲ್ಪ ನಿಮಗೆ ಟೈಮ್ ಫ್ರೀ ಆಗಬೇಕು, ಇಲ್ಲಾಂದ್ರೆ ನೀವು ಟ್ರಾವೆಲ್ ಮಾಡೋದು ನಿಮ್ಗೆ ಆಸೆ ಇರೋದು. ಇವಾಗ ಟ್ರಾವೆಲ್ ಮಾಡೋದಂದ್ರೆ ಇವಾಗ ಎಲ್ಲ ಏನೋ ಮಕ್ಕಳಿರೋ ಹಾಲಿಡೇ ಅದು 2 months ಅಲ್ಲಿ ಎಷ್ಟು ಟ್ರಾವೆಲ್ ಮಾಡಬೇಕೋ ಅಷ್ಟು ಮಾಡ್ತೀವಿ ಅಷ್ಟೇ. ಬಟ್ ಆವಾಗ ನಿಮ್ಗಿದ್ರೆ ನಿಮ್ಗೆ ಯಾವಾಗ ಬೇಕಾದ್ರೆ ನಿಮ್ಮ ಇಷ್ಟನೇ ಟ್ರಾವೆಲ್ ಮಾಡೋದು. ಸೊ ಮಿನಿ ರಿಟೈರ್ಮೆಂಟ್ ತರ ಮಧ್ಯಾಹ್ನ. ಸೊ ಇದನ್ನೆಲ್ಲ ಇದೊಂಥರ ಇನ್ವೆಸ್ಟ್ಮೆಂಟೇ. ಇದು ಆಕ್ಚುಲಿ ಬೆಟರ್. ನೀವು ಯಂಗ್ ಇದ್ದಾಗ ನಿಮ್ಗೆ ಅಷ್ಟೊಂದು ದೊಡ್ಡ ಸೇವಿಂಗ್ ಇರಲ್ಲ. ನಾನು ಹೇಳಿರೋದು 20,000 ರೂಪಾಯಿ ತಿಂಗಳು, 25,000 ತಿಂಗಳು, 40,000 ಅದೆಲ್ಲ ಯೂಶಲಿ ಆಕ್ಸೆಸಿಬಲ್ ಆಗಿರೋದು ಮೋಸ್ಟ್ಲಿ ಆಫ್ಟರ್ ಯುವರ್ 35. ಈ ಕಾಲದಲ್ಲಿ ಅಫ್ಕೋರ್ಸ್ ನೀವು ಟೆಕ್ನಾಲಜಿ ಇಂಡಸ್ಟ್ರಿಲಿ ಇದ್ರೆ ನೀವು 22ನಲ್ಲೇ ಇಷ್ಟೊಂದು ದುಡ್ಡು ಸಿಕ್ಬಿಡುತ್ತೆ. ಬಟ್ ಯೂಶುವಲ್ ಆಗಿ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಸ್ಯಾಲ್ರಿ ಇತ್ತು ಒಂದು 3,000, 3,500. ಆವಾಗ ನೀವು ಹೇಳಿದ್ರೆ ನಾನು ಸೇವ್ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ಒಂದು 100 ರೂಪಾಯಿ ಇರ್ತಿತ್ತು ಅಷ್ಟೇ. ಆ 100 ರೂಪಾಯಿನ ತಗೊಂಡು ನಾನು ಟೈಮು ಇನ್ವೆಸ್ಟ್ ಮಾಡಿ ಏನ್ ಮಾಡಿದ್ರು, ಇವಾಗ ಒಂದು ಕಾಫಿನೂ ಬರ್ತಾ ಇರ್ಲಿಲ್ಲ ನಿಜ ಹೇಳಿದ್ರೆ. ಆವಾಗ ನನ್ನ ಟೈಮ್ ದುಡ್ಡು ನಾನು ಏನೋ ಕೋರ್ಸ್ ಮಾಡಿದ್ರೆ ಅದ್ರ ಕಾಂಪೌಂಡಿಂಗ್ ಇನ್ನೂ ಜಾಸ್ತಿ. ನಾವು ಕಾಂಪೌಂಡಿಂಗ್ ಏನಂದ್ರೆ, ನೀವು ಒಂದು ಸ್ಟೋರಿ ಇದೆ, ಒಂದು ರಾಜ ಯಾರೋ ಹೋಗಿದ್ರು, ಅವ್ರ ಹತ್ರ ಒಂದು ಸ್ವಲ್ಪ ಒಂದು ರೈಸ್ ಅಕ್ಕಿ ಇದು ದಾಣೆ ಅದನ್ನ ಒಂದು ಚೆಸ್ ಬೋರ್ಡ್ ಅಲ್ಲಿ ಹಾಕ್ತೀನಿ, ಒಂದೊಂದು ಸ್ಕ್ವೇರಿಗೆ ಡಬಲ್ ಮಾಡ್ಬಿಡ್ತೀನಿ ಅಂತ. ಆವಾಗ ಅಷ್ಟೊಂದು ಕೊಡಿ ಅಂತ. ಇವ್ರು ರಾಜವ್ರು ಹೇಳಿದ್ರು, ಏನು ಒಂದು ಇಷ್ಟು ಬರೀ ಒಂಚೂರು ಒಂದೊಂದು kg ಅಕ್ಕಿಗೆ ನೀವು ಯಾಕೆ ನನ್ಗೆ? ಇಲ್ಲ ನೀವು ಮಾಡಿ ಸರ್, ನಾನು ನೀವು ಹೂ ಅಂದ್ರೆ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. 1 ಆಯ್ತು, 2 4 ಆಯ್ತು. ಇವಾಗ ಸಡನ್ಲಿ ನೀವು ಅರ್ಧ ಬೋರ್ಡ್ ಬಂದ್ರೇನು 1 2 4 8 16 2 to the power 32 ಹಂಗೆ ಹೋದ್ರೆ ಅಷ್ಟೊಂದು ರೈಸೇ ಇಲ್ಲ ಫುಲ್ ವರ್ಲ್ಡ್ ಅಲ್ಲಿ. ಸೊ ಇದು ಕಾಂಪೌಂಡ್. ಮತ್ತೆ ಇನ್ನೊಂದ್ ಸ್ಕೇರ್ ಹೋದ್ರೆ ಅದ್ರ ಡಬಲ್. ಸೊ ಇದು ಒಂಥರ ಕಾಂಪೌಂಡಿಂಗ್ ಒಂದ್ ಎಕ್ಸಾಂಪಲ್. ಬಟ್ ಅನದರ್ ಎಕ್ಸಾಂಪಲ್ ಹೇಳ್ತೀನಿ. ಆಕ್ಚುಲಿ ನಿಜವಾಗ ಮೇನ್ ಏನಂದ್ರೆ, ನೀವು ಏನೋ ಬೈ ಚಾನ್ಸು ನಮ್ ಬೆಂಗಳೂರು ಕಂಪನಿನೇ ಇದು ವಿಪ್ರೋ ಇಲ್ಲಾಂದ್ರೆ ಇನ್ಫೋಸಿಸ್ ಒಂದು ಶೇರ್ ತಗೊಂಡಿದ್ರೆ, ಅಂದ್ರೆ ಯಾರೋ ಹೇಳಿದ್ರು 10,000 ರೂಪಾಯಿದು 1984 ಅಲ್ಲಿ ಯಾರೋ ವಿಪ್ರೋ ತಗೊಂಡಿದ್ರೆ ಬರೇ ಮಲ್ಕೊಂಡ್ರು ಅದನ್ನ ಅವ್ರ ಜ್ಞಾಪಕ ಇರ್ಲಿಲ್ಲ. ಇವಾಗ ಓಪನ್ ಮಾಡಕ್ ನೋಡಿದ್ರೆ ಇವಾಗ ಒಂದೇನೋ 50 ಕೋಟಿನೋ 60 ಕೋಟಿನೋ ಆಗಿರುತ್ತೆ. ಅದೇನಂದ್ರೆ ಆಕ್ಚುಲಿ ಅವ್ರ ಕಂಪನಿನೂ ಗ್ರೋ ಆಯ್ತು, ಬಟ್ ಅದಾದ್ಮೇಲೆ ಟೈಮು ಇತ್ತು. ಸೊ 2 ಫ್ಯಾಕ್ಟರ್. ಆಕ್ಚುಲಿ ಚೆನ್ನಾಗಿ ಇನ್ವೆಸ್ಟ್ ಮಾಡಿದ್ರು, ಸೊ ಅದು ಗ್ರೋ ಆಯ್ತು. ಬೇರೆ ಏನಾದ್ರೂ ಇರ್ಲಿ, ಒಂದ್ ಇನ್ವೆಸ್ಟ್ಮೆಂಟ್ 10,000 ರೂಪಾಯಿ ಇವಾಗ 40 ವರ್ಷದಲ್ಲಿ 50 ಕೋಟಿ ಆಯ್ತು. ದಿಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ಚಿಕ್ಕ ಅಮೌಂಟ್ ಇದ್ರು ಲಾಂಗ್ ಟರ್ಮ್ ಅಲ್ಲಿ ದೊಡ್ಡದಾಗತ್ತೆ. ಬಟ್ ನೀವು ಸರಿಯಾಗಿ ಬರೀ ಒಂದ್ ಕಂಪ್ನಿ ಇನ್ವೆಸ್ಟ್ ಮಾಡ್ಬಿಡಿ. ಇವಾಗ ವಿಪ್ರೋ ಅಂತೀವಿ ಅದು. ಬಟ್ ಇದೇ ದೀಪಕ್ ನೀವು ಹೇಳಿರೋ ಉದಾಹರಣೆನೆ ಈಗ ಅಮೆರಿಕನ್ ಫಿಕ್ಷನ್ ಅಲ್ಲೂ ಮೂವೀಸ್ ಅಲ್ಲೂ, ನಾನು 80s ಅಲ್ಲಿ ಒಂದು ಆಪಲ್ ಶೇರ್ ತಗೊಂಡ್ಬಿಟ್ಟಿದ್ರೆ ಒಂದು $1,000 ಹಾಕಿದ್ರೆ ಅಲ್ಲಿ ಈಗ ನಾನು ಲಕ್ಷ ಕೋಟಿ ಅಂತ ಬಿಲಿಯನರ್ ಆಗೋಗ್ತಾ ಇದ್ದೆ ನೋಡಿ, ನಾನ್ ಮಾಡ್ಲಿಲ್ಲ ಅದು. ಬಟ್ ಅಷ್ಟೇ ಸಕ್ಸಸ್ ಆದ್ರೇನು ಆತರ ಇವತ್ತು ಬಂದ್ ಹೇಳ್ತಾರೆ, ನೋಡಿ ಸರ್ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಎಂಟ್ರಿ ಸಿಗ್ತಾ ಇದೆ, ಬೇಸ್ಮೆಂಟ್ ಅಲ್ಲೇ ಎಂಟ್ರಿ ಸಿಗ್ತಾ ಇದೆ ನಿಮ್ಗೆ, ಇದು 100ನೇ ಫ್ಲೋರ್ ತನಕ ಹೋಗುತ್ತೆ. ಸೊ ಈಗ ನೀವು 10 ರೂಪಾಯಿಗೆ ಶೇರ್ ಒಂದೊಂದ್ ಶೇರು ನೀವು 1,000 ಶೇರ್ ತಗೊಂಡ್ಬಿಟ್ರೆ 10 years ಅಲ್ಲಿ ಸಖತ್ತಾಗಿರ್ತೀರಾ. ಬಟ್ ಅದ್ರಲ್ಲಿ 99 times out of 100 ಅದು ಫೇಲ್ ಆಗುತ್ತಲ್ವಾ? once in 100 ಅದು ಹಂಗ ಹೋಗುತ್ತೆ ಅಲ್ವಾ? ಪ್ರಾಬ್ಲಮ್ ಏನಂದ್ರೆ ನಾವು ಅದನ್ನ ಒಂದೇ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಈ ತರ ನೀವು 100 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅದರಲ್ಲಿ 99 times out of 100 ಫೇಲಿಯರ್ ಆದ್ರೂ ಒಂದ್ರಲ್ಲಿ 200 times ಆದ್ರೆ ನಿಮ್ಗೆ ಆಕ್ಚುಲಿ ನಿಮ್ಗೆ ಪ್ರಾಫಿಟ್ ಆಯ್ತು, ಡಬಲ್ ಆಯ್ತು ಮಿನಿಮಮ್. ಸೊ ಮೇನ್ ಪ್ರಾಬ್ಲಮ್ ಅಂದ್ರೆ ನಾವು ಈ ತರ ಏನ್ ಮಾಡ್ತೀವಿ ಅಂದ್ರೆ ಇದನ್ನೆಲ್ಲ ತಗೊಂಡು ಒಂದ್ ಮನೆ ತಗೋತೀವಿ. ಒಂದ್ ಮನೆನ ಟುಮಾರೋ ಏನೋ ಆಗ್ಬೋದು, ಒಂದು BBMP ಅವ್ರು ಬಂದ್ರು ಹೇಳಿದ್ರು, ಇಲ್ಲ ನಾವು ರೋಡ್ ವೈಂಡಿಂಗ್ ಮಾಡ್ತೀವಿ, ನಿಮ್ ಮನೆ ಹೋಯ್ತು ಅಷ್ಟೇ. 10 ವರ್ಷ ಆದ್ಮೇಲೆ ನಿಮ್ಗೆ ಏನೋ ಸಿಕ್ಲಿಲ್ಲ, ಬೈ ಚಾನ್ಸ್ ಏನೋ ಸಿಕ್ತು ಒಂದ್ ಸ್ವಲ್ಪ ಸರ್ಕಲ್ ರೇಟ್ ಅಲ್ಲಿ. ಬಟ್ ಸರ್ಕಲ್ ರೇಟ್ ಅಷ್ಟೊಂದಿಲ್ಲ.
ಸೊ ನಿಮ್ಗೆ ಆಕ್ಚುಲಿ ಲಾಸ್ ಆಯ್ತು. ಇಲ್ಲಾಂದ್ರೆ ನೀವು ಮನೆ ಕಟ್ಟಿದ್ರಿ, ಅಂದ್ ಅರ್ತ್ಕ್ವೇಕ್ ಆಯ್ತು. ಇವಾಗ ಅರ್ತ್ಕ್ವೇಕ್ ಬರಂಗಿಲ್ಲ, ಬಟ್ ಯಾರು ಗೊತ್ತು ನಾಳೆ ಏನಾಗತ್ತೆ ಅಂತ. ಬಟ್ ಅರ್ತ್ಕ್ವೇಕ್ ಬಂತು, ನಿಮ್ ಮನೆ ಹೋಯ್ತು, ಆವಾಗ ಏನೋ. ಸೊ ನೀವು ಒಂದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಏನೋ ಇದಿಲ್ಲ. ನೀವು ಡೈವರ್ಸಿಫೈ ಮಾಡಿದ್ರೆ ಮನೆ 100 ಮನೆ ತಗೊಂಡ್ರಿ, ಇವಾಗ 100 ಮನೆ ತಗೊಳಕ್ ಆಗಲ್ಲ, ಅಷ್ಟೊಂದು ಕಾಸ್ಟ್ ಆಗಿದೆ. ಸೊ ಆಕ್ಚುಲಿ ನೀವು 100 ಶೇರ್ ತಗೊಂಡ್ರೆ ಬೇರೆ ಬೇರೆ ಕಂಪನೀಸ್, ಅದರಲ್ಲಿ ಫ್ಯೂ ಕಂಪನೀಸ್ ವಿಲ್ ಡೈ, ಅದು ನ್ಯಾಚುರಲ್, ಅದು ಆಗೇ ಆಗತ್ತೆ. ಬಟ್ ಸ್ವಲ್ಪ ಕಂಪನೀಸ್ ಅಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಮ್ ತಂದೆ ಅವರು ಆಕ್ಚುಲಿ 97 ಹಿ ಪಾಸ್ಟ್ ಅವೇ, ಅಂಡ್ ವೆನ್ ಹಿ ಪಾಸ್ಟ್ ಅವೇ ದೇವರ್ 40-50 ಕಂಪನೀಸ್. ಅದರಲ್ಲಿ ಉಳಿದಿರೋದೇ 7, ಅಂದ್ರೆ ಬೇರೆ 35, 33, 34 ಅದು ಅವ್ರ ಪತೆನೇ ಇಲ್ಲ ಇವಾಗ. ಬರೀ ಶೇರ್ ಸರ್ಟಿಫಿಕೇಟ್ ತಗೊಂಡು ಒಂದು ಏನೋ ಫ್ರೇಮ್ ಮಾಡ್ಬೋದು ಅಷ್ಟೇ ಬೇರೆ. ಬಟ್ ಉಳಿದ 7 ಕಂಪನೀಸ್ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಫುಲ್ ಪೋರ್ಟ್ಫೋಲಿಯೋದು 40 ಸತಿ 40x ಇನ್ಕ್ರೀಸ್ ಆಗಿದೆ ಅದ್ ವ್ಯಾಲ್ಯೂನ. ಯಾಕಂದ್ರೆ ಆ ಕಂಪ್ನೀಸ್ ಚೆನ್ನಾಗಿರೋ ಕಂಪ್ನೀಸ್ ಇತ್ತು, ಆ ಬೇರೆ ಕಂಪ್ನೀಸ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಆಕ್ಚುಲಿ ಸ್ಪ್ರೆಡ್ ಆಗಿ ಡೈವರ್ಸಿಫಿಕೇಶನ್ ಇಂದ ಇದು ಲಾಂಗ್ ಟರ್ಮ್ ಆಯ್ತು. ಅಗೇನ್ ಮೇನ್ ಅಂದ್ರೆ ನಮ್ಮ ಹತ್ರ ಜಾಸ್ತಿ ಸ್ಕಿಲ್ ಇರಲಿಲ್ಲ. ತಗೊಳಿರೋದು ಯಾವಾಗ ಹಾಟ್ ದೊಡ್ಡ ಯಾರೋ ಹೇಳಿದ್ರು ಇದು ಆಗತ್ತೆ ಎಲ್ಲಾ ತಗೊಂಡ್ವಿ. ಆಮೇಲೆ ಅದು ಆಕ್ಚುಲಿ ಎಕ್ಸ್ಪ್ಯಾಂಡ್ ಆಗಿ ಇವಾಗ ಸ್ವಲ್ಪ ಕಂಪನೀಸ್ ಚೆನ್ನಾಗಿರೋ ಅದು 40x ಆಗ್ಬಿಟ್ಟಿದೆ. ಬೇರೆಯವ್ರಲ್ಲೂ ಅಷ್ಟೊಂದೇನೋ ಆಗಿಲ್ಲ. ಸೊ ಇಫ್ ಯು think about it, your return comes from the few companies that actually do it. ಅದಕ್ಕಿಂತ ನಾನು ಹೇಳೋದು ಡೈವರ್ಸಿಫೈ ಮಾಡಿದ್ರೆ ನಿಮ್ಗೆ ನಿಮ್ ಇನ್ವೆಸ್ಟ್ಮೆಂಟ್ಸ್ ಬೆಟರ್ ಆಗುತ್ತೆ. ಸೊ ನೀವು 1-2 ಕಂಪ್ನಿ ನಿಮ್ಗೆ ಗೊತ್ತಿದ್ರೆ, ಇವಾಗ ನೋಡಿ ನನ್ ದುಡ್ಡು ನನ್ನ ಕಂಪ್ನಿಲಿದೆ. ಅದಕ್ಕೆ ಯಾಕಂದ್ರೆ ನನ್ನ ಕಂಪ್ನಿನಲ್ಲಿ ನನ್ಗೆ ಗೊತ್ತಿದೆ ಹೇಗೆ ಹೋಗುತ್ತೆ ಮುಂದೆ, ನಾನು ಅದನ್ನ ಶೇಪ್ ಮಾಡ್ಬೋದು. ನೀವು ಬೇರೆ ಏನೋ ರಿಲಯನ್ಸ್ ಇಲ್ಲಾದ್ರೆ ವಿಪ್ರೋನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ, ನಿಮ್ ಕಂಟ್ರೋಲ್ ಇಲ್ಲ ಅದು. ಸೊ ಅದಕ್ಕೆ ನೀವು ಕಂಟ್ರೋಲ್ ಇಲ್ಲ ಅಂದ್ರೆ ಅದಕ್ಕೋಸ್ಕರ ನೀವು ಬೇರೆ ಬೇರೆ ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಮತ್ತೆ ಸ್ವಲ್ಪ ಸ್ಪ್ರೆಡ್ ಮಾಡ್ಬೇಕು. ಅದು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್. ಅಂದ್ರೆ ಇಲ್ಲಾಂದ್ರೆ ಮ್ಯೂಚುವಲ್ ಫಂಡ್ ತಗೊಳ್ಳೋದು. ಆ ಮ್ಯೂಚುವಲ್ ಫಂಡ್ 100 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರೇನೋ ಇನ್ವೆಸ್ಟ್ಮೆಂಟ್ ಮಾಡಿ ಅನಲೈಸ್ ಮಾಡಿ ಅದೆಲ್ಲ ಮಾಡ್ತಾರೆ. ಸೊ ನಿಮ್ಗೆ ಅಟ್ಲೀಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರು 100 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಆಗತ್ತೆ. ಸೊ ಅಷ್ಟೊಂದು ಭಯ ಇರಲ್ಲ. ಮತ್ತೆ ದೀಪಕ್ ಅವರೇ, ಇಲ್ಲಿ ನಾನು ಮ್ಯೂಚುವಲ್ ಫಂಡ್ ಇಂದ ಇನ್ನೂ ಕೇಳಬೇಕು ಹೇಗೆ ಇದನ್ನ ಯೋಚನೆ ಮಾಡ್ಬೇಕು ಅಂತ. ಆದ್ರೆ ಈ ಮನೆ ವಿಷಯ ಒಂದ್ಸತಿ ಮುಗಿಸ್ಬಿಡೋಣ. ಈಗ್ಲೂ ನಮ್ ದೇಶದಲ್ಲಿ ಎಲ್ಲರೂ ನಾವು ಮನೆ ತಗೊಂಡ್ರೆ ಅದು ಇನ್ವೆಸ್ಟ್ಮೆಂಟ್ ಅಂತಾನೆ ಮೊದಲನೇ ಮನೆ, 2ನೇ ಮನೆ ಅಲ್ಲ, ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಮೇ ಬಿ ಅನ್ಕೋಬಹುದು. ಆದ್ರೆ ಮನೆ ತಗೊಂಡ್ರೆ ಅದು ಇನ್ವೆಸ್ಟ್ಮೆಂಟ್. ಏನಕ್ ನಾವು ತಿಂಗಳು ಬರೀ ದುಡ್ಡು ವೇಸ್ಟ್ ಮಾಡ್ತಾ ಇದೀವಿ ಈ ರೆಂಟ್ ಮೇಲೆ, ಹೌಸ್ ರೆಂಟ್ ಮೇಲೆ. ನಾವು ಮನೆ ತಗೊಂಡ್ರೆ ಇನ್ನೂ ಬೆಟರ್ ಆಫ್ ಅಂತ. ಸೆಟ್ಲ್ ಆಗಿಲ್ವಲ್ಲ ಅಂತ ಮನೆ ತಗೊಂಡಿಲ್ಲ ಅಂದ್ರೆ ಸೆಟ್ಲ್ ಆಗ್ಲೇ ಯಾವಾಗಪ್ಪ ಜೀವನದಲ್ಲಿ ಸೆಟ್ಲ್ ಆಗೋದು ಅಂತ. ಸೆಕ್ಯೂರಿಟಿ ಸಿಗುತ್ತೆ, ಆಸ್ತಿ ಇರುತ್ತೆ. ಸೊ ಈಗಿನ ಕಾಲದಲ್ಲಿ ಈಗಿನ ರೆಂಟಲ್ ರೇಟ್ಸ್, ಹೌಸಿಂಗ್ ರೇಟ್ಸ್ ಎಲ್ಲ ನೋಡಿದ್ರೆ ಇದಕ್ಕೆ ಅರ್ಥ ಇದೆಯಾ ನಮ್ಮ ಮಹಾನಗರದಲ್ಲಿ? ನಿಜ ಹೇಳಿದ್ರೆ ಬೆಂಗಳೂರಲ್ಲಿ ದೊಡ್ಡೂರಲ್ಲಿ ನೀವು ರೆಂಟ್ ನೋಡಿದ್ರೆ ಒಂದು 20,000 ಅನ್ಕೊಳ್ಳಿ, ರೆಂಟ್ 25,000 ಅನ್ಕೊಳ್ಳಿ. 25,000 ಅಂದ್ರೆ 3 ಲಕ್ಷ. ಆ ಮನೇನ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಎಷ್ಟು ಕೊಡ್ಬೇಕು? ಮೋಸ್ಟ್ಲಿ 1 ಕೋಟಿ ಇರುತ್ತೆ. ಸೊ 1 ಕೋಟಿಗೆ ನಿಮ್ ವರ್ಷಕ್ಕೆ 3 ಲಕ್ಷ ರೆಂಟ್ ಅಂದ್ರೆ 3%. ಇವಾಗ ನಿಮ್ ಇನ್ನ ದೊಡ್ಡದು ಹೋಗ್ತಾ ಇದ್ರೆ 2 crores ಮನೇನ ನಿಮ್ಗೆ ಆಕ್ಚುಲಿ 2% ಸಿಗುತ್ತೆ. ಅಂದ್ರೆ 30-35,000 ರೂಪಾಯಿ ಸಿಗುತ್ತೆ. 2 crores 30-35,000 ರೂಪಾಯಿ ರೆಂಟ್. ಸೊ ಏನಾಗತ್ತಂದ್ರೆ ಫಸ್ಟ್ 2 ಥಿಂಗ್ಸ್. ನೀವು ಮನೆ ತಗೊಂಡ್ರೆ ನಿಮ್ಗೆ 20 ವರ್ಷ ಅವರು ನಿಮ್ ಬಡ್ಡಿ ಕಟ್ಟು ಮತ್ತೆ EMI ಕಟ್ಟು 20 years ನಿಮ್ಗೆ ಲಾಕ್ ಇನ್ ಇರುತ್ತೆ. ಆ 20 years ಅಲ್ಲಿ ನಿಮ್ಗೆ ಏನಾದ್ರು ಆದ್ರೆ ಬೈ ಚಾನ್ಸ್ ನಿಮ್ಗೆ ಜಾಬ್ ಮಾಡಕ್ ಆಗಿಲ್ಲ, ಏನೋ ಕೋವಿಡ್ ಆಯ್ತು, ಏನಾದ್ರು ಆಯ್ತು, ಅವಾಗ ನಿಮ್ EMI ಯಾರು ಕಟ್ತಾರೆ? ನೀವು ಇನ್ಶೂರೆನ್ಸ್ ಇದ್ರೆ ಓಕೆ, ನಿಮ್ ಡೆತ್ ಆದ್ರೆ ಓಕೆ, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ನೀವು ಯಾವಾಗಿದ್ರೆ ನಿಮ್ಗೆ ಲಾಕ್ ಇನ್ ಇರುತ್ತೆ. 20 ವರ್ಷ ನೀವು ಮಾಡ್ಲೇಬೇಕು ಆ ಪೇಮೆಂಟ್ಸ್. ರೆಂಟಲ್ ಇದ್ರೆ ಅಟ್ಲೀಸ್ಟ್ ನೀವು ಹೇಳ್ಬೋದು ನಾನು ಬೇರೆ ಕಡೆ ಹೋಗಿ ಚಿಕ್ಕದ ಮನೆ ರೆಂಟ್ ಮಾಡ್ಬೋದು ಸ್ವಲ್ಪ ವರ್ಷ, ಆಮೇಲೆ ವಾಪಸ್ ಬರ್ತೀನಿ, ಇದ್ ಮಾಡ್ಬೋದು. ನಾನು ಹೌಸೇ ಶಿಫ್ಟ್ ಮಾಡ್ಬೋದು. ನಾನು ಬೆಟರ್ ಜಾಬ್ ಸಿಕ್ಕಿದೆ ಹೈದರಾಬಾದ್ ಅಲ್ಲಿ, ನಾನು ಅಲ್ಲಿಗೆ ಹೋಗ್ತೀನಿ.
ಇಲ್ಲಾದ್ರೆ ನಾನು ನನ್ನ ಸ್ವಂತದ ಕಂಪನಿ ಸ್ಟಾರ್ಟ್ ಮಾಡ್ತೀನಿ, ಬೇರೆ ಕಡೆ ಹೋಗಿ. ಸೊ ರಿಲೋಕೇಟ್ ಎಲ್ಲ ಮಾಡೋದು ಬಹಳ ಈಸಿ ಆಗುತ್ತೆ. ಬಟ್ ಅದೆಲ್ಲ ಚಿಕ್ಕ ಚಿಕ್ಕ ವಿಷಯ. ಮೇನ್ ಥಿಂಗ್ ಅಂದ್ರೆ ನೀವು ಆಕ್ಚುಲಿ ಹೇಳಿದ್ ಕರೆಕ್ಟ್, ಇದು ಇಮೋಷನಲ್ ಸ್ಯಾಟಿಸ್ಫೈ. ಸೊ ನಿಮ್ ಒಂಥರ ಕಾರ್ ತರ ನೋಡ್ಕೊಳ್ಳಿ. ನೀವು ಕಾರ್ ತಗೊಂಡಾಗ ಕಾರ್ ಯಾಕೆ ತಗೊಳ್ತೀರಾ? ನೀವು ನನ್ನ ಒಂದ್ ಕಡೆಯಿಂದ ಬೇರೆ ಕಡೆ ಹೋಗ್ಬೇಕು. ನನ್ನ ಫ್ಯಾಮಿಲಿಗೆ ಮಳೆ ಬಂದ್ರೆ ಕಾರಲ್ಲಿ ಒಳಗಡೆ ಇದ್ರೆ ಅಟ್ಲೀಸ್ಟ್ ನಾನು ವೆಟ್ ಆಗೋಗಲ್ಲ. ಮತ್ತೆ ಎಲ್ಲೋ ಲಾಂಗ್ ಡಿಸ್ಟೆನ್ಸ್ ಹೋಗ್ಬೇಕಾದ್ರೆ ಕಂಫರ್ಟಲ್ಲಿ ಹೋಗ್ಬೋದು ಅಂತರ. ಬಟ್ ನೀವು ಅದನ್ನ ಯೋಚನೆ ಮಾಡಲ್ಲ, ನಾನು ನಾಳೆ ಕಾರ್ ಮಾರ್ಬೇಕಾದ್ರೆ ನನಗೆ ಹಣ ಸಿಗತ್ತೆ, ಇಮಿಡಿಯೇಟ್ ಸೇಫ್ಟಿ ಇರುತ್ತೆ ಅಂತ. ಬಟ್ ಅದು ಸೇಮ್ ಥಿಂಗ್ ಮನೇನ ನೋಡ್ಕೊಳ್ಳಿ, ಸೇಮ್ ಅದು ಅದ್ರಲ್ಲಿ ಮನೆ ಇರೋದು, ಶೆಲ್ಟರ್ ಇದೆ, ಮಳೆ ಬಂದ್ರೆ ನೀವು ಒಳಗಡೆ ಇರ್ಬೋದು. ಅದು ಆಕ್ಚುಲ್ ಯೂಸ್ ಫ್ಯಾಕ್ಟರ್ ಸೇಮ್. ಬಟ್ ಅದ್ರಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ, ಇದನ್ನ 10 years ನಂತರ ಮಾರಿದ್ರೆ ದುಡ್ಡು ಜಾಸ್ತಿ ಸಿಗತ್ತೆ ಅಂತ. ಸೊ ಒಂದು ಇನ್ವೆಸ್ಟ್ಮೆಂಟ್ ಆಯ್ತು, ಇನ್ನೊಂದು ಸ್ಪೆಂಡಿಂಗ್ ಆಯ್ತು. ಕಾರಿಗೆ ಯಾರು ಇನ್ವೆಸ್ಟ್ಮೆಂಟ್ ಅನ್ನಲ್ಲ, ಕಾರಿಗೆ ಬರೀ ಸ್ಪೆಂಡಿಂಗ್ ಅಂತಾರೆ. ಸೊ ನಾನು ಹೇಳೋದು ಏನಂದ್ರೆ ಮನೇನು ಸ್ಪೆಂಡಿಂಗ್ ಅಂತಾರೆ ಅನ್ಕೊಳ್ಳಿ. ಹೋಯ್ತಾದ್ರೆ ಹೋಯ್ತು, ಖರ್ಚೆ ಮಾಡಿದ್ರಿ. ಖರ್ಚೆ ಮಾಡಿದ ಆಲೋಚನೆ ಮಾಡಿ. ಅದನ್ನ ಡೈಲಿ ಯಾರೋ ನಮ್ಮ ನೇಬರ್ಹುಡ್ ಅಲ್ಲಿ ಮನೆ ಮಾರಿದ್ರು, ನನ್ನ ಮನೇನು 1 ಕೋಟಿ ಆಗೋಯ್ತು ಅಂತ ಒಂಥರ ಅದು ಖುಷಿ ಸಿಗೋದು, ಅದು ವೇಸ್ಟ್. ಅದು ನೀವು ಮಾರಲ್ಲ, ಮಾರಿದ್ರೂ ನೀವು ಇನ್ನೊಂದ್ ಕಡೆ ಅಷ್ಟೊಂದು ದುಡ್ಡು ತಗೊಂಡು ಇನ್ನೊಂದು ಮನೆ ತಗೊಳ್ತೀರಾ. ಸೊ ಆಕ್ಚುಲಿ ಆ ಮನೆ ಇರೋರು ಒಂಥರ ಮೆನು ಕಾರ್ಡ್ ಅಲ್ಲಿ ಪ್ರೈಸ್ ಇರೋದು, ಅದು ವೇಸ್ಟ್. ನಿಮ್ದು ಸ್ಕ್ರಾಚ್ ಮಾಡ್ಬಿಡಿ, ಮೈಂಡಲ್ಲಿ ಇದು ತಗೋಬಿಡಿ, ಇದನ್ನೇ ಮಾಡ್ಬೇಡಿ. ಇನ್ಫ್ಯಾಕ್ಟ್ ಬೆಟರ್ ಸ್ಟಿಲ್, ನಾನು ಇವಾಗ ತನಕ ಅದೇ ಮಾಡಿದ್ದೀನಿ. ಅಂಡ್ ದಟ್ ಈಸ್ ಫಾರ್ ಮೋರ್ ಪರ್ಸನಲ್ ರೀಸನ್ಸ್ ಎನಿಥಿಂಗ್ ಎಲ್ಸ್. ನೀವು ರೆಂಟಲ್ಲಿ ಇರಿ. ಎಕ್ಸ್ಟ್ರಾ ನಿಮ್ಗೆ ಹತ್ರ 1 ಕೋಟಿ ಇದ್ರೂ ನೀವು ಯಾಕೆ 3 ಲಕ್ಷ ರೆಂಟಿಗೆ ಕೊಡಿ. ಬೇರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಫಿಕ್ಸ್ ಡಿಪಾಸಿಟ್ ಆದ್ರೂ 6% ಸಿಗತ್ತೆ. ಒಂದು ಎಕ್ಸ್ಟ್ರಾ 3 ಲಕ್ಷ ನಿಮ್ ಖರ್ಚಿಗೆ ಸಿಗತ್ತೆ. ಸೊ ಲಾಸ್ಟ್ 10 years ಅಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ರೇಟ್ಸ್ ಜಾಸ್ತಿ ಆಗೇ ಇಲ್ಲ. ಮೋಸ್ಟ್ಲಿ ನೀವು ಅಪಾರ್ಟ್ಮೆಂಟ್ ರೇಟ್ಸ್ ಎಲ್ಲ ನೋಡಕ್ ಹೋದ್ರೆ ಯಾವ್ದೇನೋ 2012 ಅಲ್ಲಿ 1.5 ಕೋಟಿ ಇತ್ತು, ಅವ್ರು 1 ಕೋಟಿ ಇತ್ತು, ಇವಾಗ್ಲೂ ಹಂಗೆ ಇದೆ. ಸ್ವಲ್ಪ ಕಡೆ ಜಾಸ್ತಿ ಅಂದ್ರೆ ಒಂದು ಹೊಸ ಏರ್ಪೋರ್ಟ್ ಹತ್ರ ಎಲ್ಲ, ಅದು ಏರಿಯಾ ಸ್ಪೆಸಿಫಿಕ್ ಎಲ್ಲ. ಬಟ್ ಬೇರೆ ನೋಡಿದ್ರೆ ಆಕ್ಚುಲಿ ಅಷ್ಟೊಂದು ಲ್ಯಾಂಡ್ ಪ್ರೈಸ್ ಅಷ್ಟೊಂದು ಇನ್ಕ್ರೀಸ್ ಆಗಿಲ್ಲ. ಸೊ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆಲ್ಲ ತಲೆ ಕೆಡ್ಸೋಗುತ್ತೆ. ನಾನು 10 ವರ್ಷ ಸ್ಪೆಂಡ್ ಮಾಡಿದೀವಿ. ನಮ್ ಮೊದಲಿರೋ ಲ್ಯಾಂಡ್ ಲಾರ್ಡ್, ನಾನು ರೆಂಟಲ್ಲಿ ಇದ್ದೀನಿ, ಅವ್ರ ಲ್ಯಾಂಡ್ ಲಾರ್ಡು ಪಾಪ 10 ವರ್ಷ ಮುಂಚೆ ಮನೆ ತಗೊಂಡ್ರು. ಅವ್ರು ತಗೊಂಡು ಆಮೇಲೆ ಇಂಟೀರಿಯರ್ಸ್ ಮಾಡಿ ಮತ್ತೆ ಇಂಟ್ರೆಸ್ಟ್ ಎಲ್ಲ ಆಡ್ ಮಾಡಿದ್ರೆ ಇವಾಗ ಮಾರಿದ್ರು ಅದಕ್ಕಿಂತ 30% ಲೆಸ್. ಸೊ ಒಂದ್ ಪ್ರಾಬ್ಲಮ್ ಏನಾಗತ್ತಂದ್ರೆ ಅವ್ರಿಗೆ ಇವಾಗ ಅವ್ರು ಅನ್ಹ್ಯಾಪಿ ಆಗಿಬಿಟ್ಟಿದ್ದಾರೆ. ಯಾಕೆಂದ್ರೆ 10 ವರ್ಷ ನನ್ಗೆ ಏನೋ ಅರ್ನ್ ಮಾಡಿಲ್ಲ, ಏನ್ ಮಾಡಿದ್ನ, ಈ ಅನ್ಹ್ಯಾಪಿನೆಸ್ ಯಾಕೆ? ಸೊ ಅದಕ್ಕೂ ಅವ್ರದ್ದು ಆಕ್ಚುಲಿ ಸೆಕೆಂಡ್ ಹೌಸ್ ಇತ್ತು. ಸೊ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ಬೋದು ಅದಕ್ಕೆ. ಬಟ್ ನೀವು ಸ್ವಂತಲಿದ್ರೆ 10 ವರ್ಷ ನೀವು ಮತ್ತೆ ಮೇಂಟೆನೆನ್ಸ್ ಕಟ್ಟಿದ್ರಿ, ಇದೆಲ್ಲ ಕಟ್ಟಿದ್ರಿ, ಎಲ್ಲ ಆಡ್ ಮಾಡಿ ನೀವು ಲಾಸ್ ಮಾಡಿದ್ರೆ ನಿಮ್ಗೇನೋ ಒಂಥರ ಮೆಂಟಲ್ ಫೀಲಿಂಗು, ಹ್ಯಾಪಿನೆಸ್ ಆಗಿರಲ್ಲ. ಬಟ್ ಫೈನಾನ್ಷಿಯಲ್ ಆಗಿ ನೋಡಿದ್ರೆ ಮನೆ ತಗೊಳ್ಳೋದು ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್. ನೀವು ಪರ್ಸನಲ್ ಹ್ಯಾಪಿನೆಸ್ ಅಂದ್ರೆ ಖರ್ಚೆ ಮಾಡಕ್ ನೋಡಿದ್ರೆ, ಯಾವ ತರ ನೀವು ಕಾರ್ ತಗೋತೀರಾ ಆ ತರ ಮನೆ ತಗೊಂಡು ಆವಾಗ ನಿಮ್ಗೆ ಖುಷಿ ಬರುತ್ತೆ. ಬಟ್ ನೀವು ಮೋಸ್ಟ್ಲಿ ನೀವು ಮನೇನ ಇನ್ವೆಸ್ಟ್ಮೆಂಟ್, ಅದ್ರ ದುಡ್ಡು ಜಾಸ್ತಿ ಆಗತ್ತೆ, ಅದರಿಂದ ತಗೊಂಡ್ರೆ ನಿಮ್ಗೆ ಬರೀ ಡಿಸಪಾಯಿಂಟ್ಮೆಂಟೇ ಜಾಸ್ತಿ ಅಷ್ಟೇ. ಅಲ್ಲ ಇವಾಗ ದೀಪಕ್ ಆಸ್ ಅನ್ ಅಡ್ವೈಸರ್ ಬಿಟ್ಟು ಒಂದು ಕ್ಷಣ ದೀಪಕ್ ಆಸ್ ಅ ವ್ಯಕ್ತಿ ಪ್ರಶ್ನೆ ಕೇಳೋದಾದ್ರೆ, ಹಾಗಾದ್ರೆ ಎಮೋಷನಲ್ ಸೆಕ್ಯೂರಿಟಿಗೆ ಏನ್ ಇನ್ವೆಸ್ಟ್ಮೆಂಟ್ ಇಂದ ಎಮೋಷನಲ್ ಸೆಕ್ಯೂರಿಟಿ ಸಾಧ್ಯನೇ ಇಲ್ಲ ಅಂತ ಹೇಳೋದಿಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಅದೊಂದು ಸಮಾಧಾನ, ನೆಮ್ಮದಿ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಯಾರಲ್ಲೂ ಬೇರೆಯವರಲ್ಲಿ ಹೂಡಿಕೆ ಮಾಡ್ಬೇಕು ಅಂದ್ರೆ ಅವರಲ್ಲೂ ಒಂದು ನಂಬಿಕೆ, ವಿಶ್ವಾಸ, ಆ ಒಂದು ವ್ಯವಸ್ಥೆನೂ ಒಂದು ನಂಬಿಕಾರ್ಹವಾಗಿರ್ಬೇಕು. ಅದು ಈ ಪ್ರಶ್ನೆ ಸ್ವಲ್ಪ ವಿಸ್ತಾರವಾಗಿರೋದ್ರಿಂದ ಪ್ರಾಯಶಃ ಈ ಒಂದು ವಿರಾಮದ ನಂತರ ನನಗೆ ವಿರಾಮ ಕೊಡೋದೇ ಕೆಲಸ ಆಗಿದೆ ಅನ್ಸುತ್ತೆ ಈ ಪ್ರೋಗ್ರಾಮ್ ಅಲ್ಲಿ. ಈ ಸಣ್ಣ ವಿರಾಮದ ನಂತರ ಬರೋಣ ವಾಪಸ್. முன்ன ஒரு காலத்துலன்னு ஆரம்பிச்சு நம்ம தாத்தா பாட்டி சொல்ற கதை நம்ம யாருக்குமே மறக்காது. ஸ்டோரி டைம் தமிழ் அந்த பொன்னான காலத்துக்கு உங்களை மறுபடியும் கூட்டிக்கிட்டு போக போகுது. ஹாய், ஸ்டோரி டைம் தமிழ் பாட்காஸ்டுக்காக உங்களுடன் ரவிசங்கர் பாலச்சந்திரன்.
பொழுதுபோக்கு மட்டும் இல்லாம உங்க குழந்தைகளுக்கு நல்ல நெறிகளை கற்பனையுடன் கூடிய கதைகளாக வழங்க வருகிறது ஸ்டோரி டைம் தமிழ் பாட்காஸ்ட். ஒவ்வொரு நாளும் புதிய புதிய கதைகளை IVM இணையதளத்திலையும் IVM பாட்காஸ்ட் ஆப்லயும் யூடியூப்லயும் மத்த ஆடியோ தளங்களிலும் நீங்க கேட்கலாம். ನಮಸ್ಕಾರ ಕೇಳುಗರೆ, ಮತ್ತೆ ಸುಸ್ವಾಗತ. ದೀಪಕ್ ಶೆಣೈ ಅವ್ರ ಜೊತೆ ಉಳಿತಾಯ, ಹೂಡಿಕೆ ಮತ್ತು ಪರ್ಸನಲ್ ಫೈನಾನ್ಸ್ ಬಗ್ಗೆ ಮಾತಾಡ್ತಿದೀವಿ. ನನ್ನ ಜೊತೆ ಪವನ್ ಅವರಿದ್ದಾರೆ. ದೀಪಕ್ ಅವರೇ, ಎಮೋಷನಲ್ ಸೆಕ್ಯೂರಿಟಿ, ಕಂಫರ್ಟ್ ಮತ್ತು ಹೂಡಿಕೆ ಈ ಸಂಬಂಧದ ಬಗ್ಗೆ ಸ್ವಲ್ಪ ಇನ್ನೊಂದು ವಿಸ್ತಾರ ಮಾಡಿ. ಮ್ಯೂಚುವಲ್ ಫಂಡ್ಸ್ ಟೋಪಿ ಹಾಕೋ ಕೆಲಸಕ್ಕೆ ಆಮೇಲಿಂದ ಕತೆಗಳ ಬಗ್ಗೆ ಆಮೇಲೆ ಮಾತಾಡೋಣ. ಎಸ್, ಆಕ್ಚುಲಿ ಮೇನ್ ಏನಂದ್ರೆ ಆಗತ್ತಂದ್ರೆ, ನೀವು ಎರಡ್ ತರ ಆಸೆಟ್ ಇರುತ್ತೆ. ಆಸೆಟ್ ಅಂದ್ರೆ ನೀವ್ ಏನ್ ಓನ್ ಮಾಡ್ತೀರಾ, ಒಂದ್ ಕಾರು, ಒಂದು ಆಸ್ತಿ ಕರೆಕ್ಟ್. ಸೊ ಆಸ್ತಿಲಿ ಎರಡ್ ತರ, ಒಂದ್ ರಿಯಲ್ ಮತ್ತೆ ಒಂದ್ ಫೈನಾನ್ಷಿಯಲ್. ರಿಯಲ್ ಅಂದ್ರೆ ನೀವು ನೋಡ್ಬೋದು, ಟಚ್ ಫೀಲ್ ಮಾಡ್ಬೋದು. ಅಂದ್ರೆ ನಿಮ್ದು ಯಾವ್ದೋ ಯಾರೋ ಹೇಳ್ತಾರೆ ಅಲ್ಲ, ಇದು ಗೋಲ್ಡ್ ಇಸ್ ಅ ರಿಯಲ್ ಅಸೆಟ್, ಹೌಸ್ ಇಸ್ ಅ ರಿಯಲ್ ಅಸೆಟ್. ನಾವು ಲಾರ್ಜ್ಲಿ ಇಂಡಿಯಾನಲ್ಲಿ ಏನಾಗೈತೆ ಅಂದ್ರೆ ಯಾರ ಮೇಲೆ ಟ್ರಸ್ಟ್ ಇರ್ಲಿಲ್ಲ. ಸೊ ಟ್ರಸ್ಟ್ ಇಲ್ಲ ಅಂದ್ರೆ ನೀವು ನನ್ಗೆ ಬೇಕು, ನಾನ್ ಟಚ್ ಮಾಡ್ಬೇಕು, ನಾನ್ ಮುಟ್ಬೇಕು, ನಂದೇ ಇರ್ಬೇಕು ಅಂತ. ಸೊ ಮನೆ ತಗೊಂಡ್ರು, ಆಮೇಲೆ ಗೋಲ್ಡ್ ತಗೊಂಡ್ರು. ಇಕಾನಮಿ ಮೆಚೂರ್ ಆಗ್ತಾ ನಮ್ ಲಾಯರ್ಸ್, ನಮ್ ಲಾಗಳೆಲ್ಲ ಅದು ರಿಫೈನ್ ಆಯ್ತು. ಅದ್ರಲ್ಲಿ ಏನಾಯ್ತು ಅಂದ್ರೆ ಅವ್ರು ಹೇಳಿದ್ರು, ನೋಡಿ ನೀವು ಬೇರೆ ಬೇರೆ ಜನಕ್ಕೆ ದುಡ್ಡು ಕೊಟ್ರೆ ಅವ್ರು ನಿಮ್ಮನ್ನ ಫ್ರಾಡ್ ಮಾಡಿದ್ರೆ ನಾವು ಆಕ್ಚುಲಿ ಅದನ್ನ ಸ್ಟಾಪ್ ಮಾಡ್ತೀವಿ, ಫ್ರಾಡ್ ಅನ್ನ. ಸೊ ಸ್ಲೋಲಿ RBI ಬಂತು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ, ಸೆಬಿ ಬಂತು ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ. ಇವಾಗ್ಲೂ ಚಿಟ್ ಫಂಡ್ ಗಳೆಲ್ಲ ಇದೆ, ಬಟ್ ಅದ್ರಲ್ಲಿ ಫ್ರಾಡ್ ಜಾಸ್ತಿ ಅಂದ್ರೆ ಯಾರೋ ರೆಗ್ಯುಲೇಟರ್ ಇಲ್ಲ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಕ್. ಇವಾಗ ನೋಡಕ್ ಹೋದ್ರೆ ನಿಮ್ ಗೋಲ್ಡ್ ಅಲ್ಲಿ ಫ್ರಾಡ್ ಜಾಸ್ತಿ. ಯಾರೋ ನಿಮ್ ಜ್ಯುವೆಲರ್ ಕಳಿಸ್ತಾರೆ, ಹೇಳ್ತಾರೆ 22 ಕ್ಯಾರೆಟ್, ನೀವು ಬೇರೆ ಕಡೆ ಹೋದ್ರೆ ಅವ್ರು 18 ಕ್ಯಾರೆಟ್ ಇರ್ತಾರೆ. ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಅವ್ರು ಏನೋ ಮಷೀನ್ ಅಲ್ಲಿ ಹೇಳಿದ್ರು 18 ಅಂದ್ರೆ 18, 22 ಅಂದ್ರೆ 22. ಮನೆ ಅವ್ರ ಕಳ್ಳಿ ನಿಮ್ ಏನೋ ಮಾರ್ತಾರೆ. ಇವಾಗ ಸ್ವಲ್ಪ ಬೆಟರ್ ಆಗಿದೆ ರೇರಾ ಬಂದಾಗಿಂದ. ಬಟ್ ಅದರಲ್ಲೂ ನೀವ್ ಏನ್ ಮಾಡ್ತೀರಾ ಅಂದ್ರೆ, ನೀವು ಹೇಳ್ತೀರಾ ಇದೆಲ್ಲ ಮಾಡ್ತೀರಾ, ಗ್ರಾನೈಟ್ ಫ್ಲೋರ್ ಆಗ್ಬೇಕಾಗಿತ್ತು, ಇವ್ರ ಏನೋ ಮೊಸೈಕ್ ಹಾಕ್ಬಿಟ್ರು. ಅದರಲ್ಲಿ ಏನೋ ಕೋರ್ಟಲ್ಲಿ ಹೋಗ್ತೀರಾ, ಏನೋ 10 ವರ್ಷ ಕೋರ್ಟಲ್ಲಿ ಇರ್ಬೇಕು, ಅದೆಲ್ಲ ಮಾಡೋದು ಬಹಳ ಕಷ್ಟನೇ. ಸೊ ರಿಯಲ್ ಆಸೆಟ್ಸ್ ಅಲ್ಲಿ, ರಿಯಲ್ ಆಸ್ತಿಲಿ ಅಲ್ಲಿ ಫ್ರಾಡ್ಸ್ ಗಳೆಲ್ಲ ಹಂಗೆ ಇದೆ ಮೊದಲಂಗೆ. ಬಟ್ ಫೈನಾನ್ಷಿಯಲ್ ಆಸೆಟ್ಸ್ ಅಲ್ಲಿ ಸ್ವಲ್ಪ ಇವಾಗ ಕಡಿಮೆ ಆಗ್ತಾ ಇದೆ. ಸೊ ಇವಾಗ ಕಡಿಮೆ ಆಗ್ತಾ ಇರೋದ್ರಿಂದ ನಿಮ್ ಟ್ರಸ್ಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ. ಯಾವ ತರ ಟ್ರಸ್ಟ್ ಅಂದ್ರೆ, ನೀವೇನೋ ಮ್ಯೂಚುವಲ್ ಫಂಡಿಗೆ ಹೋದ್ರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಇಷ್ಟೊಂದೆಲ್ಲ ರೆಗ್ಯುಲೇಷನ್ ಇದೆ. ಇದಿರ್ಬೇಕು, ಅದಿರ್ಬೇಕು, 2 times ಆಡಿಟ್ ಪರ್ ಇಯರ್, ಮತ್ತೆ NAV ಎವ್ರಿ ಡೇ ರಿಲೀಸ್ ಮಾಡ್ಬೇಕು, ಪೋರ್ಟ್ಫೋಲಿಯೋ 1 ತಿಂಗಳಿಗೆ ಒಂದ್ ಓವರ್ ರೆಗ್ಯುಲೇಟೆಡ್. ಸೊ ಅಷ್ಟೊಂದು ರೆಗ್ಯುಲೇಷನ್ ಇದ್ರೆ ಅಂದ್ರೆ ಅವರು ಏನೋ ಬ್ರೀದ್ ಮಾಡಕ್ಕೂ ಒಂದು ಪರ್ಮಿಷನ್ ಬೇಕು ಅವ್ರಿಗೆ. ಸೊ ಅದರಿಂದ ಏನಾಗತ್ತಂದ್ರೆ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಇವ್ರು ಏನೇನೋ ಮಾಡಕ್ಕಾಗಲ್ಲ, ದುಡ್ಡು ತಗೊಂಡು ಓಡೋಕ್ಕಾಗಲ್ಲ. ಸೊ ಆ ಕಾನ್ಫಿಡೆನ್ಸ್ ಬಂದ್ರೆ ಫೈನಾನ್ಷಿಯಲ್ ಆಸೆಟ್ಸ್ ಆಕ್ಚುಲಿ ಲಾಂಗ್ ಟರ್ಮ್ ಅಲ್ಲಿ ಬೆಟರ್ ಇದೆ. ಯಾಕಂದ್ರೆ ನಿಮ್ ಮನೆ ಅದ್ರಲ್ಲಿ ಡಿಪ್ರಿಷಿಯೇಟ್ ಆಗ್ಬೋದು, ಇದಾಗ್ಬೋದು. ಬಟ್ ನೀವು ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಟ್ರೆ ಆ ಡಿಪಾಸಿಟ್ ಆಟೋಮ್ಯಾಟಿಕ್ ಆಗಿ ಗ್ರೋ ಆಗ್ತಾ ಇರುತ್ತೆ. ನಿಮ್ ಬ್ಯಾಂಕ್ ಮೇಲೆ ಟ್ರಸ್ಟ್ ಇರ್ಬೇಕು. ಸೊ ಮೊದಲ ತರ ಬ್ಯಾಂಕ್, ಈಗ ಬ್ಯಾಂಕು ಸ್ಕ್ಯಾಮ್ಸ್ ಇದೆ, ಆದ್ರೆ ಬ್ಯಾಂಕ್ ಮುಳುಗೋದ್ರೇನು ಸರ್ಕಾರ ಬಂದ್ ಸೇವ್ ಮಾಡುತ್ತಲ್ವಾ? ಅದು ಒಂದು ಎಕ್ಸ್ಟ್ರಾ ಇನ್ಶೂರೆನ್ಸ್ ಹಾಕಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಅದ್ರಲ್ಲೂ ಒಂಥರ ಒಂದು ಡೈಕಾಟಮಿ ಇತ್ತು. ಕೋಆಪರೇಟಿವ್ ಬ್ಯಾಂಕ್ ಅಂದ್ರೆ ಅಷ್ಟೊಂದು ರೆಗ್ಯುಲೇಷನ್ ಇಲ್ಲ, ಶೆಡ್ಯೂಲ್ಡ್ ಬ್ಯಾಂಕ್ ಅಂದ್ರೆ ರೆಗ್ಯುಲೇಷನ್ ಇತ್ತು, PSU ಬ್ಯಾಂಕ್ ಅಂದ್ರು, ಪ್ರೈವೇಟ್ ಬ್ಯಾಂಕ್ ಅಂದ್ರು. ಸೊ ಬಟ್ ಅದ್ರಲ್ಲಿ ಒಂದು ಸ್ವಲ್ಪ ಕಂಫರ್ಟ್ ಜಾಸ್ತಿ ಆಗಿದೆ. ಇವಾಗ ಏನಾಗುತ್ತೆ ಅಂದ್ರೆ, ನೀವು ಸೇವ್ ಮಾಡಕ್ ಹೋದ್ರೆ ಆ ಸೇವಿಂಗ್ಸ್ ನ ನೀವು ಎಲ್ಲಿ ನಿಮ್ ಟ್ರಸ್ಟ್ ಇರುತ್ತೋ ಅಲ್ಲಿ ಇರ್ಬೋದು ನೀವು. ಅದಕ್ಕೆ ಒಂಥರ ಗವರ್ನೆನ್ಸ್ ಅಂತಾರೆ. ನಮ್ಗೆ ನಮ್ ಗವರ್ಮೆಂಟ್ ಎಷ್ಟು ಸ್ಟೇಬಲ್ ಇರುತ್ತೋ ಆವಾಗ ನಮ್ಗೆ ಅಷ್ಟೊಂದು ಟ್ರಸ್ಟ್ ಇರುತ್ತೆ ಅದ್ಮೇಲೆ. ಸೇಮ್ ಥಿಂಗ್ ಇವಾಗ ನಮ್ ಕಂಪನೀಸ್ ಅಲ್ಲಿ ಗವರ್ನೆನ್ಸ್ ಚೆನ್ನಾಗಿದ್ರೆ ನೋಡಿ, ನಿಮ್ ವಿಪ್ರೋ, ನಿಮ್ದು ದೊಡ್ಡ ಕಂಪನೀಸ್ ಎಲ್ಲ ಗವರ್ನೆನ್ಸ್ ಬಹಳ ಚೆನ್ನಾಗಿದೆ. ಸೊ ಅಲ್ಲಿ ನೀವು ಹೇಳ್ಬೋದು, ಓಕೆ ನೋಡಿ ನಾವು ಟ್ರಸ್ಟ್ ಮಾಡ್ಬೋದು, ಇವರು ಶೇರ್ ಹೋಲ್ಡರ್ಸ್, ನಾನು ಶೇರ್ ತಗೊಂಡ್ರೆ ಅಟ್ಲೀಸ್ಟ್ ಅವ್ರು ನನ್ನ ಬಗ್ಗೆ ನೋಡ್ತಾರೆ, ಏನೋ ನನ್ನ ಬಗ್ಗೆ ಯೋಚಿಸ್ತಾರೆ, ಅಟ್ಲೀಸ್ಟ್ ದುಡ್ಡು ತಗೊಂಡು ಓಡೋಗಲ್ಲ ಆ ಥರ. ಸೊ ಇದನ್ನೆಲ್ಲ ರೂಲ್ಸ್ ಅಲ್ಲಿ ಕೋಡಿಫೈ ಮಾಡಿ ಇವಾಗ ಅದು ಬೆಟರ್ ಆಗಿದೆ. ಸೊ ಹೇಗೆ ಟ್ರಸ್ಟ್ ಇಮೋಷನಲ್ ಕೋಶಂಟ್ ಅಂದ್ರೆ, ಮೊದಲು ನಾವು ಒಂಥರ ಗೋಲ್ಡ್ ನಮ್ಮ ಹತ್ರನೇ ಇರಬೇಕು, ಮನೆ ನಮ್ಮ ಹತ್ರನೇ ಇರಬೇಕು ಅಂದಿದ್ವಿ. ಇವಾಗ ಸ್ವಲ್ಪ ಅದನ್ನ ಟ್ರಸ್ಟ್ ಸಿಸ್ಟಮ್ ಇಂದ ಬಂದಾಗ ಅಟ್ಲೀಸ್ಟ್ ಇವಾಗ ನೋಡಿದ್ರೆ ನೀವು ಎಲ್ಲರೂ UPI ತಗೊಂಡು ಪೇ ಮಾಡ್ತಾರೆ. ಅದು ಆಕ್ಚುಲಿ ಔಟ್ ಆಫ್ ಸಡನ್ಲಿ ಆಗಿರ್ಲಿಲ್ಲ. ಮೊದಲು NEFT ಇತ್ತು. NEFT ಯಾರೋ ನಿಮ್ಗೆ ಹೊರಗಡೆ ಹೋಗಿ ನಾನು NEFT ಮಾಡಿದ್ರೆ ಅಂದ್ರೆ
ಬಿಡಪ್ಪ ನಂಗೆ ಫಸ್ಟ್ ಬರ್ಲಿ ನಿನ್ ಕ್ಯಾಶ್ ಕೊಡು ಅಂತ ಹೇಳಿ. UPI ಯಾಕೆ ಬೆನಿಫಿಟ್ ಎಲ್ಲ ಇದಾಯ್ತು, ಫೇಮಸ್ ಆಯ್ತು ಅಂದ್ರೆ, ನಾನು ಮಾಡಿದಾಗ ನಿಮ್ಗೆ ಇಮಿಡಿಯೇಟ್ ಆಗಿ SMS ಬಂತು, ಇಮ್ಮಿಡಿಯೇಟ್ ಆಗಿ ದುಡ್ಡು ಬಂದಿದೆ ಅಂತ. ಆವಾಗ ನೀವು ಹೋಗಿ ನಿಮ್ ಬ್ಯಾಂಕ್ ಚೆಕ್ ಮಾಡಿದ್ರೆ ಬಂದಿದೆ ಅಂತ ಹೇಳ್ಬೋದು. ಅದಕ್ಕೆ ನೀವು ಟ್ರಸ್ಟ್ ಮಾಡ್ತೀರಾ. ಇವಾಗ ನಾನು ಯಾರಿಗೂ ಹೇಳಿದ್ರೆ UPI ಮಾಡ್ತೀನಿ, ಆಯ್ತಪ್ಪ UPI. ಸೊ ಆ ಟ್ರಸ್ಟ್ನ ಮೇನ್ ವಿನ್ ಮಾಡಕ್ಕೆ ನೀವು ಹಂಗೆ ಇರಬೇಕು. ಆಕ್ಚುಲಿ ಕ್ವೆಶನ್ ಸ್ಕೆಪ್ಟಿಕಲ್ ಆಗಿರ್ಬೇಕು. ಯಾರೋ ಹೇಳಿದ್ರೆ ನಿಮ್ಗೆ 10% ಕೊಡತ್ತಪ್ಪ, ಇದು ಯಾವ ಇನ್ವೆಸ್ಟ್ಮೆಂಟು, ಯಾವ ತರ, ಎಲ್ಲಿದೆ ಅದು, ಟ್ರಸ್ಟ್ ಫ್ಯಾಕ್ಟ್ರಿ ಎಲ್ಲಿದೆ, ಬ್ಯಾಂಕ್ ಅದು ಇಲ್ಲ ಮ್ಯೂಚುವಲ್ ಫಂಡ ಇಲ್ಲ ಇಲ್ಲ ಚಿಟ್ ಫಂಡ ಇಲ್ಲ ಟೀಕ್ ಪ್ಲಾಂಟೇಶನ್ ಇದೆ. ಸೊ ಟೀಕ್ ಪ್ಲಾಂಟೇಶನ್ ಇದ್ರೆ ನೀವು ದುಡ್ಡು ಕೊಡ್ಲೇಬೇಡಿ. ನಾನು ಒಳ್ಳೆ ಟೀಕ್ ಪ್ಲಾಂಟೇಶನ್ ಇರ್ಬೋದು, ಬಟ್ ನಾನು ಹೇಳ್ತೀನಿ 90% ಅದೇನೇನೋ ಆಗ್ಬಿಡುತ್ತೆ ಅದಕ್ಕೆ. ಬಟ್ ಮ್ಯೂಚುವಲ್ ಫಂಡ್ ಇಲ್ಲ ಬ್ಯಾಂಕ್ ಇದ್ರೆ ನನ್ಗೆ ಗೊತ್ತು ಅಟ್ಲೀಸ್ಟ್ ಡೆಫಿನೆಟ್ಲಿ ರೆಗ್ಯುಲೇಟೆಡ್ ಆಗಿರುತ್ತೆ. ಸೊ ಅಟ್ಲೀಸ್ಟ್ ಅಲ್ಲಿ ಯೋಚನೆ ಮಾಡ್ಬೋದು. ಸೊ ನೀವು ಕೇಳಬೇಕು ಯಾವ ತರ ರೆಗ್ಯುಲೇಷನ್ ಇದೆ ಅಂತ, ಅದಾದ್ಮೇಲೆ ಕೊಡ್ಬೇಕು. ಐ ಆಮ್ ಸಾರಿ, ಐ ಡೋಂಟ್ ನೋ ಇಫ್ ದಿಸ್ ಆನ್ಸರ್ಡ್ ದ ಕ್ವೆಶ್ಚನ್. ಇದು ಆನ್ಸರ್ ಮಾಡ್ತು. ಇನ್ಫ್ಯಾಕ್ಟ್ ನನ್ನ ಒಂದು ಟೇಕ್ ಅವೇ ಏನು ಅಂದ್ರೆ, ನೀವ್ ಹೇಳ್ತಾ ಇರೋ ಪ್ರಕಾರ ಆಡಳಿತ, ಗವರ್ನೆನ್ಸ್ ಬೇರೆ ಬೇರೆ ಕಾರಣದಿಂದ ಈ ತರ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನಂಬಿಕೆ ಬರೆಸೋ ತರ ಸಾಕಷ್ಟು ಸಿಸ್ಟಮ್ಸ್ ಜನ ಕಟ್ಟಿದ್ದಾರೆ. ಬೇರೆ ಬೇರೆ ಸ್ಕ್ಯಾಮ್ ಏನಕ್ಕೆ ಹೊರಗೆ ಬಂದಿದೆ, ಏನಕ್ಕೆ ಈ ಸಿಸ್ಟಮ್ ಕಟ್ಟಿದ್ದಾರೆ, ಅದನ್ನ ಮುರಿದು ಯಾರೋ ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆನು ಸ್ವಲ್ಪನಾದ್ರೂ ಹೋಗಿದೆ. ತುಂಬಾ ಕಡೆ ಹೋಗಿರೋಲ್ಲ, ಬಟ್ ಅಟ್ಲೀಸ್ಟ್ ನಮಗೆ ಗೊತ್ತಾಗಿದೆ. ಸೊ ಎವ್ರಿ ಟೈಮ್ ಇಟ್ ಫೇಲ್ಸ್, ಆಕ್ಚುಲಿ ಅದು ನಮ್ಗೆ ಗೊತ್ತಾಗಿದೆ ಅಂದ್ರೆ ಅದು ಒಂದು ಒಳ್ಳೆ ವಿಷಯ ಅಂತಾನೆ ಅನ್ಕೋಬೇಕು ಒಂದ್ ಲೆವೆಲ್ ಅಲ್ಲಿ, ಅಲ್ವಾ? ನಮ್ಗೆ ಗೊತ್ತಿಲ್ಲದೆ ಇನ್ನೇನೇನ್ ಆಗ್ತಾ ಇದೆ ಅಂತ ನಾವು ಹೇಳೋಕೆ ಆಗೋದಿಲ್ಲ. ಸೊ ಬಟ್ ನಂದೊಂದು ಟೇಕ್ ಅವೇ ಅಂದ್ರೆ, ಸೊ ಈ ಸಿಸ್ಟಮ್ಸ್ ಬರ್ತಾ ಇದೆ, ಆದ್ರೆ ನಮ್ಮ ಸಾಮಾಜಿಕ ನಂಬಿಕೆಗಳಲ್ಲಿ, ನಮ್ಮ ಪರ್ಸನಲ್ ನಂಬಿಕೆಗಳಲ್ಲಿ ಸ್ವಲ್ಪ ಲ್ಯಾಗ್ ಇರಬಹುದು, ಅಲ್ವಾ? ಸೊ ಆ ಲ್ಯಾಗ್ ಅನ್ನ ನಾವು ಬ್ರಿಡ್ಜ್ ಮಾಡಿದಷ್ಟು ನಮಗೆ ಒಳ್ಳೇದು. ಸೊ ಈಗ ನೀವು ಮುಂಚೆ ಹೇಳಿದ್ರಿ ದೀಪಿಕಾ ಅವರೇ, ಸೊ ನಾವಿವಾಗ FD ಹಾಕಿದ್ರೆ ಈಗ ಏನೊಂದು 6% ಇಂಟ್ರೆಸ್ಟ್ ಬರುತ್ತೆ. ಸೊ ನಾವು ಬರೀ FD ಹಾಕ್ತಾ ಕೂತಿದ್ರೆ ನಾವು ವಿಪರೀತ ಸೇವ್ ಮಾಡ್ಬೇಕಾಗತ್ತೆ. ನಾವು ರಿಟೈರ್ಮೆಂಟ್ಗೆ ಸ್ವಲ್ಪ ಆರಾಮವಾಗಿರ್ಬೇಕು, ನಮ್ಮ ಮಕ್ಕಳು ಎಲ್ಲಾರು ಚೆನ್ನಾಗಿರ್ಲಿ, ನಮ್ ಎಮರ್ಜೆನ್ಸಿ ಫಂಡ್ ಇರ್ಲಿ, ಎಂಟರ್ಟೈನ್ಮೆಂಟ್ ಫಂಡ್ ಇರ್ಲಿ, ಬೇರೆ ಬೇರೆ ಚೆನ್ನಾಗಿ ಆರಾಮಾಗಿರ್ಲಿ ಅಂದ್ರೆ FD ಇಸ್ ನಾಟ್ ಗುಡ್ ಇನಫ್, ಅಲ್ವಾ? ಆರ್ ಇಟ್ಸ್ ವೆರಿ ಟಫ್, ತುಂಬಾನೇ ದುಡಿಬೇಕು ನಾವು. ಸೊ FD ಗಿಂತ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂದ್ರೆ ಮ್ಯೂಚುವಲ್ ಫಂಡ್ಗೆ ಬಂದ್ಬಿಡ್ತೀವಲ್ವಾ? ಆದ್ರೆ ಈಗ ಮ್ಯೂಚುವಲ್ ಫಂಡ್ ನೋಡ್ಬೇಕು ಅಂದ್ರೇನೆ ಸರಿ, ಏನೋ ಒಂದು ಈ SIP ಏನಪ್ಪಾ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, SIP, ಸರಿ ಸ್ಟಾರ್ಟ್ ಮಾಡ್ತೀನಿ, ತಿಂಗಳಿಗೆ ಒಂದು 5,000 ರೂಪಾಯಿ ಹಾಕ್ತೀನಿ ಎಲ್ಲೋ ಕಡೆ, ಸರಿ ಒಂದು 4 ಫಂಡ್ ಅಲ್ಲಿ 5,000 20,000 ರೂಪಾಯಿ ಸೇವ್ ಮಾಡ್ತೀನಿ ಅಂತ ಏನೋ ಪ್ಲಾನ್ ಹೋದ್ರೆ 1,500 1,900 ಇದಿದೆ ಮ್ಯೂಚುವಲ್ ಫಂಡ್. ತುಂಬಾ ಚೆನ್ನಾಗಿ ಓವರ್ ರೆಗ್ಯುಲೇಟೆಡ್ ಅಂತಾನು ಹೇಳ್ತೀರಾ, ಆದ್ರೆ ಇಲ್ಲಿ ಹೋಗ್ಬೇಕು ಅಂದ್ರೆ ಹೇಗ್ ಯೋಚನೆ ಮಾಡ್ಬೇಕು? ಫಸ್ಟ್ ನನಗೆ ಇದೆಲ್ಲ ಭಯ, ನಾನು ಶುರುನೇ ಮಾಡಿಲ್ಲ ಅಂದ್ರೆ ಎಲ್ಲಿಂದ ಶುರು ಮಾಡ್ಬೇಕಾದ್ರೆ? ದಿಸ್ ವೆರಿ ಗುಡ್ ಕ್ವೆಶನ್. ಅಂದ್ರೆ ಪ್ರಾಬ್ಲಮ್ ಏನಂದ್ರೆ, ನೀವು ನೋಡಿ ಫಸ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಒಂದು 5,000 ಕಂಪ್ನಿ ಇದೆ, ಅದರಲ್ಲಿ ಯಾವ ಸೆಲೆಕ್ಟ್ ಮಾಡೋದು, ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಅವ್ರು ಮ್ಯೂಚುವಲ್ ಫಂಡ್ ಮಾಡಿದ್ರು. ಮ್ಯೂಚುವಲ್ ಫಂಡ್ ಅಲ್ಲಿ ಹೇಳಿದ್ರು, ನಾನಪ್ಪ ಮ್ಯೂಚುವಲ್ ಫಂಡ್ ಮ್ಯಾನೇಜರ್, ನನ್ಗೆ ಗೊತ್ತಿದೆ 5,000 ಕಂಪ್ನಿ ಇದೆ ಬಟ್ ಅದ್ರಲ್ಲಿ ನಾನು 100 ಕಂಪ್ನಿ ನೋಡ್ತೀನಿ. ಸೊ ನೀವು ನನಗ್ ದುಡ್ಡು ಕೊಡಿ, ನಾನು ಆ 100 ಕಂಪ್ನಿಲಿ ಹಾಕ್ತೀನಿ, ನನ್ಗೆ ಗೊತ್ತು ಯಾವ 100 ಕಂಪ್ನಿ ಸೆಲೆಕ್ಟ್ ಮಾಡ್ಬೇಕು ಅಂತ. ನೀವು ಪವನ್ ಅವ್ರು ನೀವು ಹೇಳ್ತೀರಾ, ದೀಪಕ್ ಅವ್ರು ಹೇಳಿದ್ದಾರೆ ಅವ್ರಿಗೆ ದುಡ್ಡು ಕೊಡೋಣ ಅಂತ. ದೀಪಕ್ ತರ 1,900 ಮ್ಯೂಚುವಲ್ ಫಂಡ್ ಆಗ್ಬಿಟ್ಟಿದೆ. ಸೊ ದೀಪಕ್ ಇಂಟು 1,900 ಆಗ್ಬಿಟ್ಟಿದೆ. ನೀವು ಹೇಗ್ ಸೆಲೆಕ್ಟ್ ಮಾಡ್ತೀರಾ ಯಾವ ದೀಪಕ್ ನ ಕೊಡಬೇಕು? ಸೊ 1,900ಗೆ ಬೇರೆ ಬೇರೆ ಏಜೆಂಟ್ಸ್ ಇದಾರಲ್ವಾ? ಕರೆಕ್ಟ್. ನಮಗೆ ಪರ್ಸನಲ್ ಫೈನಾನ್ಷಿಯಲ್ ಅಡ್ವೈಸರ್, ನಾನು ನಿಮಗೆ ಫ್ರೀ ಆಗಿ ಕೊಡ್ತೀನಿ ಸರ್ ಅಡ್ವೈಸ್ ಅಂದ್ರೆ, ಫ್ರೀ ಅಡ್ವೈಸ್ ಯಾವತ್ತೂ ಫ್ರೀ ಇರಲ್ಲ ಅಲ್ವಾ? ಕರೆಕ್ಟ್. ಇನ್ಫ್ಯಾಕ್ಟ್ ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್, ಇವಾಗ ಯಾರೋ ಹೇಳಿದ್ರೆ ನಾನು ಸೆಲೆಕ್ಟ್ ಮಾಡಿ ಮ್ಯೂಚುವಲ್ ಫಂಡ್ ನಿಮ್ಗೆ ಹೇಳ್ತೀನಿ, ಅವ್ರು ನಿಮ್ದು ಹೇಳ್ತಾರೆ ನನ್ ದುಡ್ಡು ಕೊಡಬೇಡಿ ಅಂತ. ಬಟ್ ಅವ್ರು ಹೇಗೆ ಅರ್ನ್ ಮಾಡ್ತಾರೆ ಅಂದ್ರೆ, ಮ್ಯೂಚುವಲ್ ಫಂಡ್ ಅವ್ರಿಗೆ ಒಂದು ಕಮಿಷನ್ ಕೊಡುತ್ತೆ. ಸೊ ಆ ಕಮಿಷನ್ ನ ಅವ್ರು ಯೂಸ್ ಮಾಡಿ, ಇವಾಗ ನೋಡಿ 10 ಮ್ಯೂಚುವಲ್ ಫಂಡ್ ಇದೆ, ಒಂದು 10 ರೂಪಾಯಿ ಕಮಿಷನ್ ಕೊಡ್ತಾ ಇದೆ, ಒಂದು 100 ರೂಪಾಯಿ ಕಮಿಷನ್ ಕೊಡ್ತಾ ಇದೆ. ನೀವು ಯಾವ್ದು ಅಡ್ವೈಸ್ ಮಾಡ್ತೀರಾ? 100 ರೂಪಾಯಿ ಇರೋರು. ಬಟ್ ಆಕ್ಚುಲಿ ಅವ್ರು 100 ರೂಪಾಯಿ ಇರೋರು ವರ್ಸ್ಟ್ ಮ್ಯೂಚುವಲ್ ಫಂಡ್ ಕಂಪೇರ್ ಟು ದ 10 ರೂಪೀಸ್ ಒನ್. ಆ 10 ರೂಪೀಸ್ ಯಾರೋ ಇದು ಮೆನ್ಷನ್ ಮಾಡಲ್ಲ, ಬಟ್ ಮೋಸ್ಟ್ಲಿ ನೀವು ನೋಡಕ್ ಹೋದ್ರೆ ನಿಮ್ ಸಿಲೆಕ್ಷನ್ ಪ್ರಾಸೆಸ್ ಅಲ್ಲಿ ನಿಮ್ಗೆ ಒಂದ್ ಎಕ್ಸ್ಟ್ರಾ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದ್ರ ಕಮಿಷನ್ ಕೊಡ್ತಾ ಇದೆ, ಇದು ಕಮಿಷನ್ ಕೊಡ್ತಾ ಇಲ್ಲ, ಅದಕ್ಕೆ ಇದು ಬೆಟರ್ ಅಂತ. ಸೊ ಅದು ಇವಾಗ ಮ್ಯೂಚುವಲ್ ಫಂಡ್ ನಲ್ಲೂ ರೆಗ್ಯುಲರ್ ಮತ್ತೆ ಡೈರೆಕ್ಟ್ ಮಾಡಿದ್ದಾರೆ. 1,900 ಆಕ್ಚುಲಿ ಇರೋದು ಅಬೌಟ್ 900. ಅದರಲ್ಲಿ ಈಚ್ ಮ್ಯೂಚುವಲ್ ಫಂಡ್ 2 ಆಪ್ಷನ್, ರೆಗ್ಯುಲರ್ ಅಂಡ್ ಡೈರೆಕ್ಟ್.
ರೆಗ್ಯುಲರ್ ಅಲ್ಲಿ ಕಮಿಷನ್ ಕೊಡ್ತಾರೆ ಇನ್ಯಾರಿಗೋ. ಅದ್ ಯಾರು ಅಂತ ಹೇಳಿದ್ರೆ, ನೀವು ನಿಮ್ ಬ್ಯಾಂಕ್ ಹತ್ರ ಹೋದ್ರೆ, ಬ್ಯಾಂಕ್ ಅವ್ರು ನಿಮ್ಗೆ ಒಂದು ಮ್ಯೂಚುವಲ್ ಫಂಡ್ ತೆಗೆದುಕೊಟ್ರೆ ಬ್ಯಾಂಕಿಗೆ ಒಂದು ಕಮಿಷನ್ ಸಿಗತ್ತೆ. ಸೊ ಅದು ರೆಗ್ಯುಲರ್ ಫಂಡ್. ನೀವು ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ ವೆಬ್ಸೈಟ್ ಹೋದ್ರೆ, ಮ್ಯೂಚುವಲ್ ಫಂಡ್ ಹೆಸರಲ್ಲೂ ICICI ಇರ್ಬೋದು, ಬ್ಯಾಂಕ್ ಅಲ್ಲಿದ್ರು ICICI ಇರ್ಬೋದು. ಬಟ್ ನೀವು ಬ್ಯಾಂಕ್ ಇಂದ ಹೋದ್ರೆ ನಿಮ್ಗೆ ಕಮಿಷನ್ ಪೇ ಮಾಡ್ಬೇಕಾಗತ್ತೆ. ನೀವೆಲ್ಲ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಪೇ ಮಾಡ್ತಾರೆ. ಡೈರೆಕ್ಟ್ ಅಲ್ಲಿ ಹೋದ್ರೆ, ಡೈರೆಕ್ಟ್ ICICI ಮ್ಯೂಚುವಲ್ ಫಂಡ್ ಹೋದ್ರೆ ಅಲ್ಲಿ ಡೈರೆಕ್ಟ್ ಅಲ್ಲಿ ನಿಮ್ ಕಮಿಷನ್ ಕೊಡೋದ್ ಬೇಡ. ಅದಕ್ಕೆ ಸೇಮ್ ಫಂಡ್, ಅದೇನೋ ಒಂದು ಲಾರ್ಜ್ ಕ್ಯಾಪ್ ಫಂಡ್ ಅಂತಾರೆ, ಆ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಡೈರೆಕ್ಟ್ ಆಪ್ಷನ್ ಹೋದ್ರೆ ನಿಮ್ ರಿಟರ್ನ್ ಸ್ವಲ್ಪ ಜಾಸ್ತಿ ಆಗತ್ತೆ ಲಾಂಗ್ ಟರ್ಮ್. ಅಂದ್ರೆ ಓವರ್ ಆಲ್ ನೀವ್ ಹೇಳೋದಂದ್ರೆ ನಾವು ಎಷ್ಟು ದುಡ್ಡು ಹಾಕ್ತಿವೋ ಅಷ್ಟೇ ಹಾಕ್ತಿವಿ, ಆದ್ರೆ ನಾವು ಅದರಿಂದ ತೆಗೆಯುವಾಗ ಕಮಿಷನ್ ಸ್ವಲ್ಪ ಕಡಿಮೆ ಇರುತ್ತೆ. ₹1,000 ಹಾಕಿದ್ರೆ ಅದ್ರಲ್ಲಿ ₹3 ಹೋಗ್ಬೋದು, ಇಲ್ಲ ಅಂದ್ರೆ ₹30 ಹೋಗ್ಬೋದು, ಆ ತರ ಅಂತನಾ? ಸೊ ನೀವು ₹100 ಅನ್ಕೊಳ್ಳಿ, ₹100 ನೀವು ICICI ಬ್ಯಾಂಕ್ ಇಂದ ಹಾಕಿದಿರ, ಇಲ್ಲ ಬೇರೆ ಬ್ಯಾಂಕ್ ಇಂದ ಹಾಕಿದಿರ, ಅದು ರೆಗ್ಯುಲರ್ ಫಂಡ್. ಅದ್ ₹100 ಹೋಗಿ ನಿಮ್ದು ₹1,000 ಆಯ್ತು 20 years ಅಲ್ಲಿ. ಒಳ್ಳೇದಪ್ಪ, 10x ಆಯ್ತು, ವೆರಿ ಚೆನ್ನಾಗಾಯ್ತು ಅಂತೀರಾ. ಬಟ್ ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಬ್ಯಾಂಕ್ ಒಂದ್ಸತಿ ಆಮೇಲೆ ಏನೋ ಪತೆನೇ ಇಲ್ಲ ಅವ್ರದ್ದು, ರಿಲೇಶನ್ಶಿಪ್ ಮ್ಯಾನೇಜರ್ ಚೇಂಜ್ ಆದ್ರು. ಮತ್ತೆ ಬಟ್ ಈ ಮ್ಯೂಚುವಲ್ ಫಂಡ್ ಇತ್ತು 20 ವರ್ಷ. ಬಟ್ ನೀವು ಡೈರೆಕ್ಟ್ ಆಗಿ ಹಾಕಿದಿದ್ರೆ ಅದ್ 1,000 ಅಲ್ಲ 2,000 ಆಗಿರ್ಬೋದು. ಈ ಚಿಕ್ಕ ಡಿಫ್ರೆನ್ಸ್ ಇದೆಯಲ್ವಾ, ಆ ಚಿಕ್ಕ ಡಿಫ್ರೆನ್ಸ್ ಲಾಂಗ್ ಟರ್ಮ್ ಅಲ್ಲಿ ಎಕ್ಸ್ಪ್ಯಾಂಡ್ ಆಗಿ ಬಹಳ ಕಾಸ್ಟ್ ಡಿಫ್ರೆನ್ಸ್ ಆಗುತ್ತೆ. ನಾವು ನೋಡಿದ್ವಿ ಒಂದ್ಸತಿ ₹10,000 ನೀವು ಹಾಕಿದ್ರೆ ಪರ್ ಮಂತ್ 20 yearsಗೆ, ಡೈರೆಕ್ಟ್ ಅಲ್ಲಿ ಹಾಕಿದ್ರೆ ನಾರ್ಮಲ್ ಆಗಿ ನಾವು ಇಂಟ್ರೆಸ್ಟ್ ಇದು ರಿಟರ್ನ್ ನೋಡಿದ್ರೆ ರೆಗ್ಯುಲರ್ ಅಲ್ಲಿ 48 ಲಕ್ಷ ಆಯ್ತು, ಡೈರೆಕ್ಟ್ ಅಲ್ಲಿ 58 ಲಕ್ಷ 10 ವರ್ಷದಲ್ಲಿ. ಸೊ ಅದನ್ನ ನೋಡಕ್ ಹೋದ್ರೆ ಒಂಥರ ಡಿಫ್ರೆನ್ಸ್ ಇಸ್ 10 lakh rupees. ಆ ಡಿಫ್ರೆನ್ಸ್ ಬಹಳ ಜಾಸ್ತಿ ಆಯ್ತಲ್ವಾ. ಇವಾಗ ನೀವೇ ಕೆಲಸ ಮಾಡ್ತಾ ಇದ್ರೆ ನೀವು ಏನ್ ಕೆಲಸ ಮಾಡ್ತೀರಾ ಅಂದ್ರೆ, ನೀವು ನೋಡ್ಬೇಕು ಎಲ್ಲ ಮ್ಯೂಚುವಲ್ ಫಂಡ್ಸ್ ನ, ಅದ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕು ಯಾವ್ದು ಅಂತ. ಇದು ಒಂದು ಕಷ್ಟ. ಸೊ ಯಾಕೆ ಈ ಲಾಸ್ಟ್ 1 year ಅಲ್ಲಿ ಚೆನ್ನಾಗಿರೋದು ಚೆನ್ನಾಗಿದೆ, ಬಟ್ ಲಾಸ್ಟ್ 3 years ಅಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಇದು. ಸೊ ಯಾವ್ದು ಸೆಲೆಕ್ಟ್ ಮಾಡ್ಲಿ? ಸೊ ನೀವು ಒಂದ್ ಸೆಲೆಕ್ಟ್ ಮಾಡ್ತೀರಾ, ಮತ್ತೆ ನೆಕ್ಸ್ಟ್ ಇಯರ್ ನೋಡ್ತೀರಾ, ಈ ಫಂಡ್ ಲಾಸ್ಟ್ ಇಯರ್ ಟಾಪ್ ಅಲ್ಲಿ ಇತ್ತು, ಇವಾಗ ಈ ಬಾಟಮ್ ಅಲ್ಲಿ ಆಗ್ಬಿಟ್ಟಿದೆ. ಸೊ ಇದನ್ನ ಮಾರ್ಬಿಟ್ಟು ಬೇರೆ ತಗೋತೀನಿ, ಮಾರ್ದೆ, ಆಮೇಲೆ ಟ್ಯಾಕ್ಸ್ ಕೊಟ್ಟೆ, ಆಮೇಲೆ ಬೇರೆ ಅದ್ರಲ್ಲಿ ಹಾಕಿದೆ, ಅದು ಇವಾಗ ಟಾಪ್ ಅಲ್ಲಿ ಇತ್ತು, ನೆಕ್ಸ್ಟ್ ಇಯರ್ ಅದನ್ನು ಬಾಟಮ್ ಆಗುತ್ತೆ. ಸೊ ಈ ತರ ಟಾಪ್ ಬಾಟಮ್ ನೋಡಿದಾಗ ನೀವು ಒಂದು 10 ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿರ್ತೀರಾ, ಆಮೇಲೆ 2 years ಅಲ್ಲಿ 25 ಮ್ಯೂಚುವಲ್ ಫಂಡ್ ಹಾಕ್ಬಿಡ್ತು. ಅಂದ್ರೆ ನೀವು ಇನ್ವೆಸ್ಟ್ ಮಾಡ್ತಾ ನೀವು ಮಾಡೋರು ಇಲ್ಲ ಬ್ಯಾಂಕ್ ಅವ್ರು ಹೇಳೋದು ಸೇಮ್ ಆಗಿರೋದು ಎಂಡ್ 25 ಮ್ಯೂಚುವಲ್ ಫಂಡ್ಸ್. ಸೊ 25 ಮ್ಯೂಚುವಲ್ ಫಂಡ್ಸ್ ನೋಡಿದ್ರೆ ಇವಾಗ ಒಬ್ಬ ಹೇಳ್ತಾನೆ 100 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಇನ್ನೊಬ್ಬ ಹೇಳ್ತಾ ಇನ್ನೊಂದು 100 ಕಂಪನೀಸ್. ಇವಾಗ ನೀವು ನೋಡಕ್ ಹೋದ್ರೆ ಎಲ್ಲಾ ಸೇಮ್ ಕಂಪನೀಸ್ ಅಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ಅವ್ನು ಸ್ಮಾಲ್ ಕ್ಯಾಪ್ ಫಂಡ್ ಅಂತಾನೆ, ಅವನು HDFC ಬ್ಯಾಂಕ್ ಅಲ್ಲಿ ಹಾಕ್ತಾನೆ ಶೇರ್ಸ್, ಮತ್ತೆ ಲಾರ್ಜ್ ಕ್ಯಾಪ್ ಫಂಡ್ ಅವನು HDFC ಬ್ಯಾಂಕ್ ಹಾಕ್ತಾನೆ. ಎಲ್ಲರೂ ಸೇಮ್ ಅದ್ರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಾನು ಯಾಕಪ್ಪ ಇವ್ರಿಗೆಲ್ಲ ದುಡ್ಡು ಕೊಡ್ಬೇಕು, ಮತ್ತೆ 1-2% ಪರ್ ಇಯರ್ ಕೊಡ್ತೀನಿ, ಇದು ಅಂದ್ರೆ ಕೊಡ್ತೀನಿ ಅಂದ್ರೆ ಅವರೇ ತಗೋತಾರೆ ಫೀಸ್ ಅಲ್ಲಿ. ಬಟ್ ಯಾಕೆ ಕೊಡ್ಬೇಕು, ಇದು ಬೇರೆ ಏನೋ ಸ್ಕೀಮ್ ಇಲ್ವಾ ಇದ್ ಮಾಡಕ್ಕೆ ಅಂತ. ಸೊ ಆಕ್ಚುಲಿ ಇದೆ, ಯಾರು ನಿಮ್ಗೆ ಹೇಳಲ್ಲ, ಯಾಕಂದ್ರೆ ಅದ್ರಲ್ಲಿ ಕಮಿಷನ್ ಇಲ್ಲ. ಸೊ ಒಂದು ಸ್ಕೀಮ್ ಇದೆ, ಅದಕ್ಕೆ ಹೇಳ್ತಾರೆ ಇಂಡೆಕ್ಸ್ ಫಂಡ್ಸ್ ಅಂತ. ಇದು ಒಂದು ಸ್ಪೆಷಲ್ ಟೈಪ್. ಅವ್ರು ಎಲ್ಲರಿಗೂ ಗೊತ್ತು, ನೋಡಪ್ಪ ಟಾಪ್ ಕಂಪನೀಸ್ ಅಲ್ಲಿ ಟಾಪ್ 100 ಕಂಪನೀಸ್ ತಗೊಳ್ಳಿ, ಎಲ್ಲರೂ ಅದರಲ್ಲೇ ಹಾಕ್ತಾರೆ ದುಡ್ಡು. ನಾನ್ ನಿಮ್ಗೆ ಹೇಳ್ತೀನಿ, ಟಾಪ್ 100 ಅಂದ್ರೆ ನಾವು ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೆನ್ಸೆಕ್ಸ್ ಇಲ್ಲ ನಿಫ್ಟಿ ವಾಟೆವರ್ BSE NSE. ಸೊ ಟಾಪ್ 100 ಕಂಪನೀಸ್ ಅಲ್ಲಿ ಹಾಕ್ತೀನಪ್ಪ. ನಾನ್ ಕೇಳೋದೇ ಇಲ್ಲ ಇದು ಕಂಪನೀಸ್ ಅಲ್ಲಿ ಏನ್ ಮಾಡ್ತಾರೆ, ಇದ್ ಮಾಡ್ತಾರೆ, ಅದ್ ಮಾಡ್ತಾರೆ, ಅದೆಲ್ಲ. ನಾನ್ ಬರೀ ಡೈರೆಕ್ಟ್ ಆಗಿ ಫಸ್ಟ್ ಟು 100 ನಾನು ನೋಡ್ತೀನಿ ಕಂಪನೀಸ್ನ. ಎವ್ರಿ 3 months ಯಾವ್ದು ಫಸ್ಟ್ 100 ಇರ್ತಾರೆ ಅದನ್ನೇ ಹಾಕ್ತೀನಿ. ಸೊ ಏನೋ ಚೇಂಜ್ ಮಾಡಲ್ಲ ಅಂತ. ಇದಕ್ಕೆ ಇಂಡೆಕ್ಸ್ ಫಂಡ್ ಆಗ್ತಾ ಅಂತಾರೆ. ಸೊ ಇದ್ರಲ್ಲಿ ಏನೋ ರಿಸರ್ಚ್ ಬೇಡ, ನನ್ಗೆ ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಬೇಕು, ಕಾನ್ಫರೆನ್ಸ್ ಕಾಲ್ ಹೋಗ್ಬೇಕು, ಆನ್ಯುವಲ್ ರಿಪೋರ್ಟ್ ನೋಡ್ಬೇಕು, ಅದನ್ನ ಅವಶ್ಯಕತೆನೇ ಇಲ್ಲ. ಸೊ ನಾನ್ ಚಾರ್ಜ್ ಮಾಡ್ತಿರೋ ಫೀಸ್ 1% ತನಕ ನಾನು ಕಡಿಮೆ ಮಾಡ್ಬಿಟ್ಟು 0.1% ಮಾಡ್ತೀನಿ ಫೀಸ್ನ. ಸೊ ನಿಮ್ಗೊಂದು ವರ್ಷಕ್ಕೆ 1%, 0.9% ಎಕ್ಸ್ಟ್ರಾ ಬಂದ್ಬಿಡ್ತು ರಿಟರ್ನ್. ಮತ್ತೆ ಫಂಡ್ಸ್ ಇರೋದೇ ಅದರಲ್ಲಿ. ಸೊ ಇವಾಗ ಇದನ್ನ ಇಂಡೆಕ್ಸ್ ಫಂಡ್ಸ್ ನೋಡಿದ್ರೆ, ಮೊದಲು ಹೇಳ್ತಾ ಇದ್ರು ಸರ್ ಏನಿದೆ ಇದು ಇಂಡೆಕ್ಸ್ ಫಂಡ್, ನನ್ಗೆ ಗೊತ್ತಪ್ಪ, ಪ್ರಮೋಟರ್ ಗೊತ್ತು, ನಾನು ಅದಕ್ಕಿಂತ ಒಳ್ಳೆ ರಿಟರ್ನ್ ಕೊಡ್ತೀನಿ. ಬಟ್ ನೋಡಕ್ ಹೋದ್ರೆ ಇವಾಗ ಲಾಸ್ಟ್ 4-5 years ಅಲ್ಲಿ ಈ ಇಂಡೆಕ್ಸ್ ಫಂಡ್ಗಳು ಎಲ್ಲ ಫಂಡ್ಸ್ ಮ್ಯೂಚುವಲ್ ಫಂಡ್ಸ್ ರ್ಯಾಂಕ್ ಮಾಡಿದ್ರೆ ಈ ಇಂಡೆಕ್ಸ್ ಫಂಡ್ಸ್ ಟಾಪ್ 20% ಅಲ್ಲಿ ಬರ್ತಾ ಇದೆ.
ವಾ. 100 ಫಂಡ್ ಇದ್ರೆ 1900 ಫಂಡ್ ಇದೆ, ಅದ್ರಲ್ಲಿ 100 ಫಂಡ್ ತಗೊಳ್ಳಿ, ಲಾರ್ಜ್ ಕ್ಯಾಪ್ ಫಂಡ್ಸ್. ಅದ್ರಲ್ಲಿ ನಿಫ್ಟಿ ಇಂಡೆಕ್ಸ್ ಫಂಡ್ ಅಂತ ತಗೊಳ್ಳಿ. ನಿಫ್ಟಿ ಇಂಡೆಕ್ಸ್ ಫಂಡ್ಸ್ ಪರ್ಫಾರ್ಮೆನ್ಸ್ ಇನ್ ದ ಟಾಪ್ 20%, ವೆದರ್ ಯು ಟೇಕ್ 1 year, 2 year, 3 year. ಇವಾಗ 1 year ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಅದರ್ವೈಸ್ ಮೋಸ್ಟ್ಲಿ 2-3 year ಟೈಮ್ ಫ್ರೇಮ್ ಅವ್ರು ಈ ಇಂಡೆಕ್ಸ್ ಫಂಡ್ಸೇ ಬೆಸ್ಟ್ ಮಾಡ್ತಾ ಇದ್ದಾರೆ. ಟಾಪ್ 20%, ನಾಟ್ ಬೆಸ್ಟ್. ಸೊ ಟಾಪ್ 20%. ಸೊ ಯು ಎಸ್ ಅಲ್ಲೂ ಇದೇ ತರ ತುಂಬಾ ನ್ಯೂಸ್ ಬಂತಲ್ಲ, ಇದು ಮ್ಯೂಚುವಲ್ ಫಂಡ್, ಬಟ್ ಸೋ ಮೆನಿ ಹೆಡ್ಜ್ ಫಂಡ್ ಮ್ಯಾನೇಜರ್ ಅಂತ ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ತಾ ಇದ್ದಾರೆ. ಆದ್ರೆ ಒಂದು 20-30 ವರ್ಷದ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಜಸ್ಟ್ ಅವರ ಯು ಎಸ್ ನ್ಯಾಸ್ಡಾಕ್ ಅದು ಹೇಗ್ ಮಾಡಿದೆ ಅಂದ್ರೆ ಈ ಹೆಡ್ಜ್ ಫಂಡ್ ಮ್ಯಾನೇಜರ್ ಗಿಂತಾನೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಏನಕ್ಕಪ್ಪ ಇಷ್ಟು $1,000,000 ಕೊಟ್ಟಿದೀವಿ ಅವರಿಗೆ ಅಂತ ಪ್ರಶ್ನೆ ತುಂಬಾ ಜನ ಕೇಳ್ತಾ ಇದಾರಲ್ವಾ? ಕರೆಕ್ಟ್. ಅಂಡ್ ಸೇಮ್ ಆ ಕ್ವೆಶನ್ ಕೇಳಿದಾಗ ಇವಾಗ ಜನ ಏನಂದ್ರು, ಅದೆಲ್ಲ ಬೇಡ ನನ್ಗೆ, ಯಾವ್ದೋ ಇದು ಆಕ್ಟಿವ್ ಹೆಡ್ಜ್ ಫಂಡ್ ಇದೆಲ್ಲ ಬೇಡ, ನಾನು ಬರೀ ಇದನ್ನ ಇಂಡೆಕ್ಸ್ ಫಂಡ್ ಪ್ಯಾಸಿವ್ ಅಂತಾರೆ. ಪ್ಯಾಸಿವ್ ಅಂದ್ರೆ ನಾವೇನೋ ಕೆಲಸ ಮಾಡಲ್ಲ, ಬಸ್ಟ್ ಬರೀ ನನ್ ಒಂದು ರ್ಯಾಂಕಿಂಗ್ ಇರುತ್ತೆ, ಆ ರ್ಯಾಂಕಿಂಗ್ ಅಲ್ಲಿ ಹಾಕ್ತಿವಿ ಅಂತ ಪ್ಯಾಸಿವ್ ಫಂಡ್ಸ್ ಅದ್ರಲ್ಲಿ ಹಾಕ್ಬಿಡ್ತೀನಿ. ಇವಾಗ ನೋಡಿದ್ರೆ ಯು ಎಸ್ ಅಲ್ಲಿ ಎಷ್ಟು ಹಣ ಜನ ಇನ್ವೆಸ್ಟ್ ಮಾಡ್ತಾ ಇರೋರು, ಅವರು ಆಕ್ಟಿವ್ ಫಂಡ್ ಮತ್ತೆ ಹೆಡ್ಜ್ ಫಂಡ್ ಇಂಡಸ್ಟ್ರಿ ಮಾಡ್ತಾ ಇದ್ರು, ಅಷ್ಟಕ್ಕಿಂತ ಜಾಸ್ತಿ ದುಡ್ಡು ಪ್ಯಾಸಿವ್ ಫಂಡ್ಸ್ ಅಲ್ಲಿ ಹಾಕಿದ್ದಾರೆ, ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕ್ತಾ ಇದ್ದಾರೆ. ಸೊ ಇಂಡಿಯಾನಲ್ಲೂ ಹಂಗೆ, ಇಂಡಿಯಾಸ್ ಲಾರ್ಜೆಸ್ಟ್ ಮ್ಯೂಚುವಲ್ ಫಂಡ್ ಇಸ್ SBI ನಿಫ್ಟಿ ETF. ಇದು ಇಂಡೆಕ್ಸ್ ಫಂಡ್. ಅದರಲ್ಲಿ 1,20,000 ಕೋಟಿ ಇದೆ. ಸೊ 1,20,000 crores. ನೆಕ್ಸ್ಟ್ ಬೆಸ್ಟ್ ಇಸ್ ಐ ಥಿಂಕ್ ದೇರ್ ಇಸ್ ಸಮ್ HDFC ಏನೋ ಫಂಡ್ ಇದೆ, ಅದು 40,000 ಕೋಟಿ. ಸೊ ಅಷ್ಟೊಂದು ಡಿಫ್ರೆನ್ಸ್ ಇಂಡಿಯಾನಲ್ಲೂ ಆಗ್ಬಿಡಿ. ಆಕ್ಚುಲಿ ಇದು ಆಗಿರೋದು ನಿಮ್ಮ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇಂದ, ಬಟ್ ಲಾಂಗ್ ಟರ್ಮ್ ಅಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಹಂಗೆ. ಸೊ ನಾನು ಏನಂತೀನಿ ಅಂದ್ರೆ, ನಿಮ್ಗೆ ಏನೋ ಡಿಸಿಷನ್ ಮಾಡಬಾರ್ದ, ಕಷ್ಟ ಆಗತ್ತಾ, ನಿಮ್ಗೆ ಟೈಮ್ ಇರಲ್ವಾ ಅನಾಲಿಸಿಸ್ ಮಾಡೋದಕ್ಕೆ, ಬರೀ ಇದು ಇಂಡೆಕ್ಸ್ ಫಂಡ್ ನ ಚೂಸ್ ಮಾಡಿ, ಸ್ವಲ್ಪ ದುಡ್ಡು ಹಾಕಿ. ಮತ್ತೆ ಇಂಡೆಕ್ಸ್ ಫಂಡ್ ಅಲ್ಲಿ ಎಕ್ವಿಟಿ, ಅದು ಅದರಲ್ಲಿ ರಿಸ್ಕ್ ಮೇಲ್ ಕೆಳಗಡೆ ಹೋಗುತ್ತೆ. ಸ್ವಲ್ಪ ನೀವು ಫಿಕ್ಸ್ಡ್ ಡಿಪಾಸಿಟ್, ಏನೋ ಡೆಟ್, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಡೆಟ್ ಅಲ್ಲೂ ಮಾಡ್ಬೋದು. ಸೊ ಅದರಲ್ಲಿ ಏನಾದಂದ್ರೆ ನೀವು ಗವರ್ಮೆಂಟ್ ಬಾಂಡ್ ತಗೋಬಹುದು, ಅದು ಸ್ವಲ್ಪ ಸೇಫ್ ಆಗಿರುತ್ತೆ. ಗವರ್ಮೆಂಟ್ ಬಾಂಡ್ ಇಲ್ಲಾಂದ್ರೆ ಶಾರ್ಟ್ ಟರ್ಮ್ ಬಾಂಡ್ಸ್ ಅದನ್ನ ತಗೊಂಡು ಮತ್ತೆ ಬ್ಯಾಲೆನ್ಸ್ ಮಾಡ್ಬಿಡಿ. ನಿಮ್ಗೆ ಅದರಲ್ಲೂ ಅದಕ್ಕೂ ಮ್ಯೂಚುವಲ್ ಫಂಡ್ ಇದೆ ಅಲ್ವಾ? ಅದಕ್ಕೂ ಡೈರೆಕ್ಟ್ ಆಗಿ ಹೋಗಿ ಸರ್ಕಾರದ ಬಾಂಡ್ ಏನ್ ತಗೊಳೋದ್ ಬೇಕಾಗಿಲ್ಲ. ಇವಾಗ ಒಂದು ಹೊಸ ಫೆಸಿಲಿಟಿ ಬಂದಿದೆ, ಬಟ್ ಆಕ್ಚುಲಿ ನೀವು ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ ತಗೋಬಹುದು. ಅದು ಟ್ಯಾಕ್ಸ್ ಎಫಿಷಿಯಂಟ್. ಗವರ್ಮೆಂಟ್ ಬಾಂಡ್ ತಗೊಂಡ್ರೆ ಗವರ್ಮೆಂಟ್ ಇಂಟ್ರೆಸ್ಟ್ ಕೊಟ್ರೆ ನಿಮ್ಗೆ ಟ್ಯಾಕ್ಸ್ ಕೊಡ್ಬೇಕಾಗುತ್ತೆ. ಈ ಮ್ಯೂಚುವಲ್ ಫಂಡ್ ತಗೊಂಡ್ರೆ ಮ್ಯೂಚುವಲ್ ಫಂಡ್ ಇಂಟ್ರೆಸ್ಟ್ ಸಿಗುತ್ತೆ, ಬಟ್ ಮ್ಯೂಚುವಲ್ ಫಂಡ್ ಏನೋ ಟ್ಯಾಕ್ಸ್ ಕೊಡಲ್ಲ. ಬೈ ಡೆಫಿನಿಷನ್ ಮ್ಯೂಚುವಲ್ ಫಂಡ್ಸ್ ಆರ್ ನಾಟ್ ಟ್ಯಾಕ್ಸ್ಡ್. ಸೊ ನೀವು ಇದನ್ನ ನೋಡಿ, ವರ್ಸ್ಟ್ ಸಿಂಪ್ಲೆಸ್ಟ್ ಸಿಚುವೇಶನ್, ಅರ್ಧ 50% ಆಫ್ ಯೋರ್ ಮನಿ ಗೋಸ್ ಟು ಇಂಡೆಕ್ಸ್ ಫಂಡ್, 50% ಆಫ್ ಮನಿ ಗೋಸ್ ಟು ಬಾಂಡ್, ಗವರ್ಮೆಂಟ್ ಬಾಂಡ್ ಫಂಡ್ಸ್. ಎನಫ್. ಇದನ್ನ ತಗೊಂಡ್ರೆ ನಿಮ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ರ ಸಿಂಪ್ಲೆಸ್ಟ್ ವೇ. ಇದ್ರಲ್ಲಿ ಏನೋ ಆಮೇಲೆ ಅಂದ್ರೆ ಇದು ಏನಂತಾರೆ, ಕ್ಲಾಸ್ 1 ಅಂತಾರಲ್ವಾ, ಕ್ಲಾಸ್ 1. ಕ್ಲಾಸ್ 2 ಅಲ್ಲಿ ಸ್ವಲ್ಪ ನೀವು ಹೈಫೈ ಆಗ್ಬೋದು. ನನ್ಗೊಂದು ಎಕ್ಸಾಟಿಕ್ ಚೈನಾ ಫಂಡ್ ಬೇಕಪ್ಪ, ಅಷ್ಟೊಂದು ಎಕ್ಸ್ಟ್ರಾ ಹಾಕ್ಬಿಡಿ. ಕ್ಲಾಸ್ 3 ಅಲ್ಲಿ ನೀವು ನಾನು ಡೈರೆಕ್ಟ್ ಆಗಿ ಸ್ಟಾಕ್ ತಗೋತೀನಪ್ಪ, ನೀವು ಡೈರೆಕ್ಟ್ ಆಗಿ ಸ್ಟಾಕ್ ತಗೊಳ್ಳಿ. ಕ್ಲಾಸ್ 4 ಅಲ್ಲಿ ನಿಮ್ಗೆ ಅಯ್ಯೋ ಇದೆಲ್ಲ ಸರಿ, ಬಟ್ ನಿಮ್ಗೆ ಒಂದು ಕಮಾಡಿಟಿ ಡೆರಿವೇಟಿವ್ಸ್ ಎಲ್ಲ ಬೇಕು, ಅದೆಲ್ಲ ಫ್ಯೂಚರ್ಸ್ ಟ್ರೇಡಿಂಗ್ ಮಾಡ್ತೀನಿ. ಫ್ಯೂಚರ್ಸ್ ಟ್ರೇಡಿಂಗ್. ಸೊ ಕ್ಲಾಸ್ 1 ಇಂದ ಸ್ಟಾರ್ಟ್ ಮಾಡ್ಬೋದು ನೀವು. ಡಿಸ್ಕವರ್ ಮೋಸ್ಟ್ಲಿ ಏನಾಗ್ತದೆ, ಜನ ನಾನ್ ಯಾವ ತರ ಇನ್ವೆಸ್ಟರ್ ಆಗ್ಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ ಫಸ್ಟ್ ಇಂದ. ಎಲ್ಲರೂ ಏನ್ ಸ್ಟಾರ್ಟ್ ಮಾಡ್ತಾರೆ, ಮೋಸ್ಟ್ ಕಾಂಪ್ಲಿಕೇಟೆಡ್ ಇಂದ ಸ್ಟಾರ್ಟ್ ಮಾಡ್ತಾರೆ. IPO ಇನ್ವೆಸ್ಟ್ ಮಾಡ್ತೀನಿ, ಕಮಾಡಿಟಿ ಫ್ಯೂಚರ್ಸ್, ಆಮೇಲೆ ಏನಪ್ಪಾ ಇದು ಎಲ್ಲ ಸ್ಕ್ಯಾಮ್, ಇದು ದುಡ್ಡು ಹೋಯ್ತು. ಆಮೇಲೆ ಆಕ್ಚುಲಿ ನೀವು ಸ್ಟಾರ್ಟ್ ಮಾಡಿದಾಗ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಎಷ್ಟು ಟೈಮ್ ಇದೆಯೋ, ಎಷ್ಟು ಸ್ಕಿಲ್ ಇದೆಯೋ ಅದನ್ನ ಡಿಸ್ಕವರ್ ಮಾಡಕ್ಕೆ ನೀವು ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಲ್ಲಿ ಹೋಗ್ಬೋದು. ಸ್ಟಾಕ್ಸ್ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋದು, ನೀವು ಕಮಾಡಿಟಿ ಡೆರಿವೇಟಿವ್ಸ್, ಅದರಲ್ಲೂ ದುಡ್ಡು ಇದೆ. ಅದೊಂದು ಚೆನ್ನಾಗಿರೋ ಪ್ರೊಫೆಷನ್ ಅದು. ಬಟ್ ಪ್ರೊಫೆಷನ್ ತರಾನೇ ನೋಡ್ಬೇಕು ನೀವು. ನೀವು ಹೋಗಿ ಯಾರೋ ನಿಮ್ಗೆ ಹೇಳಿದ್ರೆ ಮನೆ ಕಟ್ಟಬೇಕು ಅಂತ, ನೀವು ಹೋಗಿ ಸ್ಟ್ರೇಟ್ ಅವೇ ಏನೋ ಬ್ರಿಕ್ಸ್ ತಗೊಂಡು ಹಾಕ್ಬಿಡ್ತೀರಾ? ಇಲ್ಲ, ಆಕ್ಚುಲಿ ನೀವು ಎಕ್ಸ್ಪರ್ಟ್ಸಿಗೆ ಕನ್ಸಲ್ಟ್ ಮಾಡ್ತೀರಾ, ಯಾರಿಗೂ ಹೈರ್ ಮಾಡ್ತೀರಾ, ಆರ್ಕಿಟೆಕ್ಟು, ಒಂಥರ ಪ್ರಾಸೆಸ್ ಇರುತ್ತೆ. ಸೊ ಸೇಮ್ ತರ ಇನ್ವೆಸ್ಟ್ಮೆಂಟು ಪ್ರಾಸೆಸ್, ಬಿಸ್ನೆಸ್ ಅದು ಸಿಂಪ್ಲೆಸ್ಟ್ ವೇ ಅಂದ್ರೆ ನೀವು ಏನೋ ಟೈಮ್ ಸ್ಪೆಂಡ್ ಮಾಡಲ್ಲ ಅಂದ್ರೆ ಇಂಡೆಕ್ಸ್ ಫಂಡು, ಫಿಕ್ಸ್ಡ್ ಡಿಪಾಸಿಟು, ಇಲ್ಲಾಂದ್ರೆ ಇಂಡೆಕ್ಸ್ ಫಂಡು, ಗವರ್ಮೆಂಟ್ ಬಾಂಡ್ ಫಂಡು ಅಷ್ಟೇ. ಆಸ್ ಯು ಗೆಟ್ ಮೋರ್ ಕಾಂಪ್ಲಿಕೇಟೆಡ್, ಯು ನೀಡ್ ಮೋರ್ ಸ್ಕಿಲ್, ಮೋರ್ ಟೈಮ್ ಅಂಡ್ ಮೋರ್ ಇನ್ಕ್ಲಿನೇಷನ್. ಸ್ವಲ್ಪ ಪ್ಯಾಷನ್ ಇರಬೇಕು ಅದಕ್ಕೆ. ಸೊ ಅದೆಲ್ಲ ಇದ್ರೆ ನೀವು ಗ್ರಾಜುಯೇಟ್ ಆಗಿ, ಇವೆಂಚುಲಿ ನೀವು ಪೋಸ್ಟ್ ಗ್ರಾಜುಯೇಟ್ ಆಗಿ ಇನ್ನ ಜಾಸ್ತಿ ಮಾಡ್ಬೋದು. ಜನ ಆ ಥರ ಜನನು ಇದೆ. ನಾನು ನೋಡಿದ್ರೆ ಇವಾಗ ಪೋಸ್ಟ್ ಗ್ರಾಜುಯೇಟ್ ಅಂತ ಅನ್ನಲ್ಲ, ನಾನು ಹೇಳ್ತೀನಿ, ನಾನು ಕ್ಲಾಸ್ 3, ಕ್ಲಾಸ್ 4 ಇನ್ನು ಕ್ಲಾಸ್ 10 ತನಕ ನಾನು ರೀಚ್ ಆಗಿಲ್ಲ. ಬಟ್
ಜನ ಇದ್ದಾರೆ ಕ್ಲಾಸ್ 10 ಆಗೋರು ಇವರು, ಅವ್ರ ಹೆಸರು ನೀವು ಸ್ವಲ್ಪ ಕೇಳ್ತೀರಾ, ವಾರೆನ್ ಬಫೆಟ್ ಇದು ಅದು ಅದೆಲ್ಲ. ಬಟ್ ಅವರು ಆಗಿದ್ದು ಇನ್ಫ್ಯಾಕ್ಟ್ ವಾರೆನ್ ಬಫೆಟ್ ಕೇಳಿದ್ರೆ ಅವ್ರು ಹೇಳ್ತಾರೆ ಎಲ್ಲರಿಗೂ, ನೀವು ನೋಡಿ ಇಂಡೆಕ್ಸ್ ಫಂಡ್ ಅಲ್ಲೇ ಇನ್ವೆಸ್ಟ್ ಮಾಡಿ. ನಮ್ಮ ತರ ನೀವು ಹೋಗಿ ಅವ್ರು ಹೇಳ್ತಾರೆ, ನಾನು ಒಂಥರ ಲಾಟ್ರಿ ಟಿಕೆಟ್ ತರ ನನ್ನ ಇನ್ವೆಸ್ಟ್ಮೆಂಟ್ಸು ದೊಡ್ಡದಾಗಿತ್ತು. ಬಟ್ ಎಲ್ಲರಿಗೂ ಹೇಳಕ್ಕೆ ನಂತರ ಆಗಿ ಅಂತ ಅದನ್ನು ಕಷ್ಟ. ಫಾರ್ ಮೋಸ್ಟ್ ಪೀಪಲ್, ಇಫ್ ಯು ಡೋಂಟ್ ಹ್ಯಾವ್ ದ ಟೈಮ್, ಇಫ್ ಯು ಡೋಂಟ್ ಹ್ಯಾವ್ ದ ಸ್ಕಿಲ್ ಆರ್ ದ ಇನ್ಕ್ಲಿನೇಷನ್, ಜಸ್ಟ್ ಚೂಸ್ ಅನ್ ಇಂಡೆಕ್ಸ್ ಫಂಡ್ ಅಂತ. ಸೊ ದೀಪಕ್ ಅವರೇ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ. ಯಾಕಂದ್ರೆ ಎಲ್ಲರಿಗೂ ಒಂದು ಆಸೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಖತ್ತಾಗಿ ದುಡ್ಡು ಮಾಡ್ಬಿಡ್ಬೋದು. ಬಟ್ ಯಾವಾಗ ಅಷ್ಟೊಂದು ರಿಟರ್ನ್ ಇರುತ್ತೋ ಅಷ್ಟೇ ರಿಸ್ಕು ಇರುತ್ತಲ್ವಾ. ಸೊ ಆಗಬಹುದು, ಆದ್ರೆ ಆಗದೇನೂ ಇರಬಹುದು. ಸೊ ಕೊನೆಗೆ ನಾವು ಲಾಂಗ್ ಟರ್ಮ್ ಯೋಚನೆ ಮಾಡಿದಾಗ ನಮಗ್ ಸ್ವಲ್ಪ ಕ್ರೀಸು ಬೇಕು, ಆದ್ರೆ ಸೇಫ್ಟಿನೂ ಬೇಕು ಅಲ್ವಾ. ಸೊ ನೀವು ಹೇಳಿರೋ ಫಾರ್ಮುಲಾ ಅಲ್ಲೂ ಯೋಚನೆ ಮಾಡದೆ ಹಂಗ ಹೋಗ್ಬೋದು, ಆಮೇಲೆ ಬೇರೆ ಕ್ಲಾಸ್ಗೆ ಹೋಗೋ ತರ ಮಾಡ್ಬೋದು. ನಾನು ನಿಜವಾಗ್ಲೂ ಹೇಳ್ತೀನಿ ಅಂದ್ರೆ, ನೀವು ಒಂದ್ ಸ್ವಲ್ಪ ದುಡ್ಡು ಸ್ಪೆಷಲ್ ಆಗಿ ಇಟ್ಕೊಂಡಿರಿ, ಅದನ್ನ ಯೂಸ್ ಮಾಡ್ಬಿಟ್ಟು ಇದೆಲ್ಲಾ ಮಾಡಿ, ಕ್ರಿಪ್ಟೋ ಇದು ಅದು ಏನ್ ಬೇಕಾದ್ರೆ ಮಾಡಿ. ಬಟ್ ಚಿಕ್ಕ ಹಣ ಅದೆಲ್ಲ ಅದೊಂಥರ ಪಾಕೆಟ್ ಮನಿ ತರ ಹೋಯ್ತಾದ್ರೆ ಹೋಯ್ತಪ್ಪ, ನಾನ್ ಟ್ರೈ ಮಾಡಿದೀನಲ್ವಾ, ನನ್ ಖುಷಿ ಆಯ್ತು ಅಷ್ಟೇ. ಬಟ್ ಆಕ್ಚುಲ್ ಬಿಗ್ ಇದಕ್ಕೆ ನೀವು ಏನೋ ಸಿಂಪಲ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಇದನ್ನೆಲ್ಲ ನಾನು ಹೇಳ್ತೀನಿ ಸ್ಯಾಂಡ್ ಬಾಕ್ಸ್ ಅಂತ, ಆ ಸ್ಯಾಂಡ್ ಬಾಕ್ಸ್ ನ ಸೆಪರೇಟ್ ಆಗಿಡಿ, ಆ ಸ್ಯಾಂಡ್ ಬಾಕ್ಸ್ ಅಲ್ಲಿ ಏನ್ ಬೇಕಾದ್ರೆ ಮಾಡಿ. ಸೊ ಆದ್ರೆ ಆ ಸ್ಯಾಂಡ್ ಬಾಕ್ಸ್ಗೂ ಒಂದಷ್ಟು ಪ್ರಿವಿಲೇಜ್ ಬೇಕು, ಒಂದಷ್ಟು ಸೇವಿಂಗ್ಸ್ ಆಗ್ಲೇ ಮಾಡ್ತಾ ಇರ್ಬೇಕು. ಓಕೆ, ಇನ್ನೊಂದು ಎಕ್ಸ್ಟ್ರಾ ಒಂದು 10,000 ಇದೆಯೋ 50,000ನೋ 10 ಲಕ್ಷನೋ, ಬಟ್ ಅದು ಎಕ್ಸ್ಟ್ರಾ ಅಲ್ವಾ, ಆಗ್ಲೇ ಎಲ್ಲ ಎಕ್ಸ್ಟ್ರಾ ಇರ್ಬೇಕು. ಇದು ಆಲ್ಮೋಸ್ಟ್ ಲೈಕ್ ಅದು ನೀವು ನಾಳೆ ಬೈ ಚಾನ್ಸ್ ಯಾರೋ ನಿಮ್ ಬ್ಯಾಂಕ್ ಅಕೌಂಟ್ ರಾಬ್ ಮಾಡಿದ್ರು ನಿಮ್ಗೇನೋ ಅಷ್ಟೊಂದು ನಿಮ್ ಥ್ರೆಟನ್ ಆಗಲ್ಲ ನಿಮ್ ಲೈಫ್ ಸ್ಟೈಲ್ ಮತ್ತೆ ನಿಮ್ ರಿಟೈರ್ಮೆಂಟ್ ಪ್ಲಾನ್ಸ್. ಅಂಡ್ ಆ ಸ್ಯಾಂಡ್ ಬಾಕ್ಸಿನ ಒಂದು 50,000 ಆಗ್ಲಿ 10 ಲಕ್ಷ ಆಗ್ಲಿ, ಬೇರೆ ಬೇರೆಯವ್ರಿಗೂ ಅದು ಬೇರೆ ಬೇರೆ ದುಡ್ಡು. ಅದೇ ದುಡ್ಡಲ್ಲಿ ನೀವು ಒಂದು ಒಳ್ಳೆ ಟ್ರಿಪ್ ಹೋಗ್ಬೋದು, ಅದರಿಂದ ನಿಮ್ಗೆ ಇನ್ನೂ ಸಂತೋಷ ಸಿಗುತ್ತೆ. ಇಲ್ಲ ನಿಮ್ ಮಕ್ಕಳಿಗೆ ಏನಾದ್ರು ಮಾಡ್ಬೋದು, ಬೇರೆ ಯಾರಿಗಾದ್ರೂ ನಿಮ್ ತಂದೆ ತಾಯಿಗೆ ಒಂದು ಐಪ್ಯಾಡ್ ತೆಕ್ಕೊಡ್ಬೋದು, ಏನಾದ್ರು ಮಾಡ್ಬೋದು ಅಂದ್ರೆ ಅದನ್ನು ಮಾಡ್ಬೋದಲ್ವಾ, ಇನ್ಸ್ಟೆಡ್ ಆಫ್ ಪ್ಲೇಯಿಂಗ್ ಇನ್ ದಿ ಸ್ಯಾಂಡ್ ಬಾಕ್ಸ್. ದಟ್ ಇಸ್ ಬೆಟರ್. ಇದು ಇಮೋಷನಲ್ ರೋಲರ್ ಕೋಸ್ಟರ್. ಇದು ಸ್ಟಾಕ್ ಮಾರ್ಕೆಟ್ಗಳೆಲ್ಲ ಒಂದ್ಸತಿ ಮೇಲ್ ಹೋಗುತ್ತೆ, ಇನ್ನೊಂದ್ಸತಿ ಕೆಳಗೆ ಹೋಗುತ್ತೆ. ಸುಮ್ನೆ ನೀವು ಅಷ್ಟೊಂದೆಲ್ಲ ನಿಮ್ಗೆ ಬ್ಲಡ್ ಪ್ರೆಷರ್, ಮೆಡಿಕಲ್ ಎಕ್ಸ್ಪೆನ್ಸಸ್ ಅದೆಲ್ಲ ಆಗ್ಬಿಡುತ್ತೆ. ಅದಕ್ಕಿಂತ ಬೆಟರ್ ನೀವು ಟ್ರಿಪ್ಗೆ ಹೋಗಿ, ನಿಮ್ ಬ್ಲಡ್ ಪ್ರೆಷರ್ ಕಡಿಮೆನೂ ಆಗುತ್ತೆ ಅಲ್ವಾ. ಹೇಗೆ ಮುಂಚೆ ಸೂರ್ಯ ಅವರೇ ಮನೇಲಿ ಎಲ್ಲಾರ್ಗು ಅಲ್ವಾ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಗ್ತಾ ಇದೆ, ಇಲ್ಲ ಇಂಡಿಯಾ ಯಾವ್ದೋ ವರ್ಲ್ಡ್ ಕಪ್ ಆಗ್ತಾ ಇದೆ, ಇಮಿಡಿಯೇಟ್ ಹೈಪರ್ ಟೆನ್ಷನ್ ಎಲ್ಲ ಬಂದ್ಬಿಡೋದು, ಆಫೀಸ್ ಅಲ್ಲಿ ಇಲ್ದೇ ಇರೋ ಟೆನ್ಷನ್ ಬಂದ್ಬಿಡುತ್ತೆ. ಸ್ಟಾಕ್ ಮಾರ್ಕೆಟ್ ಇಂದಾನು ತುಂಬಾ ಸತಿ ಹಂಗೆ ಆಗೋಗುತ್ತಲ್ವಾ. ಸೊ ಬಟ್ ನಿಮ್ಮನ್ ಬಿಡೋಕ್ ಮುಂಚೆ ದೀಪಕ್ ಅವರೇ ಒಂದು 3-4 ಪ್ರಶ್ನೆ ಸೂರ್ಯ ಅವ್ರು ನೀವು ಸೇರ್ಕೊಳ್ಬೇಕಾದ್ರೆ ರ್ಯಾಪಿಡ್ ಫೈರ್ ಆಗಿ ಕೇಳ್ತೀವಿ, ಸರಿನಾ? ಕ್ವಿಕ್ ಒಪಿನಿಯನ್ ನಿಮ್ಮ ಹೇಗೆ ಯೋಚನೆ ಮಾಡೋದು. ಓಕೆ, ಕ್ರಿಪ್ಟೋ ಕರೆನ್ಸಿ ಬಿಟ್ ಕಾಯಿನ್ ಬಿಟ್ಟು ಡೋಜ್ ಕಾಯಿನ್ ಅಂತ ಬೇರೆ ಬೇರೆ ದುಡ್ಡು ಹಾಕ್ಬೇಕಾ? ಇಲ್ಲ, ಬೇಡ. ಯಾವಾಗ್ಲೂ ನಾನು ಹೇಳೋದ ಬೇಡ. ಲಾಂಗ್ ಆನ್ಸರ್ ದೊಡ್ಡದಿದೆ, ಬಟ್ ಶಾರ್ಟ್ ಆನ್ಸರ್ ಬೇಡವೇ ಬೇಡ. ಕಳ್ಕೋಬೇಕು ಅಂದ್ರೆ ಹಾಕೋಬಹುದಲ್ವಾ? ಅದಾದ್ರೆ ಬೇರೆ ನಾನು ಹೇಳ್ತೀನಿ, ಅಕೌಂಟ್ ನಂಬರ್ ಕೊಡ್ತೀನಿ, ಅಲ್ಲೇ ಹಾಕ್ಬಿಡಿ. ಓಕೆ, ಚಿಟ್ ಫಂಡ್ ಆಕ್ಚುಲಿ ನೀವು ಸೊಫಿಸ್ಟಿಕೇಟೆಡ್ ಆಗಿದ್ರೆ, ನಿಮ್ಗೆ ಅರ್ಥ ಆದ್ರೆ ಇದು ಆಕ್ಚುಲಿ ಚೆನ್ನಾಗಿರೋ ಇನ್ವೆಸ್ಟ್ಮೆಂಟ್. ಬಟ್ ಮೋಸ್ಟ್ಲಿ ಜನಕ್ಕೆ ಇವರು ಚಿಟ್ ಫಂಡ್ ಆಪರೇಟರ್ ಅವ್ರ ಹತ್ರ ಯಾರು ಅಂತ ಗೊತ್ತಿರಲ್ಲ. ಮೋಸ್ಟ್ಲಿ ಫ್ರೆಂಡ್ ಯಾರೋ ಹೇಳಿರ್ತಾರೆ. ಅದಕ್ಕೆ 90% ಆಫ್ ಕೇಸಸ್ ನೋ ಅಂತೀನಿ. ನಿಮ್ಗೆ ಈ ಬಿಸ್ನೆಸ್ ಸರಿಗ ಅರ್ಥ ಆದ್ರೆ, ಮತ್ತೆ ಅದರಲ್ಲೂ ಟೈಮಿಂಗ್ ಇರ್ಬೇಕು, ಯಾವಾಗ ಚಿಟ್ ತಗೋಬೇಕು ಇದೆಲ್ಲ ಅರ್ಥ ಆದ್ರೆ, ಒಂಥರ ಹಾರ್ಸ್ ರೇಸಿಂಗ್ ತರ. ನಿಮ್ಗೆ ಯಾವ್ದು ಹಾರ್ಸ್ ರೇಸಿಂಗ್ ಬಗ್ಗೆ ಏನೋ ಗೊತ್ತಿಲ್ಲ ಅಂದ್ರೆ ನೀವು ಅದಕ್ಕಲ್ಲಿ ಇನ್ವೆಸ್ಟ್ ಮಾಡ್ಲೇಬೇಡಿ. ಸೊ ಗ್ಯಾಂಬಲ್ ಅಂತೀರಾ ನೀವು? ಗ್ಯಾಂಬಲ್ ಅಂತೀನಿ. ಅಂಡ್ ಐ ವುಡ್ ಸೇ ನಿಮ್ಗೆ ಗೊತ್ತಿದ್ರೆ ಬಿಸ್ನೆಸ್, ಅದ್ರಲ್ಲಿ ನೀವು ಚಿಟ್ ಫಂಡ್ ಅಲ್ಲೂ ಮಾಡ್ಬೋದು, ಗೊತ್ತಿದ್ರೆ ಬಿಸ್ನೆಸ್ ನೀವು ಹಾರ್ಸ್ ರೇಸಿಂಗ್ ಅಲ್ಲೂ ಮಾಡ್ಬೋದು. ಸ್ಕಿಲ್ಸ್ ಬೇರೆ ಇದೆ, ಬಟ್ ದಿಸ್ ಇಸ್ ಓನ್ಲಿ ಫಾರ್ ದ ಸ್ಕಿಲ್ಫುಲ್. ಓಕೆ, ಮತ್ತೆ ಮೇನ್ LIC ಟರ್ಮ್ ಪ್ಲಸ್ ಮನಿ ಬ್ಯಾಕ್ ಪಾಲಿಸಿ ಮಾಡ್ಬೇಕೋ ಬೇಡವಾ? ಇನ್ ಜನರಲ್ ಯಾರೋ ನಿಮ್ಗೆ ಇನ್ಶೂರೆನ್ಸ್ ತಗೊಂಡ್ರೆ ನಿಮ್ಮನ್ನ ದುಡ್ಡು ವಾಪಸ್ ಕೊಡ್ತೀನಿ, ಬಟ್ ನಿಮ್ಗೆ ಏನೋ ಆದ್ರೂ ವಾಪಸ್ ಕೊಡ್ತೀನಿ ಅಂದ್ರೆ ಅದು ತಗೋಬೇಡಿ. ಯೂಶ್ಲಿ ಏನಾಗತ್ತಂದ್ರೆ ಅದನ್ನೇ ದುಡ್ಡು ನೀವು ಹಾಕಿ ಒಂದು ಈವನ್ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ಸ್, ಜಾಸ್ತಿ ರಿಟರ್ನ್ ಸಿಗುತ್ತೆ 90% ಆಫ್ ದ ಟೈಮ್. ನಾನು ಇವಾಗ ಯಾಕೆ ಜನರಲೈಸ್ ಮಾಡ್ತಾ ಇಲ್ಲ ಅಂದ್ರೆ, ನಾಳೆ ಏನ್ ಪ್ರಾಡಕ್ಟ್ ಬರುತ್ತೋ ನನ್ಗೆ ಗೊತ್ತಿಲ್ಲ. ಬೆಟರ್ ಪ್ರಾಡಕ್ಟ್ ಬರ್ಬೋದು. ಇವಾಗ ಇರೋರು ಮನಿ ಬ್ಯಾಕ್ ಪಾಲಿಸಿ ಇಲ್ಲ, ನೀವು ಈ ತರ ಮನುಷ್ಯ ಇರಬೇಕು. ಅರೆ ನನ್ ದುಡ್ಡು ಬಂದ್ರೆ ನಾನು ಇಮಿಡಿಯೇಟ್ ಆಗಿ ಖರ್ಚು ಮಾಡ್ಬಿಡ್ತೀನಿ ಅಂತ. ಆವಾಗ ನೀವು ಮನಿ ಬ್ಯಾಕ್ ಪಾಲಿಸಿ ತಗೊಳ್ಳಿ, ಅದು ಬೆಟರ್. ಅದು ಇಲ್ಲಾದ್ರೆ ನೀವು ಎಲ್ಲ ಖರ್ಚು ಮಾಡ್ಬಿಡ್ತೀರಾ.
ಅದಿಲ್ಲ ಅಂದ್ರೆ ಸ್ವಲ್ಪ ನೀವೇ ಸೇವಿಂಗ್ಸ್ ಮಾಡ್ತಾ ಇದ್ರೆ ನೀವು ಮನಿ ಬ್ಯಾಕ್ ಪಾಲಿಸಿ ತಗೊಂಬೇಡಿ, ಬೇರೆ ಇನ್ವೆಸ್ಟ್ಮೆಂಟ್ಸ್ ಮಾಡಿ. ನೀವು ಡೈರೆಕ್ಟ್ ಆಗಿ ಇದರ ಸ್ಟಾಕ್ ಮಾರ್ಕೆಟ್ ಇಲ್ಲ ಅಂದ್ರೆ ಗವರ್ಮೆಂಟ್ ಬಾಂಡ್ ಯಾವ್ದು ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ಬೆಟರ್ ಆಗುತ್ತೆ. ಪ್ರಾಬ್ಲಮ್ ಅಂದ್ರೆ ಅದಕ್ಕೆ ಸ್ವಲ್ಪ ಎಕ್ಸೆಲ್ ಮ್ಯಾಥ್ಸ್ ಎಲ್ಲ ಕಂಪೇರ್ ಮಾಡಕ್ ಬೇಕು. ಬಟ್ ನಾನು 99% ಆಫ್ ದ ಕೇಸಸ್ ನೋಡಿದ್ರೆ, ನಾನು ಎಲ್ಲ ನೋಡಿದೀನಿ ಇವಾಗ ತನಕ, ಫಿಕ್ಸ್ಡ್ ಡಿಪಾಸಿಟೇ ಬೆಟರ್. ಆ ದುಡ್ಡನ್ನ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಹಾಕಿ. ಸೊ ಮೇನ್ ನಂದು ಅಂಡ್ ಚಿನ್ನ ಒಂದ್ ಪ್ರಾಬ್ಲಮ್, ಮೊದ್ಲೆಲ್ಲ ಚೆನ್ನಾಗಿತ್ತು. ಇವಾಗ 20 years ನೋಡಿದ್ರು ಚಿನ್ನದ್ದು ಇನ್ಕ್ರೀಸ್, ಪ್ರೈಸ್ ಇನ್ಕ್ರೀಸ್ ಅಷ್ಟೊಂದಾಗಿ. ಇವಾಗ ನಾವು ಹೇಳ್ತಾ ಇದೀವಿ 47,000 48,000 ಏನೋ ಇದೆ ಇವಾಗ. ಬಟ್ 1 ವರ್ಷ ಮುಂಚೆನೂ 47,000 ಇತ್ತು. ಇವಾಗ ಕೋವಿಡ್ ಆಗಿತ್ತು, ಏನೇನೋ ಆಗಿತ್ತು, ನಮ್ ಫುಲ್ ವರ್ಲ್ಡ್ ಮೇಲಿಂದ ಕೆಳಗಡೆ ಬಂತು. ಬಟ್ ಚಿನ್ನದ ಪ್ರೈಸ್ ಏನೋ ಇನ್ಕ್ರೀಸ್ ಆಗಿಲ್ಲ ಅಷ್ಟೊಂದು. ಚಿನ್ನದ ಮೇಲೆ ಹಾಕ್ಬೇಕಂದ್ರೇನು ಈಗ ಅದಕ್ಕೂ ಫಂಡ್ ಬಾಂಡ್ ಇದು ಮ್ಯೂಚುವಲ್ ಫಂಡ್ ತರ ಇದೆ. ಒಡವೆಗಳು ತಗೊಂಡ್ರೆ ಅದು ಚಿನ್ನ ಅಲ್ಲ. ಕರೆಕ್ಟ್. ಯಾಕಂದ್ರೆ ಅವಾಗ ಸೆಂಟಿಮೆಂಟಲ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗೋಗುತ್ತಲ್ವಾ. ನಾವು 30 ವರ್ಷದಿಂದ ನಮ್ಮ ಮನೇಲಿ ಒಡವೆ ಇದೆ, ಯಾರು ಮಾರ್ತಾರ ಅದನ್ನ? ಆಕ್ಚುಲಿ ಮಾರೋದ್ ತಗೊಳ್ಳೇ ಇಲ್ಲ. ಅದು ಆಕ್ಚುಲಿ ಸೆಕ್ಯೂರಿಟಿ ತಗೊಂಡಿರೋದು. ಅಂಡ್ ಇವಾಗ ಪಾಸ್ ಡೌನ್ ಆಗತ್ತೆ. ನಾವು ಇವಾಗ ಪಾಸ್ ಡೌನ್ ಆದ್ರೆ ಸೆಂಟಿಮೆಂಟಲ್ ಅಲ್ಲ. ನಮ್ ತಾಯಿ ಕೊಟ್ಟಿದ್ರು, ನಮ್ ತಂದೆ ಕೊಟ್ಟಿದ್ರು, ನಾನ್ ಮಾರಲ್ಲ, ನೀವು ನಿಮ್ ಮಕ್ಳಿಗೆ ಕೊಡ್ತೀರಾ. ಅವ್ರಿಗೆ ಎಂಡಲ್ಲಿ ನಾನ್ ಅಪ್ಪ US ಹೋಗ್ತೀನಿ, ಇವಾಗ ಏನ್ ಮಾಡ್ತೀನಪ್ಪ ಇದನ್ನ ತಗೊಂಡು ಅವ್ರು ಮಾರಕ್ ಹೋಗ್ತಾರೆ. ಅವರು ಜುವೆಲರ್ ಅವ್ರು ಹೇಳ್ತಾರೆ, ಓ ಚಿನ್ನನೇ ಇಲ್ಲ ಇದು. ಆಮೇಲೆ ಎಂಡಲ್ಲಿ ನೀವೇನ್ ಚಿನ್ನ ಇರ್ಬೋದು, ಅವ್ರು ನಿಮ್ಗೇನೋ ಅವ್ರಿಗೆ ಗೊತ್ತು, ನಿಮ್ಗೇನೋ ಗೊತ್ತಿಲ್ಲ ಅಂತ. ಸೊ ಅದೆಲ್ಲ ಆದ್ರೆ, ಸೊ ಇದೆಲ್ಲ ನೋಡ್ಬೇಕಲ್ವಾ ನಾವೆಲ್ಲ ಇನ್ವೆಸ್ಟ್ ಮಾಡಿದಾಗ. ಸೊ ನಾನು ಅದಕ್ಕೆ ಹೇಳ್ತೀನಿ, ನಿಮ್ ಇಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಬೇಕೋ ಅಷ್ಟೊಂದು ತಗೊಳ್ಳಿ. ಅದಾದ್ಮೇಲೆ ಇದು ನಿಮ್ಗೂ ಅರ್ಥ ಆಗಲ್ಲ, ನನ್ಗೂ ಅರ್ಥ ಆಗಲ್ಲ ಬಿಸ್ನೆಸ್, ಅಷ್ಟೇ, ಎಷ್ಟು ಇಟ್ಕೊಳ್ಳಿ ಅಷ್ಟೇ. ಸೊ ಇದೆಲ್ಲ ಆದ್ಮೇಲೆ ದೀಪಕ್ ಅವರೇ, ಕೊನೆ ಇನ್ವೆಸ್ಟ್ಮೆಂಟ್ ನಿಮ್ಮ ಪುಸ್ತಕ ಮನಿ ವೈಸ್. ನಿಜ ಹೇಳಿದ್ರೆ ಅದು ಒಂಥರ, ಇಫ್ ಐ ಸೇವ್ ಯು 10 rupees, then you have invested. Even if you have invested 400 rupees on it, if I have saved you 10 rupees or 20 rupees per year, over long term ನಿಮ್ಗೆ ಈ ಇನ್ವೆಸ್ಟ್ಮೆಂಟ್ ವಾಪಸ್ ಬಂದ್ಬಿಡುತ್ತೆ. ಬಟ್ ನೀವು ಇದನ್ನ ಓದಿ ಬರೇ ಇಟ್ರೆ, ಏನೋ ಮಾಡಿಲ್ಲ ಅಂದ್ರೆ ಒಂದ್ ಖರ್ಚೆ ಅಷ್ಟೇ. ಅಲ್ಲ, ಅದು ತುಂಬಾ ಚೆನ್ನಾಗಿ ಅವ್ರ ಪುಸ್ತಕದಲ್ಲೇ ಬರೆದಿದ್ದಾರೆ. ವೇರ್ ಇಸ್ ಯುವರ್ ಫೆರಾರಿ ಅಂತ ಒಂದು ಇನ್ಸಿಡೆಂಟ್ ಇದೆ, ಅದನ್ನ ಪುಸ್ತಕದಲ್ಲೇ ಓದ್ಬೇಕು. ತುಂಬಾ ಚೆನ್ನಾಗಿದೆ ಅದು. ಇಟ್ಸ್ ವೆರಿ ನೈಸ್. ತುಂಬಾ ಮಾತುಕತೆ. ಇಟ್ ಕ್ಯಾನ್ ಬಿ ರೆಡ್ ಇಟ್ ವೇರಿಯಸ್ ಲೆವೆಲ್ಸ್ ಇನ್ಕ್ಲೂಡಿಂಗ್ ಸ್ಪಿರಿಚುವಲ್, ಅನ್ಲೆಸ್ ಯು ಆಕ್ಚುಲಿ ಪ್ರಾಕ್ಟೀಸ್ ಸ್ಪಿರಿಚುಯಾಲಿಟಿ, ರೈಟ್? ಬಟ್ ಏನು ಅಂದ್ರೆ ಡಿಸಪಾಯಿಂಟ್ಮೆಂಟ್ ನನ್ಗೆ, ಪವನ್, ವಿ ಡಿಡ್ಂಟ್ ಆಸ್ಕ್ ಹಿಮ್ ಎನಿ ಸ್ಟಾಕ್ ಟಿಪ್ಸ್ ಅಲ್ವಾ? ನಾವು ಇಲ್ಲಿ ಏನೋ ಸುಮ್ನೆ ಏನೋ ಮಾಡ್ತಾ ಇದೀವಿ. ನಂದು ಆಡಿಯೋ ಏನೋ ಚೆನ್ನಾಗಿಲ್ಲ. ದೀಪಕ್ ಅವರೇ, ನಮ್ಮ ತಲೆಹರಟೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. ಬರ್ತಾ ಇರಿ. ಇನ್ನು ಈಗ ಫೈನಾನ್ಸ್ ಈ ತರದ ಬಗ್ಗೆ ಮಾತಾಡಿದೀವಿ ನಾವು. ಮುಂಚೆ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಅಂತೆ, ಅದಕ್ಕೂ GDPಗೂ ಏನ್ ಸಂಬಂಧ, ದೇಶದಲ್ಲಿ ಏನಾಗ್ತಾ ಇದೆ, ಬೇರೆ ಬೇರೆನು ಸಾಕಷ್ಟು ಅರ್ಥ ಹೊಡಿಬಹುದು. ಇದೊಂದು ನೆಪದಲ್ಲಿ ನಿಮ್ ಕನ್ನಡವನ್ನು ಸ್ವಲ್ಪ ಎಕ್ಸರ್ಸೈಸ್ ಆಗ್ಬೋದು ಅನ್ಸುತ್ತೆ. ಸೊ ದೀಪಕ್ ಅವರೇ, ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಅವರೇ. ಥ್ಯಾಂಕ್ ಯು. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆ್ಯಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ, ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @HaratePod, HARATEPOD. ಇನ್ನೂ ಏನಾದರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. Hey, it's been another great week on the IVM Podcast Network. On Advertising is Dead, Varun talks to Anil Vishwanathan of Mondelez India. They discuss the beloved Cadbury brand and its campaigns over the years. On Speakeasy, Dheeraj is in conversation with Ranjit Pratap Singh, the CEO and co-founder of Pratilipi. Hey, that's our parent company. They talk about how Ranjit tapped into the need for non-English storytelling content and created a company with over 30 million readers worldwide. On Smarter with Sid, resolved to have better resolutions. Sid tells us how understanding the difference between objectives and outcomes can be liberating.
On Tere Mere Raste, Keshav takes us to Dubai, world of skyscrapers, world-class infrastructure, glittering malls, and massive boulevards. On the Life Manifesto, Zarina goes over the concept of self-abandonment. She explains the do's and don'ts of dealing with it. Do follow us on social media. We're IVM Podcast on Twitter, Facebook, Instagram, and LinkedIn. If you're enjoying this show or any of our other shows for that matter, do tell a friend. The word of mouth absolutely is essential to us. Don't forget to rate us on any of the platforms that you've been listening to. And also, I'd like to ask everybody to check us out on YouTube. We have a number of channels going. You can find all of them on ivmpodcast.com/YouTube. And finally, we'd like to thank our sponsors this week, Cred, Bank of Baroda, CoinSwitch Kuber, and Intel. Thank you so much for making this possible. Have you ever wondered where the business world is headed? How the ways in which we create, market, and sell to consumers will evolve? Or if we'll ever go back to wearing pants while working? For answers to all of this and more, tune into Advertising is Dead with me, Varun Dugirala. Every Tuesday, as I talk to entrepreneurs, leaders, and change makers from across business, media, marketing, and beyond. You can catch all episodes of Advertising is Dead on the IVM Podcast website, app, or wherever you get your podcast from.